ಸಂತೋಷಗಳು ಚಪ್ಪಳ ದೇವರಿಗೆ ಮಹಿಮೆ ಆಗಲಿ. ಸಂತೋಷ ನಾವು ಇಬ್ಬಿಬ್ಬರಾಗಿ ಮತ್ತು ನಾವು ಪ್ರಾರ್ಥನೆ ಮಾಡೋಣ. ಇಬ್ಬಿಬ್ಬರಾಗಿ ಕೈ ಹಿಡ್ಕೊಂಡು ನಾವು ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆ ಮಾಡಿದಾಗ ದೇವರ ಒಂದು ಕಾರ್ಯಗಳು ನಿಮ್ಮ ಜೀವಿತದಲ್ಲಿ ಸಿದ್ಧವಾಗಿರ್ತವೆ. ಮತ್ತು ಒಬ್ಬರು ಪ್ರಾರ್ಥನೆಯಲ್ಲಿ ಬಲಹೀನರಾಗಿದ್ದರೆ ಬಲವಂತನ ಪ್ರಾರ್ಥನೆಯನ್ನು ಕೇಳಿ ದೇವರು ಬಲಹೀನನನ್ನು ರಕ್ಷಿಸ್ತಾನೆ. ಪ್ರಿಯರೇ, ಬಲವಂತರ ಪ್ರಾರ್ಥನೆ ಕೇಳಿ ಬಲಹೀನರನ್ನು ದೇವರು ರಕ್ಷಿಸ್ತಾನೆ. ಅದಕ್ಕಾಗಿ ಇಬ್ಬಿಬ್ಬರಾಗಿ ನಾವು ಒಬ್ಬರು ಕೈ ಹಿಡ್ಕೊಂಡು ಒಬ್ಬರಿಗೋಸ್ಕರ ನಾವು ಪ್ರಾರ್ಥನೆ ಮಾಡೋಣ. ಒಂದೇ ಕುಟುಂಬಸ್ಥರಾಗಿದ್ದರೆ ಬೇರೆಯಾಗಿದ್ದು ಪ್ರಾರ್ಥಿಸಿ, ಬೇರೆ ಕೈ ಹಿಡ್ಕೊಳ್ಳಿ. ಒಂದೇ ಕುಟುಂಬಸ್ಥರಾಗಿದ್ದರೆ ಬೇರೆ ಕೈಗಳು ಹಿಡ್ಕೊಂಡು ಪ್ರಾರ್ಥನೆ ಮಾಡಿ. ಯಾಕಂದರೆ ಇಬ್ಬಿಬ್ಬರಾಗಿ ನಾವು ಕೈ ಹಿಡ್ಕೊಂಡು ಪ್ರಾರ್ಥನೆ ಮಾಡೋದು ಅಂತ ಎಷ್ಟೋ ಒಂದು ಮೇಲು ಮತ್ತು ಎಷ್ಟೊಂದು ಅದ್ಭುತಗಳು ನಿಮ್ಮೊಂದು ಜೀವನದಲ್ಲಿ ನಡೆಯುವುದಕ್ಕಾಗಿ ಅವಕಾಶದ ಇದೆ. ಪ್ರಾರ್ಥನೆ ಮಾಡಿರಿ. ಮೊದಲನೇ ಪ್ರಾರ್ಥನೆ ನಿಮ್ಮ ವಿಷಯ ಬಗ್ಗೆ ಮಾಡಿರಿ. ಮೊದಲನೇ ಒಂದು ಪ್ರಾರ್ಥನೆ ನಿಮ್ಮ ವಿಷಯವಾಗಿ ಮಾಡಿರಿ. ನಿಮ್ಮ ವಿಷಯವಾಗಿ ನೀವು ಪ್ರಾರ್ಥನೆ ಮಾಡಿದಾಗ ದೇವರು ನಿಮ್ಮನ್ನು ರಕ್ಷಿಸ್ತಾನೆ. ನಿಮಗೇನು ಅಗತ್ಯವಾಗಿದೆಯೋ ಅಥವಾ ಏನಾದರೂ ಸಮಸ್ಯೆ ಶೋಧನೆಗಳವನ್ನು ಗೊತ್ತಿಲ್ಲ, ಅಥವಾ ಏನಾದರೂ ರೋಗ ವ್ಯಾಧಿಗಳವನ್ನು ನನಗಂತೂ ಗೊತ್ತಿಲ್ಲ ಗೊತ್ತು, ಅಥವಾ ನೀವು ಒಳಗಿರ್ತಕ್ಕಂಥ ಕಷ್ಟ ಭಾರ ಸಮಸ್ಯೆನು ಅಥವಾ ಇನ್ನೂ ಏನಾದರೂ ಒಂದು ಸಮಸ್ಯೆ ತಿಳ್ಬೋದು. ಆದರೆ ಇವೆಲ್ಲವರುಗಳಿಂದ ನೀನು ಬಿಡುಗಡೆ ಆಗಬೇಕಾದ್ರೆ ಪ್ರಾರ್ಥನೆ ಬಹಳಷ್ಟು ಒಂದು ಪ್ರಾಮುಖ್ಯತೆಯಾದ ಪ್ರಿಯರೇ. ಭಕ್ತಿಹೀನನ ಪ್ರಾರ್ಥನೆ ದೇವರು ಕೇಳುವುದಿಲ್ಲ. ಯಾವನು ಭಕ್ತನಾಗಿದ್ದು ಆತನ ಚಿತ್ತದಂತೆ ನಡೆಯುತ್ತಾನೋ ಅವನು ಪ್ರಾರ್ಥನೆಯನ್ನು ಕೇಳುತ್ತಾನೆ ಎಂದು ಬಲ್ಲೆವು. ಯೋಹಾನ ಬರೆದ ಸುವಾರ್ತೆಯಲ್ಲಿ ಹುಟ್ಟು ಕುರುಡನಾಗಿರ್ತಕ್ಕಂಥ ವ್ಯಕ್ತಿ ಅವನಿಗೆ ಕಣ್ಣುಗಳು ಬಂದಾಗ ಕೊಟ್ಟಿರ್ತಕ್ಕಂಥ ಸಾಕ್ಷಿ ಅದು. ದೇವರಲ್ಲಿ ಭಕ್ತಿ ಇತ್ತು ಮತ್ತು ಆಸಕ್ತಿಯಿಂದ ದೇವರೇ ನನ್ನ ಕಣ್ಣುಗಳು ಬೇಕು, ನನ್ನ ಬೇಡಿದಾಗ ದೇವರನ್ನು ಕೊಟ್ಟಿದ್ದಾನೆ ಎಂಬುದಾಗಿ ಆತನ ನಂಬಿಕೆ ವಿಶ್ವಾಸ ಆತನು ಪ್ರಚುರಪಡಿಸಿದಂತೆ ಇದೆ. ಅದಕ್ಕಾಗಿ ಭಕ್ತಿಯಿಂದ ನೀವು ಪ್ರಾರ್ಥನೆ ಮಾಡಿದಾಗ, ನಂಬಿಕೆ ವಿಶ್ವಾಸ ಇಟ್ಟು ಕೇಳುವಾಗ ನಿಮ್ಮ ಪ್ರಾರ್ಥನೆ ದೇವರು ಕೇಳ್ತಾನ. ನಿಮ್ಮ ನಂಬಿಕೆ ವಿಶ್ವಾಸ ವ್ಯರ್ಥವಾಗಿ ಹೋಗಲಿಕ್ಕೆ ಸಾಧ್ಯ ಇಲ್ಲೇ ಇಲ್ಲ. ಇದರಿಂದ ದೇವರಿಗೆ ಒಬ್ಬರಿಗೆ ಮಹಿಮೆ ಆಗಲಿಕ್ಕೆ ಸಾಧ್ಯ ಇದೆ. ನೀವು ಮನುಷ್ಯರಿಗೆ ಮಹಿಮೆ ಪಡಿಸೋದಕ್ಕಿಂತ ಮುಂಚಿತವಾಗಿ ದೇವರನ್ನು ನೀವು ಮಹಿಮೆ ಪಡಿಸ್ರಿ. ದೇವರಿಗೆ ಯಾರೈತೆ ಮಹಿಮೆ ಪಡಿಸ್ತಕ್ಕಂಥರಾಗಿರ್ತಾರೋ ದೇವರು ಅಧಿಕವಾಗಿರ್ತಕ್ಕಂಥ ಬಲದಿಂದ ಶಕ್ತಿಯಿಂದ ನಿಮ್ಮನ್ನು ತುಂಬಿಸಿ ನಡೆಸ್ತಕ್ಕಂಥನಾಗಿರ್ತಾನೆ. ಪ್ರಿಯರೇ, ಸ್ತೋತ್ರ 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 ಸ್ತೋತ್ರ. ಗ್ಲೋರಿ 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 ಗ್ಲೋರಿ. ಪರಿಶುದ್ಧಾತ್ಮ ದೇವರೇ ನಿಮಗೆ ಸ್ತೋತ್ರ. ನಿನ್ನ ಮಕ್ಕಳ ಒಂದು ಪ್ರಾರ್ಥನೆಯನ್ನು ಕೇಳಪ್ಪ ಯೇಸುವೆ. ನಿನ್ನ ಮಕ್ಕಳು ಪ್ರಾರ್ಥನೆ ಮಾಡುವಾಗ ನಿನ್ನ ಮಕ್ಕಳು ಪ್ರಾರ್ಥನೆ ಬೇಡ್ತಾ ಹೋಗಕ್ಕೆ ಸಾಧ್ಯ ಇಲ್ಲ. ಪವಿತ್ರ ಆತ್ಮನೇ, ನಿನ್ನ ಮಕ್ಕಳಿಗೆ ನೀನು ಸಹಾಯ ಮಾಡಿದೆವು. ನಿನ್ನ ಮಕ್ಕಳಿಗೆ ನೀನು ಸಹಾಯ ಮಾಡುವುದರೆ ನಿನ್ನ ಮಕ್ಕಳು ತನ್ನ ರಕ್ಷಿಸ್ಕೊಳ್ಳೋಕೆ ಅವಕಾಶ ಇದೆ. ತಿರುಗಿ ಬಲವಂತವಾಗಿ ಉಳ್ಳವರಾಗಿದ್ದು ಅನೇಕ ಒಂದು ಬಲಹೀನನ್ನು ರಕ್ಷಿಸಲಿಕ್ಕೆ ಅವಕಾಶ ಕೊಡ್ತಾನೆ. ಅದನ್ನು ನಾವು ಪ್ರಾರ್ಥಿಸ್ತಾ ನಿನ್ನ ಮಕ್ಕಳು ಪ್ರಾರ್ಥನೆ ಕೇಳು. ನಿನ್ನ ಮಕ್ಕಳು ಪ್ರಾರ್ಥನೆ ವ್ಯರ್ಥ ಹೋಗಕ್ಕೆ ಸಾಧ್ಯ ಇಲ್ಲ ಕರ್ತಾನೆ. ಬೇಡ್ರಿ ನಾ ಕೊಡ್ತಾ ಅಂತ ಹೇಳಿದ್ರಿ. ನಿನ್ನ ಮಕ್ಕಳನ್ನ ಸನ್ನಿಧಿಯಲ್ಲಿ ಬೇಡುವಾಗ ಅವ್ರು ಬೇಡಿರ್ತಕ್ಕಂಥವ್ರು ನೀನು ಕೊಟ್ಟು ನಡೆಸೋದನ್ನು ಪ್ರಾರ್ಥಿಸಿ. ಅದು ಮಾತ್ರ ಒಳ್ಳೆಯದಾಗಿರುವುದಾದರೆ, ಅದು ನಿನ್ನ ಮಕ್ಕಳಿಗೆ ಆಶೀರ್ವಾದಕರವಾಗಿ ಇರುವುದಾದರೆ ಅದನ್ನೇ ನಿನ್ನ ಮಕ್ಕಳನ್ನು ಕೊಟ್ಟು ನಡೆಸ್ಕೊಡ್ತೀನಿ ಎಂಬುದನ್ನು ನಾವು ಪ್ರಾರ್ಥಿಸ್ತೇವೆ. ಪರಿಶುದ್ಧಾತ್ಮ ದೇವರೇ ನಿಮ್ಮ ಮಹಿಮೆ ಆಗಲಿ, ನಿಮ್ಮ ಘನತೆ ಆಗಲಿ ಕರ್ತಾನೆ. ನಿಮ್ಮ ಕುಟುಂಬಸ್ಥರಿಗೋಸ್ಕರ ಪ್ರಾರ್ಥನೆ ಮಾಡಿ. ನಿಮ್ಮ ಕುಟುಂಬಸ್ಥರಿಗೋಸ್ಕರ, ನಿಮ್ಮ ತಾಯಿ ತಂದೆ, ನಿಮ್ಮ ಹೆಂಡತಿ, ನಿಮ್ಮ ಯಜಮಾನ, ನಿಮ್ಮ ಮಕ್ಕಳು, ನಿಮ್ಮ ಕುಟುಂಬಸ್ಥರು, ಇನ್ನೂ ಯಾರಾದರೂ ಏನಾರ ಸಮಸ್ಯೆ ರೋಗ ವ್ಯಾಧಿ ಇರ್ಬೋದು, ನಿಮ್ಮ ತಾತ ಅಜ್ಜಿನೇ ಆಗಲಿ ಅಥವಾ ಅಣ್ಣ ತಮ್ಮನೇ ಆಗಲಿ, ತಂಗಿ ಅಕ್ಕನೇ ಆಗಲಿ, ಏನಾದರೂ ಒಂದು ಸಮಸ್ಯೆ ಮತ್ತು ಶೋಧನೆಗಳು ಭಗವಂತನಾಗಿದ್ದರೇನೋ ಅಥವಾ ರಕ್ಷಣೆ ಇಲ್ಲೇನೋ ರಕ್ಷಣೆಗೆ ಪ್ರಾರ್ಥಿಸು. ಅವ್ರು ಯಾವುದರ ಒಂದು ರೋಗ ವ್ಯಾಧಿಯಲ್ಲಿ ನರಳಾಡ್ತಾ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಆಗಿದ್ದಿರ್ಬೋದು, ಅಥವಾ ಮನೆಯಲ್ಲಿ ಇದ್ದಿರ್ಬೋದು, ಅಥವಾ ರಕ್ಷಣೆ ಇಲ್ಲೇನೋ ಒಂದು ನಿನಗೆ ಪ್ರಾರ್ಥನೆ ಮಾಡುವುದರೆ ದೇವರು ಅವರಿಗೆ ಸ್ವಸ್ಥತೆ ಕೊಡುತ್ತಾನೆ ಮತ್ತು ತಿರುಗಿ ರಕ್ಷಣೆ ಇಲ್ಲದವರಿಗೆ ರಕ್ಷಣೆಯನ್ನು ಕೊಡುವುದಕ್ಕಾಗಿ ದೇವರು ಸಿದ್ಧನಾಗಿರ್ತಾನೆ. ಪ್ರಿಯರು, ಪರಿಶುದ್ಧಾತ್ಮ ದೇವರೇ ನಿಮ್ಮ ಮಹಿಮೆ
ಯಾಕಪ್ಪ ನೀವು ಮಾತ್ರಗಳನ್ನ ತೆಗಿಬೇಕು. ನಮ್ಮ ಕುಟುಂಬಸ್ಥರನ್ನು ಕೂಡ ನೀನು ರಕ್ಷಿಸ್ತೆ ಎಂಬುದು ನಾವು ಪ್ರಾರ್ಥಿಸ್ತೇವೆ. ನನ್ನ ಮಗನಾಗಿರ್ತಕ್ಕಂಥ ನಿಖಿಲ್ ಆಗಲಿ, ತಮ್ಮ ಮಲ್ಲಿಕಾರ್ಜುನ್ ಆಗಲಿ ಮತ್ತು ರೂಬನ್ ರೋಷನ್ ಆಗಲಿ, ಇವರು ರಕ್ಷಣೆ ಎಲ್ಲ ಕಟ್ತಾನೆ. ಕಮ್ ಸಮಯದಲ್ಲಿ ನಿನ್ನಲ್ಲಿ ಸೇವಕರು ದೀಕ್ಷಾಸ್ನಾನ ಹೊಂದಿ ಪಾಪ ಶಾಪ ದ್ರೋಹ ಅಪರಾಧ ಬಿಡುಗಡೆ ಹೊಂದಿ ನಿನ್ನ ಮಕ್ಕಳಾಗಿ ಜೀವಿಸುವ ಹಾಗೆ ತಿರುಗಿ ನಿನ್ನ ದೇಹ ರಕ್ತದಲ್ಲಿ ಪಾಲ್ಭಾಗಿರುವ ಭಾಗ ತೋರಿಸಿದ ನಾವು ಪ್ರಾರ್ಥಿಸ್ತೇವೆ. ಅಯ್ಯ ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ ಕರ್ತನೆ. ತಿರುಗಿ ನಾವು ಪ್ರಾರ್ಥಿಸ್ತಾ ರಾಣಿ ಸಹೋದರಿಗಾಗಿ ಅಯ್ಯ ಲಿವರ್ ಸಂಬಂಧಪಟ್ಟಂಥ ರೋಗ ವ್ಯಾಧಿ ನಾವು ಪ್ರಾರ್ಥಿಸ್ತಾ, ಕಿಡ್ನಿ ಸಂಬಂಧಪಟ್ಟಂಥ ರೋಗ ವ್ಯಾಧಿ ನಾವು ಪ್ರಾರ್ಥಿಸ್ತಾ ಇಮಿಡಿಯೇಟ್ಲಿ ಅವರಿಗೆ ಸ್ವಚ್ಛತೆ ಮಾಡಿ ಬಿಡುಗಡೆ ಕೊಟ್ಟು ಒಳ್ಳೆಯ ಒಂದು ಆರೋಗ್ಯ ಭಾಗ್ಯ ಮತ್ತು ಬಲ ಶಕ್ತಿ ಸಾಮರ್ಥ್ಯ ಕೊಟ್ಟು ನಡೆಸಲ್ಪಡ್ತೇವೆ ನಾವು ಪ್ರಾರ್ಥಿಸ್ತೇವೆ. ನಂಬಿಕೆಗೋಸ್ಕರ ನಾವು ಪ್ರಾರ್ಥನೆ ಮಾಡಿದಾಗ ನಮ್ಮ ಕುಟುಂಬಸ್ಥರನ್ನು ರಕ್ಷಿಸಿ ಬಿಡುಗಡೆ ಮಾಡಿ ಸ್ವಚ್ಛತೆ ಕೊಟ್ಟು ಒಳ್ಳೆಯ ಕೊಟ್ಟು ರಕ್ಷಣೆ ಮಾಡಿ ನಡೆಸಲ್ಪಡ್ತೇವೆ ನಾವು ಪ್ರಾರ್ಥಿಸ್ತೇವೆ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಇನ್ನೂ ಯಾರಾದರ ನಿಮ್ಮ ಕುಟುಂಬಸ್ಥರಿಗೋಸ್ಕರ ಪ್ರಾರ್ಥನೆ ಮಾಡೋದ್ರೆ ನಿಮ್ಮ ಕುಟುಂಬಸ್ಥರನ್ನು ದೇವರು ರಕ್ಷಿಸ್ತಾನೆ. ಪ್ರೇಯರೇ ಪ್ರಾರ್ಥಿಸ್ರಿ. ರಕ್ಷಣೆ ಇಲ್ಲದವರಿಗೆ ಪ್ರಾರ್ಥಿಸ್ರಿ. ಕುಟುಂಬದಲ್ಲಿ ರೋಗ ವ್ಯಾಧಿ ಇದ್ದವರಿಗೆ ಬಿಡುಗಡೆ ಸ್ವಸ್ಥತೆಗಾಗಿ ಪ್ರಾರ್ಥಿಸ್ರಿ. ಯಾರು ಮುಖ್ಯವಾಗಿ ಆರಾಧನೆಗೆ ಬರಲು ಅವರಿಗೆ ಪ್ರಾರ್ಥಿಸ್ರಿ. ಆರಾಧನೆಗೆ ಬರಲಾರ್ದಂಥವರಿಗೆ ಅವರ ಆರಾಧನೆಗೆ ಬರುವ ಹಾಗೆ ಪ್ರಾರ್ಥಿಸ್ರಿ. ದೇವರೇ ನಿನಗೆ ಅಸಾಧ್ಯವಾಗಿರ್ತಕ್ಕಂಥ ಯಾವುದಿಲ್ಲ ದೇವರೇ, ನಿನಗೆಲ್ಲ ಸಾಧ್ಯ ಇದೆ. ನನ್ನ ಆರಾಧನೆಗೆ ನಮ್ಮ ತಂಗಿ ಆರಾಧನೆಗೆ ಬರಲ್ಲ, ನಮ್ಮ ಕುಟುಂಬಸ್ಥರು ಇವರು ಆರಾಧನೆಗೆ ಬರಲ್ಲ ದೇವರೇ, ಇವರು ಆರಾಧನೆಗೆ ಬರುವ ಹಾಗೆ ನೀವು ಸಹಾಯ ಮಾಡುವುದ. ನಮ್ಮ ತಾಯಿ ನಮ್ಮ ತಂದೆ ಆರಾಧನೆಗೆ ಬರ್ಬೇಕು ದೇವರೇ ಎಂಬುದಾಗಿ ಪ್ರಾರ್ಥಿಸ್ರಿ. ಯಾಕಂದ್ರೆ ನಿಮ್ಮೊಂದು ತಾಯಿ ನಿಮ್ಮೊಂದು ತಂದೆ ಆರಾಧನೆಗೆ ಬರುವುದಾದರೆ ಬಹಳಷ್ಟು ಉತ್ತಮ, ಬಹಳಷ್ಟು ಒಂದು ಅದ್ಭುತಕರವಾಗಿರ್ತಕ್ಕಂಥದ್ದಾಗಿದೆ. ಗ್ಲೋರಿ 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 ಗ್ಲೋರಿ. ಅಯ್ಯ ನಿಮಗೆ ಸ್ತೋತ್ರ. ಅಯ್ಯ ಪ್ರಾರ್ಥನೆ ಕೇಳಿದ್ದಾಗಿ ಸ್ತೋತ್ರ. ನನ್ನ ಒಂದು ಪ್ರಾರ್ಥನೆ ಕೇಳಿದ್ದಾಗಿ ನಿಮಗೆ ಸ್ತೋತ್ರ. ಇವಾಗ ಯಾರ ಕೈ ತಿಳ್ಕೊಂಡು ಅವ್ರಿಗೆ ಪ್ರಾರ್ಥಿಸು. ಅವ್ರೊಳಗೆ ಏನಾದ್ರು ಬಲಹೀನತೆದೇನು, ಏನಾದ್ರೂ ರೋಗ ವ್ಯಾಧಿ ಇದೇನು, ಏನಾದ್ರೂ ಕಷ್ಟ ಸಂಕಟಗಳವೇನು, ಅಥವಾ ಆತ್ಮಿಕವಾಗಿ ಬಲಹೀನರೇನೋ, ಅಥವಾ ರಕ್ಷಣೆ ಜೀವಿತ ಅವ್ರದಿಲ್ಲೇನೋ, ಅವ್ರಿಗಾಗಿ ಪ್ರಾರ್ಥಿಸು. ಅಯ್ಯ ನಿಮ್ಗೆ ಸ್ತೋತ್ರ, ನಿಮ್ಗೆ ಸ್ತೋತ್ರ, ನಿಮ್ಗೆ ಸ್ತೋತ್ರ, ನಿಮ್ಗೆ ಸ್ತೋತ್ರ, ನಿಮ್ಗೆ ಸ್ತೋತ್ರ ಕರ್ತನೆ. ಅಯ್ಯ ಮಕ್ಕಳು ಒಬ್ಬರು ಕೈ ಹಿಡ್ಕೊಂಡು ಒಬ್ಬರಿಗೋಸ್ಕರ ಪ್ರಾರ್ಥನೆ ಮಾಡುವಾಗ ನಿಮ್ಮೊಂದು ಕರುಣೆ ಮತ್ತು ಕಟಾಕ್ಷ ಅನುಗ್ರಹದ ತುಂಬಿಸಿ ಕರ್ತನೆ. ಬಲಹೀನರಿಗೆ ನಿಮ್ಮ ಒಂದು ಬಲ ಶಕ್ತಿ ಸಾಮರ್ಥ್ಯ ತುಂಬಿಸಿ, ರೋಗ ವ್ಯಾಧಿವುಳ್ಳವರಿಗೆ ಸ್ವಸ್ಥತೆ ಬಿಡುಗಡೆ ಕೊಟ್ಟು ಅಂಧಕಾರ ದುಷ್ಟಶಕ್ತಿ ಬಾನಮತಿ ಮಾಡಿ ಮಾತ್ರ ಶಕ್ತಿ ಬಂಧಿಸಲ್ಪಟ್ಟ ಅಧಿಕಾರಿಗಳೆಲ್ಲ ಬೆಂಕಿಯನ್ನು ನಾವು ನಾಶ ಮಾಡ್ತೇವೆ. ನಾಶ ಮಾಡಿ ಉತ್ತಮ ಕಾರ್ಯಗಳಿಂದ ಬಲಪಡಿಸಿ ನಿನ್ನ ಮಕ್ಕಳ ಒಳಗೆ ದೊಡ್ಡ ಮೇಲನ್ನು ಜರುಗುವ ಹಾಗೆ ನಡೆಯುವ ಹಾಗೆ ನಿಮ್ಮ ಕೃಪೆ ತೋರಿಸಿ ಪ್ರಾರ್ಥಿಸ್ತೇವೆ. ಸ್ತೋತ್ರ 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 ಸ್ತೋತ್ರ. ನಿನಗೊಬ್ಬನಿಗೆ ಮಹಿಮೆ ಆಗಲಿ ಕರ್ತನೆ. ಥ್ಯಾಂಕ್ ಯು ಜೀಸಸ್. 15 ಆಗಸ್ಟ್ ನಡೀತಕ್ಕಂಥ ಆರಾಧನೆಗಾಗಿ ನಾವು ಪ್ರಾರ್ಥನೆ ಮಾಡೋಣ. ಬರ್ತಕ್ಕಂಥ ದೈವ ಸೇವಕರ ವಿಷಯವನ್ನು ನಾವು ಪ್ರಾರ್ಥನೆ ಮಾಡೋಣ. ಆಗುತ್ತೆ ಅನೇಕ ಜನರು 15 ಆಗಸ್ಟ್ ಆರಾಧನೆಯಲ್ಲಿ ಬಂದು ಆ ಆರಾಧನೆಯಲ್ಲಿ ಪ್ರಾರ್ಥನೆಯಲ್ಲಿ ಪಾಲ್ಗೊಂಡಿದ್ದು ದೇವರ ಮಹಿಮೆ ಕಾಣುವಾಗೆ ನಿನ್ನ ತೋರಿಸಲಿ. ಆ ದಿನ ಒಳ್ಳೆಯ ವಾತಾವರಣ ಅನುಕೂಲತೆ ಬೇಕು. ಯಾಕಂದ್ರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿರ್ತಕ್ಕಂಥ ಆ ದಿನ. ಅಯ್ಯ ನಿಮ್ಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಆ ದಿನ ಬಲವಾಗಿ ಆರಾಧನೆ ನಡೆಯುವಾಗೆ ಸೇವಕರ ಮುಖಾಂತರ ಬಲವಾಗಿ ಅದ್ಭುತ ಕಾರ್ಯಗಳನ್ನು ತುಂಬಿಸ್ರಿ. ವಾಕ್ಯಗಳ ಪ್ರತಿಯೊಬ್ಬರು ಕೇಳಿ ಮಾರ್ಪಡುವ ಹಾಗೆ ರಕ್ಷಣೆ ಮಾರ್ಗದಾಗ ಬರುವ ಹಾಗೆ ನೀವು ಕೃಪೆ ತೋರಿಸ್ರಿ. ಅನೇಕ ಜನರು ಅದನ್ನ ಆರಾಧನೆಯಲ್ಲಿ ಬಂದು ಪ್ರಾರ್ಥನೆಯಲ್ಲಿ ಪಾಲ್ಗೊಂಡಿದ್ದು ನಿನ್ನ ಒಂದು ಮಹಿಮೆ ಕಾಣುವ ಹಾಗೆ ನಿಮ್ಮ ಕೃಪೆ ತೋರಿಸಿ ಎಂದು ನಾವು ಪ್ರಾರ್ಥಿಸ್ತೇವೆ. ಥ್ಯಾಂಕ್ ಯು ಲಾರ್ಡ್. ಹಲ್ಲೆಲೂಯಾ. ಎಸ್ ಲಾರ್ಡ್, ನಿನ್ನ ಮಹಿಮೆ ಆಗಬೇಕಪ್ಪ ಕರ್ತನೆ. ಒಂದ್ಸತಿ ನಮ್ಮ ದೇಶಕ್ಕಾಗಿ ರಾಜ್ಯಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಸಮಾಧಾನವಿಲ್ಲದಾಗಿ, ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಶಾಂತಿ ಸಮಾಧಾನ ಇಲ್ಲದ ಪ್ರಾರ್ಥನೆ ಮಾಡೋಣ. ಆಳ್ವಿಕೆ ಮಾಡ್ತಕ್ಕಂಥ ನಾಯಕರ ವಿಷಯವನ್ನು ಪ್ರಾರ್ಥನೆ ಮಾಡೋಣ. ಒಳ್ಳೆಯ ಆಳ್ವಿಕೆ ಮಾಡ್ತಕ್ಕಂಥ ನಾಯಕರು ಬೇಕು. ನಮ್ಮನ್ನು ಸರಿಸಮಾನತೆ ಆಳ್ವಿಕೆ ಮಾಡ್ತಕ್ಕಂಥ ನಾಯಕರು ಬೇಕಪ್ಪ ಕರ್ತನೆ. ಅಯ್ಯ ನಿಮ್ಗೆ ಸ್ತೋತ್ರವಾಗಲಿ ಕರ್ತನೆ, ನಿಮ್ಗೆ ಸ್ತೋತ್ರವಾಗಲಿ ದೇವರೇ. ನಿನ್ನ ಒಂದು ಪ್ರಸನ್ನತೆಯಿಂದ ನೀನ್ ತಾನೆ ಬಲಪಡಿಸಿ ನಡೆಸ್ತಾ ಬರ್ತೀನಿ ನಾವು ಪ್ರಾರ್ಥಿಸ್ತೇವೆ. ಎಲ್ಲ
ಎಲ್ಲ ನಾಯಕರಯ್ಯ ಉತ್ತಮರಾಗಿ ಬೆಳೆಯುವ ಹಾಗೆ, ಉತ್ತಮರಾಗಿ ಬಲ ಹೊಂದಿ ನಿನ್ನ ಒಂದು ಸನ್ನಿಧಿ ಬಲವಾಗಿ ಅನುಭವಿಸುವ ಹಾಗೆ ಕೃಪೆ ತೋರಿಸಿ ಕರ್ತಾನೆ. ಥ್ಯಾಂಕ್ ಯು ಜೀಸಸ್. ಪರಿಶುದ್ಧಾತ್ಮ ದೇವರಿಂದ ಮಹಿಮೆ ಆಗಲಿ ದೇವರೇ. ಬಿಹಾರ್, ಜಾರ್ಖಂಡ್, ಯುಪಿ, ಮಧ್ಯಪ್ರದೇಶ್, ದೆಹಲಿ, ಮುಂಬೈ, ಕಲ್ಕತ್ತಾ ಪ್ರಾಂತ, ಗುಜರಾತ್ ಪಟ್ಟಣಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ದೇವರ ಒಂದು ಪ್ರಸನ್ನತೆ ಪಟ್ಟಣಗಳು ಬೆಳೆದು ಬರಲಿ ಎಂಬುದಾಗಿ. ಕೇಡಿನ ಸಮಯದಲ್ಲಿ ದುಷ್ಟರಿಂದ ಮಕ್ಕಳನ್ನು ತಪ್ಪಿಸಿ ರಕ್ಷಿಸಿ ಎಂಬುದನ್ನು ನಾವು ಪ್ರಾರ್ಥಿಸ್ತೇವೆ. ಅನೇಕ ಸೇವಕರ ಮೇಲೆ, ಎವ್ಯಾಜರಿಸ್ಟರ ಮೇಲೆ ದಾಳಿ ದಬ್ಬಳಿಕೆ ಕರ್ತಾನೆ. ದೀನನ ಬಡವರ ಮೇಲೆ ದಾಳಿ ದಬ್ಬಳಿಕೆ, ವಿಶ್ವಾಸ ಮೇಲೆ ದಬ್ಬಳಿಕೆ ಕರ್ತಾನೆ. ಸಭೆಗಳ ಮೇಲೆ ಅಂದರೆ ದಾಳಿಗಳ ಕರ್ತಾನೆ. ಪ್ರಾರ್ಥಿಸ್ತಾ ಇಂಥ ಸಿಚುವೇಶನ್ ಎಲ್ಲ ಕರ್ತಾನೆ ಮಾರ್ಪಡಿಸ್ತೇವೆ ನಾವು ಪ್ರಾರ್ಥಿಸ್ತಾ ಕರ್ತಾನೆ. ಯಾರೈತೆ ಒಂದು ಸಭೆಗಳು ನೆಲಸವನ್ನು ಮಾಡ್ತಕ್ಕಂಥರಾಗಿದ್ದರು, ಸೇವಕರು ವಿರುದ್ಧ ಕೈಗಳೆತ್ತುಕೊಂಡರಾಗಿದ್ದರು, ಅವರೇ ಒಂದಿನ ಸಭೆಗಳು ಕಟ್ಟುವಾಗೆ, ಅವರೇ ಬಲವಾಗಿ ಸುವಾರ್ತೆ ಪ್ರಕಟಿಸುವಾಗ ಅಂತ ಕರ್ತಾನೆ. ಆ ಸಮಯದಲ್ಲಿ ಕರ್ತಾನೆ ಅನ್ನ ವಸ್ತ್ರ ಇಲ್ಲದವರಿಗೆ ಅನ್ನ ವಸ್ತ್ರಗಳಿಂದ ನೀವು ಸಹಾಯ ಮಾಡಿ. ಮಳೆಯನ್ನು ಬರಲು ಕರ್ತಾನೆ. ಅನೇಕ ಕುಟುಂಬಗಳು ಬಜಾರ್ ಪಾಲಾಗಿದ್ದವರು ನಾನು ಪ್ರಾರ್ಥಿಸ್ತಾ ಕುಟುಂಬಗಳನ್ನು ರಕ್ಷಿಸಿದ್ದೇವೆ. ಅವ್ರಿಗೆ ಬೇಕಾಗಿರ್ತಕ್ಕಂಥ ವಿಷಯದಲ್ಲಿ ನೀವು ಸಹಾಯ ಮಾಡಿ. ನಾವು ಪ್ರಾರ್ಥನೆ ಮಾಡೋಣ ಪ್ರಿಯರೇ. ಅವರಿಗೆ ನಾವು ಪ್ರಾರ್ಥಿಸುವಾಗಲೇ ದೇವರ ಮಹಿಮೆ ಅವ್ರ ಮೇಲೆ ಬರಲಿಕ್ಕೆ ಅವಕಾಶ ಬೇಗ ಸಹಾಯ ಮಾಡಕ್ಕೆ ದೇವರ ಸಿದ್ಧನಾಗುತ್ತಾನೆ ಪ್ರಿಯರೇ. ಥ್ಯಾಂಕ್ ಯು ಜೀಸಸ್. ಅಯ್ಯ ಅವ್ರಿಗೆ ಬೇಕಾಗಿರ್ತಕ್ಕಂಥ ವಿಷಯದಲ್ಲಿ ನೀವು ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ಥ್ಯಾಂಕ್ ಯು ಜೀಸಸ್. ನನ್ನ ಪ್ರಾಣ ಸ್ನೇಹಿತನೇ ನಿನ್ನ ಸನ್ನಿಧಿಗೆ ಪರಿಮಳವೇ, ಜೇನಿನ ರುಚಿಗಿಂತ ನಿನ್ನ ಪ್ರೇಮ ಮಧುರಮಯ್ಯ. ಪ್ರಾಣ ಸ್ನೇಹಿತನೇ ನಿನ್ನ ಸನ್ನಿಧಿಗೆ ಪರಿಮಳವೇ, ರುಚಿಗಿಂತ ನಿನ್ನ ಪ್ರೇಮ
ನೀನಾಗಿದ್ದೇಯ. ನನಗೆ ಸ್ತೋತ್ರ ಸಲ್ಲಿಸ್ತೇನೆ ಕರ್ತನೆ. ನಿನ್ನ ಮಕ್ಕಳು ಮಹಿಮೆ ಕಾಣುವ ಹಾಗೆ, ನಿನ್ನ ಮಕ್ಕಳೊಂದು ದೊಡ್ಡ ಘನತೆ ಕಾಣುವ ಹಾಗೆ ನಿನ್ನ ಕೃಪೆ ತೋರಿಸಯ್ಯ. ಈ ದಿನ ಯಾರ್ಯಾರು ಯಾವ ಸಮಸ್ಯೆಗಳನ್ನು ತೆಗೆದುಕೊಂಡು ಬಂದಿರ್ತಾರೋ, ಯಾವ ರೋಗ ವ್ಯಾಧಿಗಳಿಂದ ಬಂದಿರ್ತಾರೋ ಕರ್ತನೆ, ನಿನಗೆ ಮಾತ್ರ ಗೊತ್ತುಂಟು ಕರ್ತನೆ. ಅವ್ರ ಒಳಗಿರ್ತಕ್ಕಂಥ ಎಲ್ಲಾ ತರ ರೋಗ, ಎಲ್ಲಾ ತರ ಸಮಸ್ಯೆ, ಎಲ್ಲಾ ತರ ಶೋಧನೆ ವೇದನೆಗಳನ್ನ ಪರಿಹಾರ ಆಗಬೇಕಪ್ಪ ಕರ್ತನೆ. ಅಂಧಕಾರ ಭಾನಮತಿ ದುಷ್ಟಶಕ್ತಿ ಮಾಟ ಮಂತ್ರ ಶಕ್ತಿಗಳಿಗೆ ನಜರೇತ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೆಂಕಿ ಹಾಕಿ ನಾಶ ಮಾಡ್ತಾರೆ ಕರ್ತನೆ. ಈ ಆಲಯದಲ್ಲಿ ಬಂದಿರತಕ್ಕಂಥ ಮಕ್ಕಳೊಳಗೆ ಯಾರ ಒಳಗಾದ್ರೆ ಇರುವುದಾದ್ರೆ ಅದನ್ನು ನಾನು ಸ್ವಲ್ಪ ನಾಶ ಮಾಡ್ತಾ ಕರ್ತನೆ. ನಿಮ್ಮ ಪರಿಶುದ್ಧಾತ್ಮ ಅಧಿಕಾರದಿಂದ ಅವರನ್ನು ಬಲಪಡಿಸಿ ಅದ್ಭುತವಾಗಿ ಅವರು ನಡೆಸ್ತಾ ಬರ್ತೀನಿ ಎಂಬುದಾಗಿ ನಿನ್ನ ಒಂದು ಸನ್ನಿಧಿಯಲ್ಲಿ ನಾವು ಪ್ರಾರ್ಥಿಸ್ತೇವಯ್ಯ. ಇವರನ್ನು ಮುಟ್ಟು ಇವಾಗಲೇ ಸ್ವಸ್ಥತೆ ಮಾಡಿದ್ರಿ, ಇವಾಗಲೇ ಬಿಡುಗಡೆ ಕೊಡು, ಇವಾಗಲೇ ಒಳ್ಳೆ ಆರೋಗ್ಯ ಕೊಡಪ್ಪ ಕರ್ತನೆ. ನಿನ್ನ ಮಾತ್ರ ಮಹಿಮೆ ಉಂಟಾಗ್ಲಿ. ದೇವರನ್ನೇ ಅದ್ಭುತ ಮಾಡು. ಪ್ರಾರ್ಥನೆ ಮಾಡಿದ ಪ್ರತಿಯೊಬ್ಬರಿಗೆ ನೀ ಸ್ವಸ್ಥತೆ ಮಾಡಿದಿ, ಬಿಡುಗಡೆ ಕೊಟ್ಟಿದ್ದಿ, ಒಳ್ಳೆ ಆರೋಗ್ಯ ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸ್ತೇನೆ. ಅರ್ಮಸ್ಟ್ರಾಂಗ್ ಸೋದರಗೋಸ್ಕರ ಪ್ರಾರ್ಥನೆ ಮಾಡೋಣ. ಬಾಡಿ ಎಲ್ಲ ಸಿವರಿಂಗ್ ಆಯ್ತಕ್ಕಂಥದ್ದು, ಕೈ ಕಾಲು ನಡುತ್ತಕ್ಕಂಥದ್ದು, ವಾಶ್ರೂಮ್ಗೆ ಹೋಗಲು ಕೂಡ ಆಗಲ್ಲ ಅವನಿಗೆ ಅಂತ ಪರಿಸ್ಥಿತಿ. ಮುಪ್ಪಿನ ವಯಸ್ಸಿನರ್ತಕ್ಕಂಥ ತಾಯಿ ಅವನ ಸೇವೆ ಮಾಡ್ತಕ್ಕಂಥವಾಗಿರ್ತದೆ. ಅದನ್ನು ಪ್ರಾರ್ಥನೆ ಮಾಡೋಣ. ಆ ಮಗನಿಗೆ ಸ್ವಸ್ಥತೆ ಆಗೋಣ. ಕಮ್ ಸಮಯದಲ್ಲಿ ಕೈ ಮೈ ಶರೀರದಲ್ಲಿ ನಡುತ್ತಕ್ಕಂಥ ರೋಗ ಅದು ಮುರಿಯಲ್ಪಡ್ಬೇಕಯ್ಯ. ಅದಕ್ಕೆ ನಾವು ಶಪಿಸ್ತೇವೆ ಕರ್ತಾನೆ. ಅಯ್ಯ ಮಗನಿಗೆ ಸಂಪೂರ್ಣವಾಗಿ ಸ್ವಸ್ಥತೆ ಮಾಡೋ ಕರ್ತಾನೆ. ಅಂಧಕಾರ ಭಾನುಮತಿ ಮಾಟ ಮಂತ್ರ ಶಕ್ತಿಗಳು ಬಂಧಿಸಲ್ಪಟ್ಟಿದ್ರೆ ಅಥವಾ ಫೀಡಿಗೆ ಸಂಬಂಧಪಟ್ಟಂತ ರೋಗಗಳು ಬಂಧಿಸಲ್ಪಟ್ಟಿದ್ರೆ ನಜರೇತ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಇವಾಗಲೂ ಬೆಂಕಿ ಹಾಕ್ತೇವೆ ಕರ್ತನೆ. ಆ ಮಗನ ಇದ್ದಂತ ಸ್ಥಳದಲ್ಲಿ ಸ್ವಸ್ಥತೆ ಆಗಲಿ ನಜರೇತ ಯೇಸು ಕ್ರಿಸ್ತನ ಹೆಸರಿನಲ್ಲಿ. ಅಯ್ಯ ಅವನಿಗೆ ಮುಟ್ಟಿದ ಸ್ವಸ್ಥತೆ ಮಾಡಕ್ಕಾಗಲಿ ಸ್ತೋತ್ರ. ಗೋಸ್ಕರ ಪ್ರಾರ್ಥನೆ ಮಾಡೋಣ. ಪ್ಯಾರಲೈಸ್ ಆಗಿ ಲೆಫ್ಟ್ ಸೈಡ್ ಶರೀರ ಸಂಪೂರ್ಣವಾಗಿ ಕೆಲಸ ಮಾಡುತ್ತಿಲ್ಲ, ಒಂದು ಕೈ ಒಂದು ಕಾಲು ಕೆಲಸ ಮಾಡುತ್ತಿಲ್ಲ, ಆದ್ರೆ ದೇವರು ಅವನಿಗೆ ಸ್ವಸ್ಥತೆ ಮಾಡಿ ಬಿಡುಗಡೆ ಕೊಡ್ಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡೋಣ. ಅವನ ಕೈ ಆ ಕಾಲು ಕೆಲಸ ಮಾಡ್ಬೇಕು ನಜರೇತ ಯೇಸು ಕ್ರಿಸ್ತನ ಹೆಸರಿನಲ್ಲಿ. ಒಂದಿನ ಆಲಯದಲ್ಲಿ ಬಂದು ದೇವರನ್ನು ಸ್ವಸ್ಥತೆ ಮಾಡಿದ್ದಾನೆ, ಬಿಡುಗಡೆ ಕೊಟ್ಟಿದ್ದಾನೆ ಎಂಬುದಕ್ಕೆ ಸಾಕ್ಷಿ ಹೇಳ್ಬೇಕಂತ. ಎಲ್ಲಿ ಯಾವಾಗ ಡ್ಯಾಮೇಜ್ ಆಗಿದ್ದು, ಎಲ್ಲಿ ರಕ್ತ ಗಟ್ಟಿಗಟ್ಟಾದನೋ ಅದು ಕರಗೋಗ್ಬೇಕು ನಜರೇತ ಯೇಸು ಕ್ರಿಸ್ತನ ಹೆಸರಿನಲ್ಲಿ. ಆ ರಕ್ತಕ್ಕೆ ಸಂಬಂಧಪಟ್ಟಂತ ರೋಗ ವ್ಯಾಧಿ ನಾವು ಗತಿಸ್ತೇವಯ್ಯ. ಆ ನರಕ್ಕೆ ಸಂಬಂಧಪಟ್ಟಂತ ರೋಗ ವ್ಯಾಧಿ ನಾವು ಗತಿಸ್ತೇವಯ್ಯ. ಆ ನರದ ಒಂದು ಪೈಪ್ ಬ್ಲಡ್ ಲೈನ್ ಕಂಪ್ಲೀಟ್ಲಿ ಕ್ಲಿಯರ್ ಆಗುವಾಗ ಸಹಕರಿಸ್ತೇವೆ. ಅದು ಕೆಲಸ ಮಾಡುವ ಕಂಸಂತರ ಆತನು ಎದ್ದು ನಡೆಯುವಾಗ ಓಡುವ ಹಾಗೆ ಸ್ವತಃವಾಗಿ ಕೆಲಸ ಮಾಡಿಕೊಳ್ಳುವಾಗ ಬೆಳೆಸನ್ನು ಸೋದರಗೋಸ್ಕರ ಪ್ರಾರ್ಥನೆ ಮಾಡಿದ್ದೇವೆ. ಅವನಿಗೆ ಬಿಡುಗಡೆ ಕೊಟ್ಟಿದ್ದು, ಸ್ವಸ್ಥತೆ ನೀಡಿದ್ದು, ಒಳ್ಳೆ ಆರೋಗ್ಯ ಕೊಟ್ಟಿದ್ದ ಈ ಆನ್ಲೈನ್ನಲ್ಲಿ ಯಾರಾದರೂ ಪ್ರಾರ್ಥನೆಯಲ್ಲಿ ಪಾಲ್ಗೊಂಡಿದ್ದು ಸ್ವಸ್ಥತೆಗಾಗ್ಲಿ, ಬಿಡುಗಡೆಗಾಗ್ಲಿ, ಅಥವಾ ಇನ್ನೇನು ಸಮಸ್ಯೆಗಾಗ್ಲಿ, ಅಥವಾ ಪುತ್ರ ಸಂತಾನವಿಲ್ಲೇನೋ, ಅಥವಾ ಕೆಲಸ ವ್ಯಾಪಾರ ಬಿಸಿನೆಸ್ ಇಲ್ಲೇನೋ, ಇಂಥವ್ರು ಯಾರಾದರೂ ಒಂದು ವೇಳೆ ಈ ಆನ್ಲೈನ್ ನಲ್ಲಿ ಅಥವಾ ಯೂಟ್ಯೂಬ್ ನಲ್ಲಿ ಫೇಸ್ಬುಕ್ ನಲ್ಲಿ ಪ್ರಾರ್ಥನೆಯಲ್ಲಿ ಪಾಲ್ಗೊಂಡಿರುವುದ್ರೆ ದೇವರೇ ಅವನಿಗೆ ಸ್ವಸ್ಥತೆ ಮಾಡೋರು, ಬಿಡುಗಡೆ ಕೊಡ್ರಿ. ಅವ್ರಿಗೆ ಕೈ ಕೆಲಸ ವ್ಯಾಪಾರ ಬಿಸಿನೆಸ್ ಅನ್ನು ಆಶೀರ್ವಾದ ಮಾಡಿ ಉನ್ನತ ಕಾರ್ಯಗಳಿಂದ ನಿನ್ನ ಬಲಪಡಿಸಿ ನಡೆಸಬರ್ತೇನೆ ಅಂತ ನಾವು ಪ್ರಾರ್ಥಿಸ್ತೇವೆ. ನಿನ್ನ ಒಂದು ಸನ್ನಿಧಿ ಲಪ್ಪ ಕಾಡ್ತಾನೆ. ಹಾಲೆಲೂಯಾ. ಒಂದ್ಸಲ ಚಪ್ಪಲ್ ತಡ್ತಾನೆ ಸಮರ್ಪಿಸೋಣ.
ಸಂತಾನ ಬಹುಮಾನವಾಗಿ ಇಲ್ಲದವರಾಗಿದ್ದರೆ ನಾನು ಪ್ರಾರ್ಥಿಸ್ತಾ, ಯಾವ ವಿಷಯವಾಗಿ ಅವ್ರ ಸಂತಾನ ಬಹುಮಾನವಿಲ್ಲೋ ಅಥವಾ ಯಾವ ಥರ ಸಮಸ್ಯೆನೂ ಗೊತ್ತಿಲ್ಲದವ್ರೆ ಅವ್ರ ಗರ್ಭಕೋಶಗಳು ತೆರಲ್ಪಡ್ಬೇಕು ನಜರತ್ ಯೇಸು ಕ್ರಿಸ್ತನ. ಅಯ್ಯ, ಅದಕ್ಕಾಗಿ ಸಂಬಂಧಪಟ್ಟಂತ ಯಾವುದೇ ರೋಗ ವ್ಯಾಧಿ ಗಂಡ ಹೆಂಡತಿ ಮಧ್ಯದಲ್ಲಿ ಇದ್ದಿರ್ಬೋದು ಇವರಾದರೆ ಆ ರೋಗ ವ್ಯಾಧಿ ಮುರಿಯಲ್ಪಡಲಿ, ಅವ್ರ ಶರೀರದಲ್ಲಿ ನೀನು ಅದ್ಭುತ ಮಾಡಿ ಬಹುಮಾನವನ್ನು ಕೊಟ್ಟು ನಡೆಸ್ತಾ ಬರ್ತೀರಿ ಎಂದು ನಾವು ಪ್ರಾರ್ಥಿಸ್ತೇವೆ. ಉದ್ಯೋಗಕ್ಕಾಗಿ ತೋಕಪಡ್ತಕ್ಕಂಥ ಮಕ್ಕಳ ವಿಷಯ ನಾವು ಪ್ರಾರ್ಥಿಸ್ತೇವೆ. ಗೌರ್ಮೆಂಟ್ ಆಗಲಿ ಅಥವಾ ಪ್ರೈವೇಟ್ ಆಗಲಿ ಕರ್ತಾನೆ ದೇವರೇ, ಅವರಿಗೆ ಈ ವರ್ಷ ಮುಗಿದ್ರೊಳಗ ಅಥವಾ 27ರಲ್ಲಿ ಕರ್ತಾನೆ ಆ ಉದ್ಯೋಗದಲ್ಲಿ 101% ಅವ್ರು ಸೇರ್ಬೇಕಪ್ಪ ಕರ್ತಾನೆ. ನಿನ್ನ ಅದ್ಭುತ ಒಂದು ಶಕ್ತಿಯನ್ನು ಕಾರ್ಯ ಮಾಡಿ. ಇದು ಮನುಷ್ಯರಿಗೆ ಅಸಾಧ್ಯ, ನಿನಗೆ ಸಾಧ್ಯವಾಗಿದ್ದ ಕಾರಣ ನಿನ್ನ ಸಮರ್ಪಣೆ ಮಾಡ್ತಾ ಕರ್ತಾನೆ. ಈ ಅದ್ಭುತ ನಮ್ಮ ಸಭೆಯಲ್ಲಿ ಮಾಡು. ಪ್ರಾರ್ಥನೆ ಮಾಡಿದ ಮಕ್ಕಳೊಳಗೆ ನಿನ್ನ ಮಾಡು ಕರ್ತಾನೆ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಇವತ್ತು ಅನೇಕ ಒಂದು ಅದ್ಭುತ, ಅನೇಕ ಒಂದು ಸೂಚಕ ಕಾರ್ಯಗಳು ನಮ್ಮ ಮಧ್ಯದಲ್ಲಿ ನೀನು ಮಾಡಿದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಪ್ರಾರ್ಥನೆ ಮಾಡಿದ ಪ್ರತಿಯೊಬ್ಬರಿಗೆ ಪ್ರತಿಫಲ ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತಾ ಇವತ್ತಿನ ವಾಕ್ಯದ ಕಡೆ ಕಾಣ್ತೇನೆ. ಇವತ್ತಿನ ವಾಕ್ಯದಲ್ಲಿ ಬಲ, ಶಕ್ತಿ, ಸಾಮರ್ಥ್ಯ ಹೇಳ್ತಕ್ಕಂಥ ನಾನು ಬಲಹೀನ ಮತ್ತು ಜ್ಞಾನ ಇರ್ತೇನೆ. ನಿನ್ನ ವಾಕ್ಯದ ಬಲದಿಂದ, ಶಕ್ತಿಯಿಂದ, ಕೃಪೆಯಿಂದ ನಾನು ತುಂಬಿಸಿಕೊಳ್ತೇನೆ. ಆ ವಾಕ್ಯಗಳು ನಿನ್ನ ಮೊದಲು ಮಾತಾಡಿ ಬಾಯಿ ಮಾತಾಡಿ. ನೀನು ಮಾತಾಡೋದನ್ನು ಬಚ್ಚಿಕೊಳ್ಳಲಿಕ್ಕೆ ಸಾಧ್ಯದ. ನೀನು ಬರುವವರೆ ನಾವು ಸಿದ್ಧವಾಗಲಿಕ್ಕೆ ಅವಕಾಶದ ಕರ್ತಾನೆ. ನಿಮ್ಮ ಮಾತಾಡಿ. ಹಾಗೆ ಮಾಡಿದಕ್ಕಾಗಿ ಸ್ತೋತ್ರ. ನಜರೇತ ಯೇಸು ಕ್ರಿಸ್ತನಲ್ಲಿ ಬೇಡಿ ನಾವು ಕೇಳಿ ಪಡ್ಕೊಂಡಿಲ್ಲ ತಂದೆ. ಆಮೆನ್, ಆಮೆನ್, ಆಮೆನ್. ಹಲ್ಲೆಲೂಯಾ. ಒಂದ್ಸಲ ಚಪ್ಪಾಳೆ ತಡ್ತಾರೆ. ದೇವರಿಗೆ ಮಹಿಮೆ ಆಗಲಿ. ಯಾಕಂದ್ರೆ ಮಹಿಮಾರ್ಥದ ಒಂದು ಸತ್ಯದ ವಿಷಯಗಳಲ್ಲಿ ನಾವು ಒಂದು ವೇಳೆ ಕರ್ತನಿಗೆ ನಮ್ಮನ್ನು ಒಪ್ಪಿಸಿಕೊಟ್ಟಿಲ್ಲ ಅಂದ್ರೆ ಕರ್ತನ ಕಾರ್ಯಗಳನ್ನು ನಾವು ಎದುರು ನೋಡೋಕ್ಕಾಗಲ್ಲ ಪ್ರಿಯರೇ. ಯಾಕಂದ್ರೆ ಆತನಲ್ಲಿ ಸತ್ಯತೆ ಅದ, ಆತನಲ್ಲಿ ಬಿಡುಗಡೆ ಅದ, ಆತನಲ್ಲಿ ಸಮೃದ್ಧಿ ಅದ, ಆತನಲ್ಲಿ ಅನೇಕ ಒಂದು ಅದ್ಭುತ ಕಾರ್ಯಗಳು ಅವ ಪ್ರಿಯರೇ. ಯಾಕೆ ಮಹಿಮಾರ್ಥದ ಸತ್ಯದ ವಿಷಯಗಳೆಂಬುದಾಗಿ ಅಥವಾ ವಿಶ್ವಾಸಿಗಳೆಂಬುದಾಗಿ ನಾನು ಕಳೆದ ವಾರ ಸಂದೇಶ ಕೊಟ್ಟಿದ್ದೆ ಅಂದರೆ, ಅನೇಕ ಜನರು ನಂಬಿದ್ದಾರೆ, ದೀಕ್ಷಾಸ್ನಾನ ಹೊಂದಿದ್ದಾರೆ, ಆತನ ದೇಹ ರಕ್ತದಲ್ಲಿ ಕೂಡ ಪಾಲ್ಭಾಗಿದ್ದಾರೆ. ಆದರೆ ಆ ಮಹಿಮಾರ್ಥವಾಗಿರ್ತಕ್ಕಂಥ ಆ ಸತ್ಯದ ವಿಷಯಗಳು ಅವ್ರ ಒಳಗಿಲ್ಲ. ವಿಶ್ವಾಸಿಗಳು ಹೇಗಿರ್ಬೇಕಂದ್ರೆ ತಾನು ಒಂದು ಫೌಂಡೇಶನ್ ಹಾಕೊಂಡಿರುವಾಗ ಆ ಫೌಂಡೇಶನಲ್ಲಿ ಅವ್ರು ಬಲವಾಗಿ ನಿಲ್ತಕ್ಕಂಥರಾಗಿರ್ಬೇಕು ಪ್ರಿಯರೇ. ಯಾವಾಗ ಬಲವಾಗಿ ನಿಲ್ಲುತ್ತಾರೋ ಆ ವಿಶ್ವಾಸಿ ಎಂದು ಬಿದ್ದು ಹೋಗ್ಲಕ್ಕೆ ಸಾಧ್ಯ ಇಲ್ಲೇ ಇಲ್ಲ ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಬಿದ್ದು ಹೋಗ್ಲಕ್ಕೆ ಚಾನ್ಸ್ ಅದನ್ರಿ? ಪೇತ್ರನಿಗೆ ದೇವ್ರ ಏನ್ ಹೇಳೇನ? ಉಸುಬಿನ ಮೇಲೆ ಮನೆ ಕಟ್ಟಂದನ ಅಥವಾ ಬಂಡೆ ಮೇಲೆ ಮನೆ ಕಟ್ಟಂತ ಹೇಳೇನ? ಎದ್ರ ಮೇಲೆ? ಬಂಡೆಯ ಮೇಲೆ ಮನೆ ಕಟ್ಟ ಅಂತೇಳಿ. ಯಾಕಂದ್ರೆ ಬಂಡೆಯ ಮೇಲೆ ಮನೆ ಕಟ್ಟಿರ್ತಕ್ಕಂಥದ್ದು ಅದು ಬಿದ್ದೋಗ್ಲಕ್ಕೆ ಸಾಧ್ಯ ಇಲ್ಲ. ಉಸುಬಿನ ಮೇಲೆ ಕಟ್ಟಿರ್ತಕ್ಕಂಥ ಮನೆ ಅದೇನೈತದ ಅದು ಬಿದ್ದೋಯ್ತದ ಪ್ರೇರೆ. ಮಳೆ ಬಂದಾಗ ಉಸುಬೇನೈತದ ಜಾರ್ತಾ ಇರ್ತದ. ಅದು ಜಾರ್ತಾ ಇರ್ತಕ್ಕಂಥ ಸ್ಥಿತಿಯಲ್ಲಿ ಮನೆ ಬಿದ್ದೆ ಹೋಯ್ತದ ಹೊರತು ಮನೆ ದೃಢವಾಗಿ ನಿಲ್ಲಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ವಿಶ್ವಾಸಿಗಳ ಒಂದು ಮನೆ ಹೇಗಿರ್ಬೇಕಂದ್ರೆ ಬಂಡೆಯ ಮೇಲೆ, ಅಂದ್ರೆ ಗಟ್ಟಿಯಾಗಿರ್ತಕ್ಕಂಥ ಒಂದು ನಂಬಿಕೆ, ಗಟ್ಟಿಯಾಗಿರ್ತಕ್ಕಂಥ ಒಂದು ಹೃದಯ, ಗಟ್ಟಿಯಾಗಿರ್ತಕ್ಕಂಥ ಒಂದು ಕ್ರಿಸ್ತನ ಮೇಲೆ ನಂಬಿಕೆ, ವಿಶ್ವಾಸವನ್ನು ನೀವು ಇಟ್ಟಿರುವಾಗ ಅದರಲ್ಲಿ ಒಂದು ದೊಡ್ಡೊಂದು ಮಹಿಮಾರ್ಥದ ಪ್ರಿಯರೇ, ದೊಡ್ಡೊಂದು ಮಹಿಮಾರ್ಥದ. ನಾವು ಇದಕ್ಕಾಗಿ ನಾವು ಜೀವಿಸಬೇಕು, ನಾವು ಇದಕ್ಕಾಗಿ ನಾವು ತಗೋಪಡಬೇಕು. ನಾವು ಇದಕ್ಕಾಗಿ ಒಂದು ವೇಳೆ ಇದ್ದೇವಂದ್ರೆ ದೇವರ ಒಂದು ಕಾರ್ಯಗಳು ಬಲವಾಗಿ ನೋಡ್ತೇವೆ. ಮತ್ತು ಜೀವಿತ ಕಾಲದಲ್ಲೆಲ್ಲ ಒಂದು ವಿಶ್ವಾಸಿಯಾಗಿರದೆ ಒಂದು ಬಂಡೆಯಾಗಿ, ಒಂದು ಕ್ರಿಸ್ತನ ಮಗನಾಗಿ ನಾವು ಜೀವನ ಮಾಡಿ ಹೋರಾಟ ಮಾಡಿ ನಮ್ಮನ್ನು ರಕ್ಷಿಸ್ಕೊಳ್ತೇವೆ. ಅನೇಕ ಆತ್ಮ ರಕ್ಷಣೆ ಕೊಡೋದಕ್ಕೆ ಕೂಡ ಒಂದು ಅವಕಾಶ ಇದರಲ್ಲಿ ಕಾಣಬರ್ತದೆ ಪ್ರೇರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕಾಗಿ ನಾವು ನೋಡೋಣ, ರೋಮಪದವರಿಗೆ ಇವತ್ತಿನ ಒಂದು ಇನ್ನ ಪುನರುದ್ಧಾನ ವಿಷಯದಲ್ಲಿ ನಾವು ಸಂದೇಶ ನಾವು ಕೇಳ್ತಕ್ಕಂಥದ್ದಾಗಿದ್ದೇವೆ. ಈ ಪುನರುದ್ಧಾನ ಸಂದೇಶ ಇನ್ನೂ ಅನೇಕ ಒಂದು ಮಹಿಮಾರ್ಥ ವಿಷಯಗಳು ಇದರಲ್ಲಿ ಇನ್ನೂ ಹೋಗೋ ಪ್ರೇರೆ, ಇನ್ನೂ ಅಡಕಾಗಿರ್ತಕ್ಕಂಥ ಇದನ್ನ ಕಾರಣ ಇವತ್ತು ಕೂಡ ಇದೇ ಒಂದು ಪುನರುದ್ಧಾನ ವಿಷಯದಲ್ಲಿ ಸಂದೇಶವನ್ನು ಕೇಳೋಣ. ಅದಕ್ಕೆ ಸತ್ಯವೇದ ತಂದವರು ತೆಗಿರಿ ರೋಮಪದವರಿಗೆ 5ನೇ ಅಧ್ಯಾಯ 12ನೇ ವಚನ ಓದ್ರಿ, ಯಾರು ಸಿಗ್ತಾವರು. ಈ ವಿಷಯ
ಈ ವಿಷಯ ಹೇಗಂದರೆ ಒಬ್ಬ ಮನುಷ್ಯನಿಂದಲೇ ಪಾಪವು ಪಾಪದಿಂದ ಮರಣವು ಲೋಕದೊಳಗೆ ಸೇರಿದವು ಎಲ್ಲರೂ ಪಾಪ ಮಾಡಿದರಿಂದ ಮರಣವು ಹೀಗೆ ಎಲ್ಲರಲ್ಲಿಯೂ ವ್ಯಾಪಿಸಿತ್ತು. ಏನ್ ಮಾಡಿದರಿಂದ ಪಾಪ ಮಾಡಿದರಿಂದ ಮರಣವು ಎಲ್ಲರಲ್ಲಿ ಏನಾಗದ ವ್ಯಾಪಿಸಿತ್ತು. ಮೊದಲನೇದು ನಾವು ಮುರಿತಕ್ಕಂಥದ್ದು ಯಾವುದು ಅಂದ್ರೆ ಪಾಪನೇ. ಒಂದ್ ವೇಳೆ ಪಾಪಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕಾರ್ಯಗಳು ನೀವು ಮುರಿದಿಲ್ಲ ಅಂದ್ರ ನೀವು ಮಹಿಮಾರ್ಥವಾದ ವಿಶ್ವಾಸಿಗಳಾಗ್ಲಕ್ಕ ಚಾನ್ಸಸ್ ಇಲ್ಲೇ ಇಲ್ಲ. ಮುರಿಬೇಕಾದಕ್ಕೆ ನೀವು ಆ ಪಾಪದ ಒಂದು ವಿಷ ಒಂದ್ ವೇಳೆ ನೀವು ಮುರಿದಿರಂದ್ರ ಮಹಿಮಾರ್ಥದ ವಿಶ್ವಾಸಿಗಳಾಗ್ಲಕ್ಕ ಸಾಧ್ಯದ. ಮಹಿಮಾರ್ಥದ ವಿಶ್ವಾಸಿಗಳಿಗೆ ಪುನರುದ್ಧಾನ ಯಾರಿಗದನೋ ಅವರು ಪರಲೋಕಕ್ಕೆ ವಾರಸರಾಗಿರ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ಎಲ್ಲಿಗೆ ವಾರಸರಾಗಿರ್ತಾರೆ ಇವರು? ಪರಲೋಕಕ್ಕೆ ವಾರಸರಾಗಿ ಇವ್ರು ಜೀವಿಸ್ತಾರೆ ಪ್ರಿಯರೇ. ಯಾಕಂದ್ರೆ ಇವತ್ತಿನ ದಿನಗಳಲ್ಲಿ ಈ ಒಂದು ಯವನ ಕಾಲ ಪ್ರಾರಂಭಿಸುವುದಕ್ಕಿಂತ ಮುಂಚಿತವಾಗಿ 10, 12, 13 ವರ್ಷದ ಒಳಗಾಗಿ ಅನೇಕ ಒಂದು ಕಷ್ಟಕ್ಕ, ಅನೇಕ ಒಂದು ನಷ್ಟಕ್ಕ, ಅನೇಕ ಒಂದು ಶ್ರಮೆಗಳಿಗೆ ಒಳಗ್ ಬಿದ್ದು ಅನೇಕ ಒಂದು ತನ್ನ ಮಕ್ಕಳು ತನ್ನ ಜೀವನ ಸರ್ವನಾಶಗಳನ್ನು ಮಾಡ್ಕೋತಕ್ಕಂಥ ಮಕ್ಕಳಾಗಿದ್ದಾರೆ ಪ್ರಿಯರೇ. ಆದ್ರೆ ಈ ಚಿಕ್ಕ ವಯಸ್ಸಿನಲ್ಲೇ ನಿಮ್ಮ ಮಕ್ಕಳಿಗೆ ನೀವು ಬೋಧನೆ ಮಾಡ್ತಕ್ಕಂಥರಾಗಿದ್ದೀರಿ, ನಿಮ್ಮ ಮಕ್ಕಳಿಗೆ ನೀವು ಒಂದ್ ವೇಳೆ ಸರಿದಾರಿಯಲ್ಲಿ ನೀವು ನಡೆಸ್ತಕ್ಕಂಥರಾಗಿದ್ದೀರಿ ಅಂದ್ರ ಇವತ್ತು ನೀನಿರ್ತಿ, ನಾಳೆ ನಿನ್ನ ಮಕ್ಕಳು ಕೂಡ ಮಹಿಮಾರ್ಥದ ಒಂದು ವಿಶ್ವಾಸಿಗಳಾಗ್ಲಕ್ಕ ಸಾಧ್ಯದ ಪ್ರಿಯರೇ. ಒಂದ್ ವೇಳೆ ನೀನು ಗೊತ್ತಿಲ್ಲ, ನಿನ್ನ ಮಕ್ಕಳು ಕೂಡ ಆಗ್ಲಕ್ಕ ಸಾಧ್ಯ ಇಲ್ಲ. ಯಾವ ಕಾಲ, ಯಾವ ಸಮಯ, ಯಾವ ಗಳಿಗೆ ಬರ್ತದೋ ಆ ಕಾಲ, ಗಳಿಗೆ, ಆ ಸಮಯದಲ್ಲಿ ಎಲ್ಲನೇ ಮುಗಿದೋಯ್ತದ. ಆದ್ರೆ ತಲೆ ಮಾತ್ರ ಕೆಳಗ್ ಬಗ್ಗೆ ನಡೀತಕ್ಕಂಥದ್ದು ನಿನ್ನ ಜೀವಿತ ಆಗಿರ್ತ ಪ್ರಿಯರೇ. ನಿನ್ನ ತಲೆ ಮೇಲಕ್ಕೆ ಎತ್ತಬೇಕು. ನೀನು ಮೇಲಕ್ಕೆ ತಲೆಯನ್ನು ಎತ್ತಿ ನಡೀತಕ್ಕಂಥ ಒಂದು ವ್ಯಕ್ತಿಯಾಗಿ ನೀನು ಜೀವನ ಮಾಡ್ಬೇಕಾದ್ರೆ ಪಾಪದ ಒಂದು ವಿಷವಾಗಿರ್ತಕ್ಕಂಥ ಕೊಂಡಿ ನೀನು ಮುರಿದೇ ಹಾಕ್ಬೇಕು ಪ್ರಿಯರೇ. ಇದು ನೀವು ಮುರಿದಿಲ್ಲ ಅಂದ್ರ ವಿಶ್ವಾಸದಲ್ಲಿ ದಡವಾಗಿ ಬಲವಾಗಿ ನಿನಗ ನಿಲ್ಲುವುದಕ್ಕಾಗಲ್ಲ. ನೀನೇ ಕಷ್ಟಗಳಲ್ಲಿ, ಸಂಕಟಗಳಲ್ಲಿ ಬಿದ್ದೋಗಿತ್ತಿ. ಈ ಕಷ್ಟ ಸಂಕಟಗಳನ್ನು ನಿನಗೆಂದು ಅದು ಬಿಡಲೇ ಪ್ರಿಯರೇ. ಮರಣನೇ ನಿನ್ನ ಎದುರದ ಹೊರತು ನಿನಗ ಒಂದು ಬಲ, ಒಂದು ಶಕ್ತಿ, ಸಾಮರ್ಥ್ಯ ನಿನ್ನ ಒಳಗ ಇರ್ಲಕ್ಕ ಅವಕಾಶ ಚಾನ್ಸಸ್ ಎಲ್ಲೇ ಇಲ್ಲ ಪ್ರಿಯರೇ. ಮೊನ್ನಿನ ದಿನ ಒಂದು ವಿಷಯನ ಕೇಳಿದ. ಆ ವಿಷಯ ಕೇಳಿದಂದ್ರೆ ನನಗೆ ಒಂದ್ ತರವಾಗಿ ಫೀಲಿಂಗು, ಅಯ್ಯೋ ಇಂಥ ಮಕ್ಕಳು ಕೂಡ ಇವತ್ತು ರೆಡಿ ಆಗ್ಯಾರ, ಇಂಥ ಒಂದು ಜೀವನ ಜೀವಿಸ್ತಕ್ಕಂಥವ್ರು ಕೂಡ ಹರಣ ಎಂಬುದಾಗಿ ಕೆಲವೊಂದ್ ಸರ್ತಿ ನನಗ ಅದೇನಾಯ್ತದ ಆ ಕರೆಂಟ್ ಶಾರ್ಟ್ ಹೊಡೆದಪ್ಲೆ ಆಗುತ್ತೆ ಕೆಲವೊಂದ್ ಸರ್ತಿ ಆಲೋಚನೆ ಮಾಡಿದಾಗ. ನೋಡ್ರಿ, 5ನೇ ಕ್ಲಾಸ್ 6ನೇ ಕ್ಲಾಸ್ ಇರ್ತಕ್ಕಂಥ ಮಕ್ಕಳಿಗೆ ಏನ್ ಗೊತ್ತಿರ್ತಾಗ ನಮಗೆ ಸುಂಬುಳ್ ಸಿಟ್ಕೊಳಕ್ ಬರ್ತಿಲ್ಲ ಬರಬರ್. ನಾ ಹೇಳ್ತಕ್ಕಂಥ ಮಾತು ಅರ್ಥ ಆಗ್ಲತ್ತಿಲ್ಲ. ಒಂದು ಕರೆಕ್ಟ್ ಆಗಿ ನಾವು ಕ್ಲೀನ್ ನೀಟ್ನೆಸ್ ಸಿಕ್ಕೊಳಕ್ ಇರ್ತಿಲ್ಲ. ಅಂತ ಒಂದು ಪರಿಸ್ಥಿತಿಗಳು ನಮ್ಮ ಸಣ್ಣ ವಯಸ್ಸಿನಲ್ಲಿದ್ದು. ಆದ್ರೆ ಇವತ್ತಿನ ಈ 4ನೇ 5ನೇ ಕ್ಲಾಸ್ ಪಾರುಗಳು ಏನಾಗ್ಲತ್ತಾರ, ಈ ಚಿಕ್ಕ ವಯಸ್ಸಿನಲ್ಲಿ ಲೋಕದ ಒಂದು ಪ್ರೀತಿ, ಲೋಕದ ಒಂದು ಮೋಹದ ಒಳಗಾಗಿ ಮುಣುಹೋಗ್ಲತ್ತಾರ ಪ್ರೇರಿ ಅಂತಾರೆಲ್ಲ. ಎಷ್ಟು ಅವಮಾನಕರ, ತಂದೆಗೆ ಎಷ್ಟು ಅವಮಾನಕರ, ತಾಯಿಗೆ ಎಷ್ಟು ಅವಮಾನಕರ. ಈ ಸಣ್ಣ ವಯಸ್ಸಿನಲ್ಲೇ ಇದು ಭಯಂಕರವಾಗಿರ್ತಕ್ಕಂಥ ಪಾಪವನ್ನು ಅವರು ಹಿಡಿದುಕೊಂಡು ಹಿಂಬಾಲಿಸ್ಲತ್ತಾರ. ದೊಡ್ಡರಾದ್ಮೇಲೆ ಜೀವಿತ ಹೆಂಗಿರ್ತದ, ಈ ಹುಡುಗಿ 10 ಜನರಿಗೆ ಹಿಡ್ಕೊಂಡ್ ಬಿಟ್ಕೊಡ್ತಿರ್ಬೋದು, ಆ ಹುಡುಗ 10-20 ಜನರಿಗೆ ಯೂಸ್ ಮಾಡ್ಕೊಂಡ್ ಬಿಟ್ಕೊಡ್ತಿರ್ಬೋದು. ಇಂಥ ಒಂದು ಪರಿಸ್ಥಿತಿಗಳು ಮುಂದಿನ ದಿನಮಾನದಲ್ಲಿ ಇವರಿಗೆ ಬರ್ತಾವ ಪ್ರೇರಿ. ಆ ಪಾಪದ ವಿಷ ಇವತ್ತು ಒಂದ್ ವೇಳೆ ನೀನು ಮುರಿದಿಲ್ಲ ಅಂದ್ರ ನಿನಗ ಲೋಕದಲ್ಲಿ ಜಯಿಸ್ಲಕ್ಕಾಗಲ್ಲ ಪ್ರೇರೆ. ಈ ಲೋಕದಲ್ಲಿ ಯೇಸು ಸ್ವಾಮಿ ಮರಣವನ್ನು ಜಯಿಸಿದಾನೆ, ಈ ಲೋಕವನ್ನು ಜಯಿಸಿದಾನೆ ಆತನ ಸ್ಪಷ್ಟವಾಗಿ. ನನ್ನ ಸೋದರಿ ಅಥವಾ ನನ್ನ ಮಕ್ಕಳೇ, ಈ ಲೋಕವನ್ನು ನೀವು ಕೂಡ ಜಯಿಸ್ಬೇಕಾಗಿದೆ ಸ್ಪಷ್ಟವಾಗಿ. ಮರಣದ ಕೊಂಡಿ ನೀವು ಮುರಿಬೇಕಾಗ್ಯದ. ಮರಣದ ಕೊಂಡಿ ನೀವು ಮುರಿಬೇಕಾದ್ರೆ ಈ ಪಾಪದ ವಿಷಯಗಳನ್ನು ನಿಮ್ಮ ಒಳಗಿರ್ತಕ್ಕಂಥದ್ದು ನೀವು ನಾಶ ಮಾಡಬೇಕಾಗ್ಯದ ಪ್ರೇರೆ. ಒಂದ್ ವೇಳೆ ಈ ಪಾಪದ ವಿಷಯ ಅಥವಾ ಈ ವಿಷ ನೀವು ಒಂದ್ ವೇಳೆ ಈ ಚಿಕ್ಕ ವಯಸ್ಸಿನಲ್ಲಿ ಮುರಿದಿಲ್ಲ ಅಂದ್ರ ನಿಮ್ಮ ಪರಿಸ್ಥಿತಿ, ಸ್ಥಿತಿಗಳು ದೊಡ್ಡವಾಗಿ ಬೆಳೆದ ಮೇಲೆ ಬಹಳಷ್ಟು ಒಂದು ಕಷ್ಟಕರ, ಬಹಳಷ್ಟು ಒಂದು ಸಂಕಟಕರವಾಗಿರ್ತಕ್ಕಂಥ ಜೀವನಗಳು ನಡ್ಕೊಂಡು ಬರ್ತಾವ ಪ್ರೇರೆ.
ಇವತ್ತಿನ ಒಂದು ತಾಯಿ ತಂದೆ ಮಕ್ಕಳಿಗೆ ಎಂತ ಒಂದು ಗುಣಗಳ ಲಕ್ಷಣಗಳು ಎಂತ ಒಂದು ಪಾಠಗಳು ಕಲಿಸ್ಲತ್ತಾರ ಅಂದ್ರ ಎಲ್ಲ ಲೋಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಎಲ್ಲ ಲೋಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದೇ ಮಕ್ಕಳಿಗೆ ಕಲಿಸತ್ರ ಹೊರತು ಮಕ್ಕಳಿಗೆ ಆ ಲೋಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪಾಠವನ್ನು ಕಲಿಸೋದಕ್ಕಾಗಿ ಅರ್ಧ ತಾಸು ಒಂದ್ ತಾಸು ಸಮಯ ಕೊಡ್ತಾರಲ್ಲ, ಅದರ ಒಂದು 15-20 ನಿಮಿಷ ನೀವು ದೇವರಿಗೆ ಸಮಯ ಒಪ್ಪಿಸ್ಕೊಟ್ಟು ನಿಮ್ಮ ಮಕ್ಕಳಿಗೆ ಆ ದೇವರ ವಿಷಯದಲ್ಲಿ ಬೋಧನೆ ಮಾಡುತ್ತಾ ನಿಮ್ಮ ಮಕ್ಕಳಿಗೆ ಅದರಲ್ಲಿ ನೀವು ಫ್ಯೂಚರ್ಗಾಗಿ ನಿಮ್ಮ ಮಕ್ಕಳಿಗೆ ನೋಡ್ಬೇಕಾದ್ರೆ ನೀವು ನಿಮ್ಮ ದೇವರ ವಿಷಯವಾಗಿ ನಿಮ್ಮ ಮಕ್ಕಳಿಗೆ ಒಂದ್ ವೇಳೆ ಒಳ್ಳೆ ವಿಷಯ ನೀವು ಕಲಿಸ್ತೀರಂದ್ರ ನಿಮ್ಮ ಮಕ್ಕಳು ಒಳ್ಳೆ ವ್ಯಕ್ತಿಗಳಾಗಿ ಬೆಳಿಲಕ್ಕೆ ಅವಕಾಶ ಅದ, ಉನ್ನತ ಸ್ಥಾನಮಾನಕ್ಕೆ ಹೋಗ್ಲಕ್ಕೆ ಅವಕಾಶ ಅದ ಪ್ರೇರೆ. ಈ 5ನೇ ಕ್ಲಾಸ್ 6ನೇ ಕ್ಲಾಸ್ದಲ್ಲಿ ಈ ಲೋಕದ ಪ್ರೀತಿಯಲ್ಲಿ ಮುಣುಗೋಗಿ ಇವರು ಡಿಗ್ರಿ ಕಂಪ್ಲೀಟ್ ಮಾಡ್ಯಾರ. ಆ ಡಿಗ್ರಿ ಕಂಪ್ಲೀಟ್ ಮಾಡ್ತಾನೆ ಇವ 4 ಗಿಡ ಬೆಳೆಸೇನ, ಈ ಕಡೆ ಇಕ್ಕಿ 4 ಗಿಡಗಳು ಬೆಳೆಸ್ಕೊಂಡ್ ಬಂದಾರ ಪ್ರೇರೆ. ಇಬ್ರು ಆ ಡಿಗ್ರಿ ತನ ಹೋಗ್ಯಾರ ಅಂತ ಇಬ್ರು 4 ಗಿಡಗಳು ಹಚ್ಚಾರ. ಈಗ ಈ 4 ಗಿಡಗಳು ಹಚ್ಚಿದಾಗ ನಿಜವಾದ ಒಂದು ಸ್ನೇಹಿತನ ಯಾರಾಗಿ ಗೊತ್ತಾಗಲ್ಲ ಉಂಟದ, ನಿಜವಾದ ಸ್ನೇಹಿತನಿಕೆ ಎಂಬುದಾಗ ಅವನಿಗೆ ಗೊತ್ತಾಗಲ್ಲ ಉಂಟದ. ಪರಿಸ್ಥಿತಿಗಳು ಭಯಂಕರವಾಗಿ ಬಂದವ. ಕಾಲೇಜ್ ಎದುರ ಒಬ್ಬರೊಬ್ಬರು ಕಾಲರ್ ಹಿಡ್ಕೊಂಡು ಹೊಡ್ಕೋದಕ್ಕಾಗಿ ಇವರು ನಿಂತಿರ್ತಾರ ಪ್ರೇರೆ. ಮತ್ ಇದ್ರಾಗ ವಿಡಿಯೋ ಮಾಡಿ ಹಾಕೋರು ಕೂಡ ಅವರೇ ಇರ್ತಾರ. ಮತ್ ಇದ್ರಾಗ ಈ ವಿಡಿಯೋಸ್ ಎಲ್ರ ಹಿಂಗ ಲವರ್ಸ್ ಯಾರ ಹಿಂಗ ಕಿರಿಕಿರಿ ಹೊಡ್ಕೊಳತ್ತಾರ ಅಂದ್ರ ಅವ್ರು ವಿಡಿಯೋ ಮಾಡಿ ಮತ್ತೆ ಇನ್ಸ್ಟಾಗ್ರಾಮ್ದಾಗ ಇವ್ರು ಮತ್ತಿಟ್ಟು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಫೇಮಸ್ ಆಗುವುದಕ್ಕಾಗಿ ಕಾರ್ಯ ಮಾಡ್ತಕ್ಕಂಥರಾಗಿದ್ದಾರೆ. ಆದ್ರೆ ಗೌರ್ಮೆಂಟ್ ಗೊತ್ತು ರೂಲ್ಸ್ ತಗೊಂಬಂದ್ ಏನ್ ರೂಲ್ಸ್ ಅಂತ ಗೊತ್ತದನ, ಇನ್ನೊಬ್ಬರಿಗೆ ಒಂದ್ ವೇಳೆ ಇಂಥ ಕಾರ್ಯದಲ್ಲಿ ಈ ವಿಡಿಯೋಸ್ಗಳು ಮಾಡಿ ಒಂದ್ ವೇಳೆ ನೀವು ರೀಲ್ಸ್ ಮಾಡಿ ಹಾಕ್ತಕ್ಕಂಥರಾಗಿರ್ತೀರಿ ಅಂದ್ರ ನಿಮಗೆ ತಪ್ಪದೆ 6 ವರ್ಷ ಜೈಲ್ ಶಿಕ್ಷೆ ಅಂತ 1 ಲಕ್ಷ ರೂಪಾಯಿ ಜುರ್ಮಾನ ಅಂತ ಪ್ರೇರಿ. ಇವ್ರಿಗೆ ಹಾಕಲ್ಕಿಂತ ಮುಂಚಿತವಾಗಿ ಈ 4 ಗಿಡಗಳು ಬೆಳೆಸಿ ಲೋಕದ ಜೀವಿತ, ಲೋಕದ ಮಕ್ಕಳು ಒಂದು ಸಂಸಾರ ಜೊತೆ ಆಟ ಆಡ್ತಾರಲ್ಲ, ಇವ್ರಿಗೆ ಒಂದು 10 ವರ್ಷ ಶಿಕ್ಷೆ ಹಾಕ್ಬೇಕು. ಇವ್ರಿಗೆ ಸುಮಾರು ಒಂದು 10-20 ವರ್ಷ ಇವ್ರಿಗೆ ಶಿಕ್ಷೆ ಇರಬೇಕು. ಇವ್ರಿಗೆ ಇಂಥ ಒಂದು ಟ್ರೀಟ್ಮೆಂಟ್ ಇರಬೇಕು. ಇವ್ರ ಜೀವಿತ ಕಾಲವೆಲ್ಲ ತಲೆ ಎತ್ತರ ಹೇಳ್ಬಾರ್ದು ಅಂತ ಒಂದು ಶಿಕ್ಷೆಗೆ ಇವ್ರಿಗೆ ಪಾತ್ರರಾಗಿ ಮಾರ್ಪಡ್ಬೇಕಿಂತ ಇಂಥ ಒಂದು ಗೌರ್ಮೆಂಟ್ ರೂಲ್ಸ್ ತರಬೇಕು ಮುಂದಿನ ದಿನಮಾನದಲ್ಲಿ, ಇಲ್ಲಂತಿಲ್ಲ. ಆದ್ರೆ ಎಷ್ಟು ಭಯಂಕರವಾಗಿರ್ತಕ್ಕಂಥದ್ದು, ಎಷ್ಟು ಅವಮಾನಕರವಾಗಿರ್ತಕ್ಕಂಥದ್ದು. ತಾಯಿ ತಂದೆ ಮಕ್ಕಳಿಗೆ ಸ್ಕೂಲ್ ಕಳ್ಸ್ಲಕ್ಕ ಎಷ್ಟೋ ತ್ಯಾಗ ಮಾಡತ್ತಾರ. ಬೆಳ್ಳಿ ಬಂಗಾರನು ಮಾರ್ಕೊಳತ್ತಾರ, ಮನೆ ಮಾರ್ಕೊಳತ್ತಾರ, ಆಸ್ತಿ ಮಾರ್ಕೊಳತ್ತಾರ, ಮಂಗಳಸೂತ್ರ ಕೂಡ ಮಾರಿ ತಾಯಿ ಮಕ್ಕಳಿಗೆ ಓದಿಸುವುದಕ್ಕಾಗಿ ಪ್ರಯಾಸ ಪಡತ್ತಾಳ. ಆದ್ರೆ ಇವತ್ತಿನ ಪೀಳಿಗೆಗಳಿಗೆ ಅದು ಏನಾಗ್ಲತ್ತದ ತಿಳಿಯತಿಲ್ಲ. ಯಾಕ ಇವ್ರಿಗೆ ಏನ್ ಮಾಡತ್ತದ, ಈ ಪಾಪದ ವಿಷ ಏನ್ ಮಾಡತ್ತ ಇವ್ರಿಗೆ ಹಾಳು ಮಾಡ್ತಕ್ಕಂತಾಗ್ಯದ ಪ್ರೇರಿ. ಈ ಪಾಪದ ವಿಷ ಇವರಿಗೆ ಹಾಳು ಮಾಡ್ತಕ್ಕಂತಾಗ್ಯದ ಪ್ರೇರಿ. ಕೆಲವೊಂದು ತಾಯಿ ತಂದೆಗೆ ಅನಿಸ್ತದ ಇವ್ರು ಹುಟ್ಟ ತಕ್ಷಣ ಇವ್ರಿಗೆ ಕುತ್ತಿಗೆ ಮೇಲೆ ಕಾಲ್ ಕೊಟ್ಟರ ಕೊಲ್ಲಲ್ ಹೋದ ನೋಡ್ರಿ, ಇವತ್ತು ನನ್ನ ಪರಿಸ್ಥಿತಿ ಹಿಂಗ ಐತಿಲ್ಲ ಎಂಬ ಒಂದು ವಿಷಯದಲ್ಲಿ ತಾಯಿ ತಂದೆ ಈ ಪರಿಸ್ಥಿತಿ ಎದುರ್ಕೊಳತಾರ ಪ್ರೇರಿ. ಅಥವಾ ಯಾವರ ರೋಗ ವ್ಯಾಧಿ ಬಂದಾಗ ಇವರಿಗೆ ಅಲ್ಲೇ ಬಿಟ್ಕೊಡಲು ಹೋದೆವು ಅಂತಪ್ಲೆ ಒಂದು ಪರಿಸ್ಥಿತಿ ಇವತ್ತು ತಾಯಿ ತಂದೆ ಒಳಗ ಅನಿಸ್ಲತ್ತದ. ಕಣ್ಣೀರಿಗೆ ಒಳಗರ, ದುಃಖಕ್ಕೆ ಒಳಗರ, ರೋಗ ವ್ಯಾಧಿಗಳ ಅನುಸರಿಸಿ ನಡ್ಲತ್ತಾರ. ಗೊತ್ತು ಯಾಕ? ಇದು ನೀವು ಮಾಡಿರ್ತಕ್ಕಂಥ ಕ್ರಿಯೆಗಳೇ. ಮಕ್ಕಳೇ, ನಿಮ್ ತಾಯಿ ತಂದೆ ತಲೆ ಮ್ಯಾಕ್ ಕೇಳ್ಬೇಕಾದ್ರೆ ನೀವು ಸ್ಪಷ್ಟವಾಗಿ ಈ ವಿಷ ನೀವು ಮುರಿಲೇಬೇಕು. ಅದಕ್ಕೆ ಹೇಳ್ತಾನ ಈ ವಿಷಯ ಹೇಗೆಂದರೆ ಒಬ್ಬ ಮನುಷ್ಯನಿಂದಲೇ ಪಾಪದಿಂದ ಮರಣವು ಲೋಕದೊಳಗೆ ಸೇರಿದವೆಂಬುದಾಗಿ. ಒಬ್ಬನೇ ಮನುಷ್ಯ, ನೀನು ಒಬ್ಬನೇ ಮಾಡ್ತಕ್ಕಂಥ ಕಾರ್ಯ, ನೀನು ಒಬ್ಬನೇ ಮಾಡ್ತಕ್ಕಂಥ ಒಂದು ಕ್ರಿಯೆ ನಿನ್ನವರನ್ನು, ನಿನ್ನ ಒಂದು ಕುಟುಂಬಸ್ಥರನ್ನು ತಲೆ ಕೆಳಗೆ ಮಾಡುವ ಹಾಗೆ ಆಗಲತ್ತ ಪ್ರೇರೆ. ಆದರೆ ಒಂದು ಜಾಗೃತ ಮಕ್ಕಳೇ, ನಿಮ್ಮ ಜೀವಿತ ಕಾಲ ಇವೆಲ್ಲ ಇವತ್ತು ನಿಮಗೆ ಸಂತೋಷ ಕಾಣತಾದ್ರೆ ಮುಂದೆ ಇದೇ ಗತಿ ನಿಮ್ದದ ಪ್ರೇರೆ. ಇವತ್ತು ನಿನ್ನ ತಾಯಿ ಕಣ್ಣೀರು ನೀನು ನೋಡ್ತಿದೆ, ಇವತ್ತು ನಿನ್ನ ತಂದೆ ಕಣ್ಣೀರು ನೀನು ನೋಡ್ತಿದೆ, ಮುಂದ ಇದಕ್ಕಿನ್ನ 3 ಪಟ್ಟು 4 ಪಟ್ಟು ನೀ ಕಣ್ಣೀರು ನೋಡ್ತೀವಿ ಪ್ರೇರ. ಗೊತ್ತೇನ? ಅದು ನಿನ್ನ ಕಣ್ಣಾಗಿ ನೀರು ಯಾವಾಗೈತೆ ಹರಿತಾವ, ಯಾವಾಗ ನಿನ್ನ ಒಳಗ ದುಃಖ ಅದು ತುಂಬ್ಕೊಂಡು ಬರ್ತದ, ಅವಾಗ ನೀ ಅನ್ಕೋತಿ ಹೌದು ನಾ ಮಾಡಿದೆ, ನಾನು ಇವತ್ತು ನಾ ಅನುಭವಿಸಿದ್ದೆ ಎಂಬುದಾಗಿ ನಿನ್ನ ಜೀವಿತ ಕಾಲದಲ್ಲಿ ಬರ್ತಾವ ಪ್ರೇರೆ. ಆ ದಿನ ಬರುವುದಕ್ಕಿಂತ ಮುಂಚಿತವಾಗಿ, ಆ ಸಮಯ ಗಳಿಗೆ ಬರುವುದಕ್ಕಿಂತ ಮುಂಚಿತವಾಗಿ ಈ ದಿನ ಇವತ್ತೇ ಆ ಮರಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಷ ನೀ ನಾಶ ಮಾಡುವುದಾದ್ರೆ ನಿನಗೆ ರಕ್ಷಣೆ ಅದ. ನೀ ಮಾಡಿರ್ತಕ್ಕಂಥ ಪಾಪ, ದ್ರೋಹ, ಅಪರಾಧ ಅವು ಅಳಿಸ್ಬಿಟ್ಟನ್ ಪ್ರೇ ಸ್ವಾಮಿ ಸ್ಪಷ್ಟ. ತನ್ನ ರಕ್ತವನ್ನು ಚೆಲ್ಲಿ ನಿನ್ನನ್ನು ಕೊಂಡ್ಕೊಂಡು ನಿನ್ನ ಪಾಪವೆಲ್ಲ ಆತನ ಅಮೂಲ್ಯ ರಕ್ತಲಿಂದ ತೊಳೆದು ಶುದ್ಧಿ ಮಾಡ್ಯಾನ ಪ್ರೇ. ಆತನು ದೇವರು ನಿನಗಾಗಿ ಆತನ ತ್ಯಾಗ ಮಾಡ್ಯಾನ, ನಿನಗಾಗಿ, ಇನ್ನೊಬ್ಬರಿಗಾಗಿ ತ್ಯಾಗ ಮಾಡಿಲ್ಲ.
ನಿನಗಾಗಿ ನೀನೇ ಆ ಪಾಪಿ ಇದೆ ಎಂಬುದಾಗಿ ನೀವು ಒಪ್ಪಿಕೊಂಡು ಬಿಟ್ಕೊಡುವಾಗ ನಿನಗಾಗಿ ಆತನ ತ್ಯಾಗ ಮಾಡಿ. ಅದಕ್ಕೆ ಹೇಳ್ತಾನ, ಎಲ್ಲರೂ ಪಾಪ ಮಾಡಿದರಿಂದ ಮರಣವು ಹೀಗೆ ಎಲ್ಲರಲ್ಲಿಯೂ ವ್ಯಾಪಿಸಿತು. ಒಂದ್ ವೇಳೆ ನೀನೇ ನೀನೇ ಎಂಬುದಾಗಿ ದಯಮಾಡಿ ನೀನೇ ಅಂದ್ರೆ ಕ್ಷಮಿಸ್ರಿ, ಯಾಕಂದ್ರೆ ಒಬ್ರು ನಂಗೆ ಆಲ್ರೆಡಿ ನೀ ಎಂಬುದಾಗಿ ವಾಕ್ಯ ಹೇಳ್ಬೇಡ್ರಿ, ನೀವು ಅಂತ ಹೇಳ್ರಿ ಅಂತ ಹೇಳ್ಯಾರ. ನೀವಂದ್ರೆ ಅದ್ರಾಗ ಪಾಪ ಮಾಡಲ್ ವ್ಯಕ್ತಿಗಳು ಬಿ ಇದ್ದೀರಿ. ಇದ್ರಾಗ ಏನಂತೀರಿ? ನೀವಂದಾಗ ಕೆಲವೊಬ್ಬರು ಪಾಪ ಮಾಡಲ್ಲಂತ ವ್ಯಕ್ತಿಗಳು ಪರಿಶುದ್ಧವಾಗಿ ಜೀವನ ಮಾಡ್ತಕ್ಕಂಥ ವ್ಯಕ್ತಿಗಳು ಇರ್ತಾರ. ಅಯ್ಯೋ ನಾವು ಹಿಂಗ್ ಇದ್ದೇವಲ್ಲ ಮತ್ತೆ ಬಿ ನಮಗ ಅಂತಕ್ಕಂಥ ಶಬ್ದ ಎಂಬುದಾಗಿ ಹಿಂಗಂತಾರ. ಆದ್ರೆ ನೀ ಎಂಬ ಶಬ್ದ ಯಾಕೆ ಇದು ಬಳಸಬೇಕಾಗದಂದ್ರೆ, ಒಂದ್ ವೇಳೆ ಆ ವ್ಯಕ್ತಿ ನೀನೇ ಆಗಿದ್ದಿರ್ಬೋದು. ನೀನೇ ಆ ವ್ಯಕ್ತಿ ಇದ್ದಾಗ ನೀನು ಮಾರ್ಪಡ್ತಕ್ಕಂಥದ್ದು ಶ್ರೇಷ್ಠವಾಗಿರ್ತಕ್ಕಂಥದ್ದು ಪ್ರೇರೆ. ನೀ ಮಾರ್ಪಟ್ಟಾಗ ನಿನ್ನ ಎಡಬಲ ಇರ್ತಕ್ಕಂಥವ್ರು ಕೂಡ ಮಾರ್ಪಡ್ಲಕ್ಕೆ ಅವಕಾಶ ಇದೆ. ನಿನ್ನವರು ನಿನ್ನ ಕುಟುಂಬಸ್ಥರು ಮಾರ್ಪಡ್ಲಕ್ಕೆ ಅವಕಾಶ ಇದೆ ಪ್ರೇರೆ. ಒಂದ್ ವೇಳೆ ನಿನ್ನ ಜೀವಿತ ಹೀಗೆ ಅದಂದ್ರೆ ನಿನ್ನಿಂದೆ ಎಲ್ಲರೂ ಪಾಪ ಮಾಡಿದಾರೆ ಪ್ರೇರೆ, ಎಲ್ಲರಿಗೂ ಮರಣ ವ್ಯಾಪಿಸ್ಯಾರ ನಿನ್ನಿಂದಲೇ. ಒಂದ್ ವೇಳೆ ನೀನೇ ಒಂದ್ ವೇಳೆ ಸರಳ ಮನಸ್ಸುಳ್ಳವನಾಗಿದ್ದು, ನೀತಿವಂತನಾಗಿದ್ದು, ಸತ್ಪುರುಷನಾಗಿದ್ದು ನೀನು ಬಾಳ್ವೆ ಮಾಡುವುದ್ರೆ ನಿನ್ನ ನೀನು ರಕ್ಷಿಸ್ಕೊಳ್ಳಕ್ ಸಾಧ್ಯದ ಅನೇಕ ಆತ್ಮಗಳ ರಕ್ಷಣೆ ಕೊಡುವುದಕ್ಕಾಗ ಕೂಡ ಅವಕಾಶ ಇದೆ ಪ್ರೇರೆ. ಹಲ್ಲೆಲೂಯಾ. ಈಗ ಒಂದು ಕುಟುಂಬದಲ್ಲಿ ಒಬ್ಬನ ವ್ಯಕ್ತಿ ಸತ್ತೋಗಿನ ಅನ್ಕೋರಿ, ಕುಟುಂಬಸ್ಥರು ಎಲ್ಲರೂ ಹೇಳ್ತಾರ ಅಥವಾ ಸತ್ತೋಗಿನ ವ್ಯಕ್ತಿನ ಹೇಳ್ತಾನ? ಯಾರು ಹೇಳ್ತಾವ? ಯಾರು ಹೇಳ್ತಾವ್ರಿ? ಸತ್ತೋಗಿರ್ತಕ್ಕಂಥ ವ್ಯಕ್ತಿ ಹೇಳ್ತಾನ? ಕುಟುಂಬಸ್ಥರು ಎಲ್ಲರೂ ಹೇಳ್ತಾರ ಅಥವಾ ಇಲ್ಲ? ಸತ್ತೋಗಿನವನಿಗೆ ಏನ್ ಗೊತ್ತದ? ಅವನ ಆತ್ಮ ಅವನ ಸುತ್ತಮುತ್ತನೇ ತಿರುಗ್ತಾ ಇರ್ತದ. ಸತ್ತ ಬಾಡಿಯಲ್ಲಿ ಇರ್ತವ, ಅಲ್ಲೇ ಸುತ್ತಮುತ್ತ ಇರ್ತಾವ. ಇಲ್ಲಿವರೆಗೆ ಮಣ್ಣಾಗ ಹಾಕಲ್ರ ಅವನಿಗೆ ಒಯ್ದು, ಅಲ್ಲಿವರೆಗ ಅವನ ಆತ್ಮ ದೇವ್ರ ಸನ್ನಿಧಾನಕ್ಕೆ ಅಥವಾ ಪರದೇಶಕ್ಕೆ ಸೇರಲ್ಲ. ಮಣ್ಣಾಗ ಹಾಕ್ಮೇಲೆ ಅವನ ಆತ್ಮ ಪರದೇಶಕ್ಕೆ ಸೇರ್ತ. ಅಲ್ಲಿವರೆಗ ಯಾರು ಎಷ್ಟು ಹೇಳತ್ತಾರ, ಯಾರು ಆಕ್ಟಿಂಗ್ ಮಾಡತ್ತಾರ ಅಥವಾ ಯಾರು ಎಂಬುದ ಕೂಡ ಆತ್ಮ ತಿಳ್ಕೊಂಡು ಹೋಯ್ತಂತ ಚಂದ ಜಾಗರ ಐತೆ. ಈ ನೆನ್ಪಿಡ್ರಿ, ಯಾಕಂದ್ರೆ ಈ ದರ್ಶನ ನನ್ನ ಒಳಗದ, ಈ ಒಂದು ದರ್ಶನ ನನ್ನ ಒಳಗದ. ದೇವ್ರು ನಂಗೆ ತೋರಿಸಿರ್ತಕ್ಕಂಥ ದರ್ಶನ ಇದು ನನ್ನ ಒಳಗಾದ. ಇದ್ದಿನ ಕಾರಣ ನಿಮ್ಗೆ ನಾನು ಎಚ್ಚರಿಸ್ಲತ್ತದೆ. ನಟನ ಜೀವಿತ ಬೇಡ ಮಗ್ ಏನ್ರಿ, ನಟನ ಜೀವಿತ ಬೇಡ, ನಟನವಾಗಿರ್ತಕ್ಕಂಥ ಕಾರ್ಯಕ್ರಮಗಳು ಬೇಡ. ಸಂಪೂರ್ಣತೆ ಉಳ್ಳವರಾಗಿರಿ, ಸಂಪೂರ್ಣತೆ. ಅದಕ್ಕೆ ಒಂದು ಕುಟುಂಬದಲ್ಲಿ ಒಂದು ವ್ಯಕ್ತಿ ಗಾಯ ಆಯ್ತಂದ್ರೆ ಆ ಕುಟುಂಬಸ್ಥರಿಗೆ ಎಲ್ಲರಿಗೆ ದುಃಖ, ಕುಟುಂಬಸ್ಥರಿಗೆ ಎಲ್ಲರಿಗೂ ಒಂದು ಸಮಸ್ಯೆಗಳು ಹೇಗೆ ಎದುರ್ಕೋತಿರೋ ಹಾಗೆ ಒಂದು ವ್ಯಕ್ತಿ ಪಾಪ ಮಾಡುವುದರಿಂದ ಎಲ್ಲರಿಗೆ ಮರಣವು ಹೀಗೆ ವ್ಯಾಪಿಸದ ಪ್ರಿಯರೇ. ಆ ವ್ಯಕ್ತಿ ನೀನೇ ಆಗಿ ಒಂದು ವೇಳೆ ಮಾರ್ಪಡುವುದರೆ ನಿನಗೆಷ್ಟೋ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಕಾರ್ಯ ದೇವರಿನ ಜೀವಿತದಲ್ಲಿ ನೆರವೇರ್ಸಕೊಂತನಾಗಿರ್ತಾನೆ ಪ್ರಿಯರೇ. ಅದಕ್ಕೆ ರೋಮಪದವರಿಗೆ 5ನೇ ಅಧ್ಯಾಯ 14ನೇ ವಚನ ಓದ್ರಿ. ಆದರೂ ಆದಾಮನ ಕಾಲದಿಂದ ಮೋಶೆಯ ಕಾಲದವರೆಗೂ ಮರಣದ ಆಳಿಕೆಯು ನಡೆಯುತ್ತಿತ್ತು. ಆದಾಮನು ದೇವ ಆಜ್ಞೆ ಮೀರಿ ಮಾಡಿದ ಪಾಪಕ್ಕೆ ಸಮಾನವಾದ ಪಾಪವನ್ನು ಮಾಡದೆ ಇದ್ದವರ ಮೇಲೆಯೂ ಅದು ನಡೆಯುತ್ತಿತ್ತು. ಆ ಆದಾಮನು ಬರಬೇಕಾದ ಒಬ್ಬಾತನಿಗೆ ಸೂಚಕ ಪುರುಷನಾಗಿದ್ದಾನೆ. ಇಲ್ಲಿ ನೋಡ್ತೇವೆ ನಾವು ಸ್ಪಷ್ಟವಾಗಿ 4ನೇ 5ನೇಲ್ಲೇ ನೋಡಿದಾಗ ಪಾಪವನ್ನು ಮಾಡದೆ ಇದ್ದವರ ಮೇಲೆಯೂ ಅದು ನಡೆಯುತ್ತಿತ್ತು ಎಂಬುದಾಗಿ. ಆದಾಮನ ಆವಾಗ ಕಾಲದಲ್ಲಿ ಒಬ್ಬನೇ ಮಾಡಿರ್ತಕ್ಕಂಥ ಪಾಪ, ಇವತ್ತು ಯಾರು ಪಾಪ ಮಾಡಿಲ್ಲೋ ಅವ್ರ ಮೇಲೆ ಕೂಡ ಕ್ರಿಸ್ತನು ಎಲ್ಲಿವರೆಗೆ ಬಂದಿಲ್ಲೋ ಅಲ್ಲಿವರೆಗ ಆ ಪಾಪವು ಅವ್ರ ಮೇಲೆ ಕೂಡ ಹೀಗೆ ವ್ಯಾಪಿಸದ ಪ್ರಿಯರೇ. ಆದಾಮನ ಕಾಲದಿಂದ ಕ್ರಿಸ್ತನ ಬರುವವರೆಗೆ ಅಥವಾ ಕ್ರಿಸ್ತನ ಬರುವುದಕ್ಕಿಂತ ಮುಂಚಿತವಾಗಿ ಎಷ್ಟು ಪ್ರಜೆಗಳು ನೀತಿ, ಸತ್ಯತೆ, ಪ್ರೀತಿ ಉಳ್ಳವರಾಗಿ ಇದ್ದಿದ್ರು, ಅವ್ರು ಎಲ್ಲರ ಮೇಲೆ ಕಾರ್ಯಗಳೇನಾಗದ ನಡೀತಾ ಬಂದವ ಪ್ರಿಯರೇ. ಅವ್ರ ಪಾಪದ ಒಂದು ಪಶ್ಚಾತ್ತಾಪಕ್ಕಾಗಿ ಎಷ್ಟೋ ಬಲಿಗಳು ಕೊಟ್ಟರ ಪ್ರಿಯರೇ, ಎಷ್ಟೋ ಹೋರಿಗಳು ಬಲಿ ಕೊಟ್ಟಾರ, ಎಷ್ಟೋ ಯಜ್ಞ ಹೋಮಗಳನ್ನು ಮಾಡ್ಯಾರ, ಎಷ್ಟೋ ಕುರಿಗಳನ್ನು ಕೊಯ್ದಾರ, ಏನೇನೋ ಮಾಡ್ಯಾರ. ಆದ್ರೆ ಅವ್ರ ಪಾಪ ಅದು ತೊಳೆದೇ ಹೋಗಿಲ್ಲ ಪ್ರಿಯರೇ. ಅವ್ರು ಹೋಮ ಮಾಡೋದ್ರಿಂದ ಪಾಪ ಪರಿಶುದ್ಧವಾಯ್ತು ಅನ್ಕೊಂಡಾರ, ಬಲಿಗಳು ಅರ್ಪಣೆ ಮಾಡೋದ್ರಿಂದ ಪಾಪ ಶುದ್ಧ ಆಯ್ತು ಅನ್ಕೊಂಡಾರ, ಕಾಣಿಕೆ ಕೊಡುವುದರಿಂದ ಪಾಪ ಶುದ್ಧವಾಯ್ತು ಅಂತ ಅನ್ಕೊಂಡಾರ, ಏನೇನೋ ಅನ್ಕೊಂಡಾರ, ತ್ಯಾಗ ಮಾಡ್ಯಾರ. ಕೆಲವೊಬ್ರು ತನ್ನ ಮಕ್ಕಳಿಗೆ ಆಹುತಿ ಕೊಟ್ಟರ ಅಂದ್ರೆ ತನ್ನ ಮಕ್ಕಳಿಗೂ ಕೂಡ ಬಲಿ ಕೊಟ್ಟೆಗಾರ ಪ್ರೇರೆ. ಕೆಲವರು ಇಂಥ ಸ್ಥಿತಿ ಕೂಡ ಬಂದಾರ. ಆದ್ರೆ ಪಾಪ ಪರಿಹಾರ ಆಯ್ತು ಅನ್ಕೊಂಡಾರ, ಆದ್ರೆ ಪಾಪ ಪರಿಹಾರ ಆಗಿಲ್ಲ. ಪಾಪ ಇನ್ನೂ ಹೆಚ್ಚು ಬೆಳ್ಕೊತ ಬಂದಿರೋದು, ಅದು ಕಡಿಮೆ ಆಗಿಲ್ಲ ಪ್ರೇರೆ. ಒಬ್ಬನಿಂದಲೇ
ಪಾಪ ಮಾಡಿರ್ತಕ್ಕಂಥ ವ್ಯಕ್ತಿ ಒಬ್ಬವನೇ. ಆದರೆ ಯಾರೈತೆ ಮಾಡಿಲ್ಲ ಅಂದವ್ರ ಮ್ಯಾಲ್ ಕೂಡ ಇದು ಪಾಪವು ವ್ಯಾಪಿಸ್ತಾ ಬಂದದ್ದು ಪ್ರಿಯರೇ, ಇದು ಹರಿಯುತ್ತಾ ಬಂದದ್ದು ಸ್ಪಷ್ಟವಾಗಿ. ಆದರೆ ಇವತ್ತು ನೀನು ಈ ಕ್ರಿಯೆಗಳನ್ನು ಸಾಯಿಸುವುದಾದರೆ, ಈ ವಿಷ ನೀನು ಮುರಿಯುವುದಾದರೆ, ನಿನ್ನ ಜೀವಿತ ಕಾಲವೆಲ್ಲ ಸೋಲು ನಿನಗಿಲ್ಲ. ಯಾಕಂದ್ರೆ ಇವತ್ತು ಕ್ರಿಸ್ತನು ನಮಗಾಗಿ ಜಯ ಕೊಡುವುದಕ್ಕಾಗಿ ಬಂದಾನ ಪ್ರಿಯರೇ. ಇವತ್ತು ಕ್ರಿಸ್ತನು ಯಾಕೆ ಬಂದಾನೆ ಎಂಬುದಾಗಿ ನೋಡಿದಾಗ, ಕ್ರಿಸ್ತನು ನಿನ್ನ ಒಂದು ಪಾಪವನ್ನು ಅಳಿಸಿ ಬಿಡುವುದಕ್ಕಾಗಿ ಬಂದಾನ ಪ್ರಿಯರೇ. ಆತನು ನಾವು ಪರಲೋಕಕ್ಕೆ ವಾರಸರಾಗಿರ್ಬೇಕೆಂಬ ಉದ್ದೇಶ ಇಟ್ಕೊಂಡು ಆತನ ಈ ಲೋಕಕ್ಕೆ ಆತನ ಬಂಧನ ಹೊರತು ನಿಮ್ಮ ನಾಶ ಮಾಡಬೇಕು, ನಿಮಗೆ ಹಾಳು ಮಾಡ್ಬೇಕೆಂಬ ಉದ್ದೇಶ ಇಟ್ಟುಕೊಂಡು ಆತನ ಬಂದಿಲ್ಲ ಪ್ರಿಯರೇ. ಅದಕ್ಕೆ ಹೇಳ್ತಾನ, ಆ ಆದಾಮನು ಬರಬೇಕಾದ ಒಬ್ಬಾತನಿಗೆ ಸೂಚಕ ಪುರುಷನಾಗಿದ್ದಾನೆ ಎಂಬುದಾಗ. ಅಂದ್ರೆ ನೆಕ್ಸ್ಟ್ ಲೆವೆಲ್ದಾಗ ನೋಡುವಾಗ ಕಡೆ ಆದಮನಂತ ವಿಚಾರ ಮಾಡುವಾಗ ಕಡೆ ಆದಮನ ಯೇಸು ಸ್ವಾಮಿನ ಪ್ರಿಯರೇ. ಆತನ ಪಾಪ ಮಾಡ್ಯಾನ, ಈತನ ಯಾವ ಪಾಪ ಮಾಡದೆ ಲೋಕಕ್ಕೆ ಬಂದು ಪಾಪ ಮಾಡಿದವರಿಗೆ ಅವ್ರ ಪಾಪಗಳನ್ನು ಅಳಿಸ್ಬಿಟ್ಟು ಅವ್ರ ಪಾಪಗಳನ್ನು ಅವ್ರಿಗೆ ಕ್ಷಮಿಸಿ ಅವರಿಗೆ ಪರಲೋಕಕ್ಕೆ ವಾರಸರಾಗಿ ಆತನ ಮಾಡುವುದಕ್ಕಾಗಿ ಈ ಕಡೆ ಆದಮನು ಬಂದನ ಪ್ರಿಯರೇ. ಆದ್ರೆ ಸೋದರ, ನಿನ್ನ ಜೀವಿತ ಹೇಗೆ ಅದಾನೆ, ಹೇಗೆ ನೀ ಒಂದು ನಡ್ಕೊಂಡು ಬಂದಿದಿ, ಹೇಗೆ ನಿನ್ನ ಜೀವಿತ ನಡಿಲತ್ತಿದೆ ಎಂಬುದಾಗಿ ಒಂದು ಸರ್ತಿ ನೀನು ಪರೀಕ್ಷಿಸಿಕೊಳ್ಳುವುದಾದರೆ ನೀನು ಇನ್ನು ಮುಂದೆ ತಲೆ ಕೆಳಗೆ ಹಾಕ್ಲಕ್ಕೆ ಸಾಧ್ಯ ಇಲ್ಲ. ತಲೆ ಮೇಲಕ್ಕೆತ್ತಿ ನಡೆಯೋದಕ್ಕಾಗಿ ನಿನಗ ಅವಕಾಶ ಅದ ಪ್ರಿಯರೇ. ಯಾಕಂದ್ರೆ ಮೋಶೆ ಕಾಲದಿಂದ ಇಲ್ಲಿವರೆಗೆ ಅದು ಮರಣವು, ಅದು ಆ ಆಳ್ವಿಕೆ ಅವ್ರ ಮೇಲೆ ಮಾಡ್ತಾನೆ ಬಂದದು ಪ್ರಿಯರೇ. ಆ ಮರಣದ ಆಳ್ವಿಕೆ ಇಲ್ಲಿವರೆಗ ಅದು ಮಾಡ್ತಾನೆ ಉಂಟದ. ಯೇಸು ಸ್ವಾಮಿ ಬಂದನ, ನಮ್ಮ ಪಾಪಗಳೆಲ್ಲ ಪರಿಹಾರ ಮಾಡ್ಯಾನ, ನಮಗೆ ಎರಡನೇ ಸರ್ತಿ ಬರ್ತಾನ, ತೆಗೆದುಕೊಂಡು ಹೋಗೋದಕ್ಕೆ ಬರ್ತಾನ ಪ್ರಿಯರೇ, ತೆಗೆದುಕೊಂಡು ಹೋಗೋದಕ್ಕೆ ಬರ್ತಾನ. ಅವತ್ತಿನ ಆ ಯೇಸು ಸ್ವಾಮಿ ಬರ್ತಿಲ್ಲ ಅಂದ್ರ ಇವತ್ತು ನಮಗೆ ರಕ್ಷಣೆ ಸಿಗ್ತಿಲ್ಲ. ಆದ್ರೆ ಯೇಸು ಸ್ವಾಮಿ ಬಂದನ, ನಮಗೆ ರಕ್ಷಣೆ ಹೋಗ್ಯಾನ, ಇನ್ನೂ ಕೂಡ ಆ ಪಾಪ ನಿಮ್ಮ ಒಳಗ ಆಳ್ವಿಕೆ ಮಾಡತ್ತೋ ಪ್ರೇರೇನ. ಇನ್ನೂ ಕೆಲವರ ಒಳಗ ಆ ಪಾಪ ಆಳ್ವಿಕೆ ಮಾಡತ್ತೋ ಪ್ರೇರೆ. ಈ ಪಾಪ ಆಳ್ವಿಕೆ ಮಾಡದ ಹಾಗೆ ನೀವು ಇರ್ಬೇಕಾದ್ರ ನೀವು ಕ್ರಿಸ್ತನಲ್ಲಿ ಸೇರುವುದಕ್ಕಾಗಿ ದೀಕ್ಷಾ ಸ್ನಾನ ಮಾಡಿಕೊಂಡು ಆತನ ದೇಹ ರಕ್ತದಲ್ಲಿ ಪಾಲ್ಬಾಗೋದು, ಆತನ ಮಕ್ಕಳಾಗಿ ನೀವು ಜೀವಿಸಕ್ಕಾಗಿ ಪ್ರಯಾಸಪಟ್ಟಾಗ ಆ ಪಾಪ ನಿಮ್ಮ ಒಳಗಿರ್ತಕ್ಕಂಥದ್ದು ಅದು ಸಂಪೂರ್ಣವಾಗಿ ಅಳಿಸ್ಬಿಡ್ತಾವ ಪ್ರಿಯರೇ. ಸಂಪೂರ್ಣತೆ ಅದರಲ್ಲಿ ಕಾಣಬರ್ತವ ಪ್ರಿಯರೇ. ಸಂಪೂರ್ಣತೆ ಕಾಣ ಬಂದಲ್ಲಿ ಕೂಡ ಮತ್ತು ತಿರುಗಿ ಅದೇ ಒಂದು ಪಾಪದ ಪಾಲಿಗೆ ಅದೇ ಒಂದು ಪಾಪದ ವಿಷಯದಲ್ಲಿ ನೀನು ಒಂದು ವೇಳೆ ತಿರುಗ್ತಾ ಅಡ್ಡಾಡ್ತಕ್ಕಂಥ ಹೋಗಿದ್ದೀರ, ಆ ಪಾಪ ಇನ್ನೂ ನಿನ್ನ ಆಳ್ವಿಕೆ ಮಾಡ್ತಾವ ಪ್ರಿಯರೇ. ಕೊನೆಯ ದಿನದಲ್ಲಿ ಬಂದಾಗ ಕ್ರಿಸ್ತನ ಒಂದು ನ್ಯಾಯ ತೀರ್ಪಿನಿಂದ ಬಂದಾಗ ಸೈತನ ನಿನ್ನನ್ನು ಪ್ರೀತಿ ಮಾಡುವುದನ್ನು ಅರ್ಥ ಆಗ್ತದ. ಯೇಸು ಸ್ವಾಮಿ ನಿನಗೆ ಪ್ರೀತಿ ಮಾಡಿ ಕೊರಳಿಗೆ ಅಪ್ಪಿಕೊಂಡು ನಿನಗ ಸ್ವರ್ಗದ ಮಾರ್ಗದಲ್ಲಿ ಹೋಗ್ತಾನೆ. ಯಾರಿಗೆ? ನಂಬಿದ ಮಕ್ಕಳಿಗೆ, ರಕ್ಷಣೆ ಇರ್ತಕ್ಕಂಥ ಮಕ್ಕಳಿಗೆ, ಯಾವ ಪಾಪದ್ರೋಹ ಅಪರಾಧ ಇಲ್ಲದ ಮಕ್ಕಳಿಗೆ ದೇವರು ಈ ರೀತಿಯಾಗಿ ತೆಗೆದುಕೊಂಡು ಹೋಗ್ತಾನೆ. ಆ ದಿನದಲ್ಲಿ ನೀ ಅದಕ್ಕಾಗ್ತಾ ಹೋಗಪಡು. ಆ ದಿನ ಹೇಗೆ ಇರ್ತದೆ ಎಂಬುದಾಗಿ ನೀ ಆಲೋಚನೆ ಮಾಡು. ಆ ದಿನ ಹೇಗೆ ಇರುತ್ತದೋ ಎಂಬುದಾಗಿ ಆಲೋಚನೆ ಮಾಡು. ಹೇಗೆ ನಿನ್ನ ಜೀವಿತ ಆ ದಿನ ಕಟ್ಟಿಕೊಳ್ಬೇಕೆಂಬ ಒಂದು ಉದ್ದೇಶ ಆಲೋಚನೆ ನೀ ಮಾಡಿಕೊಂಡು ನೀನು ಇಟ್ಕೋ ಸ್ಪಷ್ಟವಾಗಿ. ಮನುಷ್ಯನಿಗೆ ವಾಕ್ಯ ಇತ್ತಂದ್ರ ಅವನ ಜೀವಿತವೆಲ್ಲ ಬೆಳಕಾಗಿರ್ತವ ಪ್ರೇಯರೇ. ಮನುಷ್ಯ ವಾಕ್ಯದಿಂದ ಒಂದು ವೇಳೆ ಫೌಂಡೇಶನ್ ಕಟ್ಕೊಂಡ್ರ ಅವನ ಜೀವಿತವೆಲ್ಲ ಅದು ಕಟ್ಟಿಕೊಂಡು ಇರ್ತವ ಪ್ರೇಯರೇ. ಆ ಬೆಳಕು ಅವನಿಗೆ ಬಿಟ್ಟೇ ಹೋಗಲ್ಲ ಪ್ರೇಯರೇ. ಅಂತ ಒಂದು ಸ್ಥಿತಿ ವಾಕ್ಯನೇ ಪ್ರೇಯರೇ, ಅಂತ ಒಂದು ಸ್ಥಿತಿ ವಾಕ್ಯನೇ. ಇವತ್ತು ಕೂಡ ಅನೇಕ ಜನರು ತಿನ್ನುವುದರಲ್ಲಿ ಕುಡಿಯುವುದರಲ್ಲಿ ಇನ್ನೂ ಬಹಳಷ್ಟು ಮುಂದುವಡ್ಯಾರ. ಅನೇಕ ಒಂದು ಅನ್ಯರಾಗಿ ಜೀವನ ಮಾಡ್ತಕ್ಕಂಥ ವ್ಯಕ್ತಿ ಕೂಡ ತಿನ್ನುವುದರಲ್ಲೂ ಕುಡಿಯುವುದರಲ್ಲೂ ಕೂಡ ಅವ್ರ ಜೀವಿತ ಮುಂದುವಡ್ಸ್ಯಾರ. ಮಾತ್ರವಲ್ಲದೆ ಕುಣಿತಕ್ಕಂಥ ದುಂದೌತಣದಲ್ಲಿ ಚಿಡಿತಕ್ಕಂಥ ಸ್ಥಿತಿಯಲ್ಲಿ ಕೂಡ ಅವತ್ತು ಕೂಡ ಜನ ಮಾಡ್ಕೊತ ಬಂದರ. ಇವತ್ತು ಕೂಡ ಒಂದು ಅನ್ಯ ಸಂಪರ್ಕ ಮಾಡ್ತಕ್ಕಂಥ ಜನರು ಕೂಡ ಇವತ್ತಿನ ಲೋಕದಲ್ಲಿ ಕೂಡ ಹರ ಪ್ರೇಯರೆ. ನಾ ಬಹಳ ಸರ್ತಿ ಕ್ವಶನ್ ಆಗ್ತಾ ಪಾಸ್ಟರ್ಸ್ಗಾಗಲಿ ಅಥವಾ ಬೇರೆ ಯಾರಿಗಲಿ ನಾ ಕ್ವಶನ್ ಆಗ್ತಾ ಪ್ರೇಯರೆ. ಹೊಸ ಒಡಂಬಡಿಕೆಯಲ್ಲಿ ಯೇಸು ಸ್ವಾಮಿ ಎಲ್ಲರ ಕುಣಿದ ಆರಾಧನೆ ಮಾಡೇನಂದ್ರ ನೀವು ತೆಗೆದು ನಂಗೆ ತೋರಿಸು ಅಂತ ಹೇಳ್ತೇವೆ ಅವರಿಗೆ. ಪೇತ್ರ, ಯೋಹಾನ, ಯಾಕೋಬ ಇವರೆಲ್ಲರೂ ಬಲವಾಗಿ ಸುವಾರ್ತೆ ಪ್ರಕಟಿಸ್ಯಾರ. ಎಲ್ಲರ ಈ ರೀತಿ ಮಾಡ್ಯಾರಂದ್ರ ತೋರ್ಸ್ರಿ ಅಂತ ಹೇಳ್ತೇವೆ ಅವರಿಗೆ. ಆ ಪ್ರೂಫ್ ಅವ್ರ ಬಳಿ ಸಿಗಲ್ಲ ಪ್ರೇಯರೆ, ಆ ಪ್ರೂಫ್ ಅವ್ರ ಬಳಿ ಇಲ್ಲ. ಅದಕ್ಕೆ ಈ ಪಾಪ ಇನ್ನೂ ನಿಮ್ಮ ಮೇಲೆ ಆಳ್ವಿಕೆ ಮಾಡುತ್ತೋ ಪ್ರೇಯರೆ. ಈ ಪಾಪದ ಕ್ರಿಯೆಗಳು ಇನ್ನೂ ನಿಮ್ಮ ಮೇಲೆ ಆಳ್ವಿಕೆ ಮಾಡತ್ತದ. ಇದು ದೇವರಿಂದ ನಿಮ್ಗ ದೂರ ತರ್ತಕ್ಕಂತಾಗಿದೆ ಪ್ರೇಯರೆ. ನೀವು ಸರ್ಚ್ ಮಾಡ್ರಿ. ಅದಕ್ಕೆ ಸತ್ಯವೇದ ನೀವು ಧ್ಯಾನ ಮಾಡ್ರಿ ಮನೆಯಲ್ಲಿ. ದಿನಕ್ಕೆ ಒಂದೇ ತಾಸು ಟೈಮ್ ಕೊಡ್ರಿ. ನೀವು ಬೈಬಲ್ ಅನುಸಾರವಾಗಿ ಸತ್ಯವೇದ ಅನುಸಾರವಾಗಿ 3 ತಾಸು ನಾವು ಸಮಯ ಕೊಡ್ಬೇಕು. ದಿನಕ್ಕೆ ಒಂದೇ ತಾಸು ಈ ಸತ್ಯವೇದಕ್ಕೆ ನೀವು ಸಮಯ ಕೊಡ್ರಿ. ಹೊಸ ಒಡಂಬಡಿಕೆ ಕಂಪ್ಲೀಟ್ಲಿ ಹೋದ್ರೆ ಒಂದು 10 ಸರ್ತಿರ ಹೋದ್ರಿ.
ಒಡಂಬಡಿಕೆ ಓದ್ರಿ ಒಂದು 10 ಸರ್ತಿ. ಹಳೆ ಒಡಂಬಡಿಕೆದಾಗ ಏನೇನು ತಪ್ಪುಗಳಿದ್ದವು ಆ ಹೊಸ ಒಡಂಬಡಿಕೆ ಬರೋದಕ್ಕಿಂತ ಮುಂಚಿತವಾಗಿ ಯೇಸು ಸ್ವಾಮಿ ಅವೆಲ್ಲ ನೆರವೇರಿಸೋದಕ್ಕಾಗಿ ಬಂದನು ಪ್ರೇರೆ. ತಪ್ಪುಗಳನ್ನು ತೆಗೆದಾಕ್ಯಾನ ಪ್ರೇರೆ ಹೊಸ ಒಡಂಬಡಿಕೆದಲ್ಲಿ ಬಂದಾಗ. ನೀವು ಇದಕ್ಕಾಗಿ ತಗೋಪಡ್ರಿ. ಈ ಸತ್ಯವೇದನ ಧ್ಯಾನ ಮಾಡ್ರಿ. ಈ ಸತ್ಯವು ನಿಮಗೆ ಬಿಡುಗಡೆ ಮಾಡ್ತದ. ಈ ಸತ್ಯವು ನಿಮ್ಮನ್ನು ಪರಲೋಕಕ್ಕೆ ಹೋಯ್ತಕ್ಕಂತಾಗಿದೆ ಪ್ರೇರೆ. ಧ್ಯಾನ ಮಾಡಿ. ದಿನಕ್ಕೆ 1 ಗಂಟೆ ಇದಕ್ಕೆ ನೀವು ಸಮಯ ಕೊಟ್ಟು ನೋಡ್ರಿ. ನನ್ನ ಸೋದರ ನೀವು ವೇಷ್ಟವಾಗಿರ್ತಕ್ಕಂಥ ಕ್ರಿಯೆಗಳು ನೀವು ಕೈ ಹಾಕಲ್ರ ಸರ್. ಈ ಎಲ್ಲರ ಈ ಕುಣಿತಕ್ಕಂಥದ್ದು ಚಿಡಿತಕ್ಕಂಥದ್ದು ಇಂಥವೆಲ್ಲರ ಆರಾಧನೆಗಳು ನಡೆದವಂದ್ರು ಕೂಡ ಆ ಸ್ಥಳಕ್ಕೆ ನೀವು ಟೋಟಲಿ ಹೋಗೇವಲ್ರಿ. ಯಾಕ ಆ ಸ್ಥಳಕ್ಕೆ ಹೋದಿಂದ್ರ ನೀನ್ ಕೂಡ ಆ ಸ್ಥಳದಲ್ಲಿ ಸ್ವಲ್ಪರ ಒಂದು ವಿಷಯದಲ್ಲಿ ಕೆಟ್ಟ ಹೋಯ್ತು ಪ್ರೇರೆ. ಅಲ್ಲಿ ನಿನ್ನ ಪವಿತ್ರಾತ್ಮ ದೇವರು ನಿನಗೆ ಹೋಗೇ ಕೊಡಲ್ಲ. ನೀನು ಫ್ರೆಂಡ್ಸ್ ಆಗಲಿ ನಿಮ್ಮ ಜನರಾಗಲಿ ಯಾರಾದ್ರೂ ಕೂಡ ನಿಮಗೆ ಫೋರ್ಸ್ ಮಾಡಿ ತಗೊಂಡ್ರು ಕೂಡ ಆ ಪ್ಲೇಸ್ ನಿಮಗೆ ಪರಿಶುದ್ಧಾತ್ಮ ದೇವರು ಹೋಗೇ ಕೊಡಲ್ಲ. ಯಾಕಂದ್ರೆ ಅದು ಅಶುದ್ಧವಾಗಿರ್ತಕ್ಕಂಥ ನೀವು ಕಾರ್ಯ ಮಾಡ್ತಕ್ಕಂಥ ದೇವರ ದೃಷ್ಟಿಯಲ್ಲಿ ಸರಿಯಲ್ಲ. ಅದು ದೇವರು ನಿಮ್ಮನ್ನು ಮಾಡೇ ಕೊಡಲ್ಲ ಪ್ರಿಯರೇ. ನೀವು ದೇವರು ಮಾಡೇ ಕೊಡಲ್ಲ ಪ್ರಿಯರೇ. ಹಲ್ಲೆಲೂಯಾ. ಅಂತ ಜಿಗಿಲಿ ಹೋಗಿ ಕೆಲವರು ವಿಡಿಯೋ ಮಾಡಿ ಇನ್ಸ್ಟಾಗ್ರಾಮ್ದಲ್ಲಿ ಹಾಕ್ಲತ್ತಾರ. ನಾ ಹ್ಯಾಂಗ್ ಡ್ಯಾನ್ಸ್ ಮಾಡಿದೆ, ಪರಿಶುದ್ಧ ಆತ್ಮ ತುಂಬಿ ಕುಣಿದು ಆರಾಧನೆ ಮಾಡಿದಾನ ಎಂಬುದಾಗಿ ಏನ್ ಹಾಕ್ಲತ್ತಾರ, ಇನ್ಸ್ಟಾಗ್ರಾಮ್ದಾಗ ರೀಲ್ಸ್ ಮಾಡಾಕ್ಲತ್ತಾರ ಪ್ರೇರೆ, ಫೇಸ್ಬುಕ್ದಾಗ ಅಪ್ಲೋಡ್ ಮಾಡತ್ತಾರ ಪ್ರೇರೆ. ಎಷ್ಟು ಭಯಂಕರವಾಗಿರ್ತಕ್ಕಂಥ ಕಾರ್ಯ ಇದು, ಎಷ್ಟು ಭಯಂಕರವಾಗಿರ್ತಕ್ಕಂಥ ಕಾರ್ಯ. ನೀನು ಪರಿಶುದ್ಧನಾಗಿರ್ತಕ್ಕಂಥವನು ಪರಿಶುದ್ಧವಾಗಿರ್ತಕ್ಕಂಥನೇ ಕಾರ್ಯ ಮಾಡು. ಈ ಪಾಪವನ್ನು ಆಳ್ವಿಕೆ ಮಾಡ್ಲಕ್ಕೆ ಅವಕಾಶ ಕೊಡಬೇಡ. ನೀ ಟೋಟಲ್ ಅವಕಾಶ ಕೊಡಬೇಡ. ಅಂತ ಸ್ಥಳದಲ್ಲಿ ಕೂಡ ನೀನು ಹೋಗಿ ನಿನ್ನ ಆತ್ಮ ನೀನು ನಾಶ ಮಾಡ್ಕೋಬೇಡಿ ಸ್ಪಷ್ಟವಾಗಿ. ದೇವರ ಮನಸ್ಸನ್ನು ನೀನು ವಹಿಸಬೇಡಿ ಸ್ಪಷ್ಟವಾಗಿ. ಅಂತ ಪ್ಲೇಸ್ಗಳಲ್ಲಿ ಹೋಗಿ ನೀನು ಕಾಣೋದಕ್ಕಿಂತ ಮುಂಚಿತವಾಗಿ ಮನ್ಯಾಗ ಮೊಳಕಾಲೂರು 1 ಗಂಟೆ ಪ್ರಾರ್ಥನೆ ಮಾಡು. ಮನ್ಯಾಗ ಮೊಳಕಾಲೂರು 1 ಗಂಟೆ ಪ್ರಾರ್ಥನೆ, 1 ಗಂಟೆ ಸತ್ಯವೇದ ಓದುವುದಕ್ಕಾಗಿ ಅವಕಾಶ ನೀ ಕೊಡು. ಇದಕ್ಕಾಗಿ ಪ್ರಯಾಸ ಪಡು. ನನ್ನ ಸೋದರ, ನೀನ್ ನಿತ್ಯ ಜೀವಕ್ಕೆ ಹೋಗ್ಬೇಕಾಗ್ಯದ. ನಿಂಗೆ ಪರಲೋಕಕ್ಕೆ ಹೋಗ್ಬೇಕಾಗ್ಯದ, ಪಾತಾಳಕ್ಕಲ್ಲ. ಆ ಕಾರ್ಯಕ್ರಿಯೆಗಳು ಯಾರು ಮಾಡ್ತಾರಂದ್ರೆ ಪಾತಾಳಕ್ಕೆ ಹೋಯ್ತಕ್ಕಂಥವ್ರು ಮಾತ್ರನೇ ಈ ಕಾರ್ಯಕ್ರಿಯೆಗಳನ್ನು ಮಾಡ್ತಕ್ಕಂಥವ್ರಾಗಿರ್ತಾರ ಪ್ರೇರೆ. ನೀ ಪಾತಾಳಕ್ಕೆ ಹೋಗ್ತಕ್ಕಂಥ ವ್ಯಕ್ತಿ ಅಲ್ಲ, ನೀ ಪರಿಶುದ್ಧ ಪಟ್ಟಣದಲ್ಲಿ ಹೆಜ್ಜಿಕ್ತಕ್ಕಂಥ ವ್ಯಕ್ತಿ ಆಗಿದ್ದಿ. ಪರಲೋಕ ರಾಜ್ಯ ಅದು ನಿನಗಾಗಿ ದೇವರು ಉಚಿತವಾಗಿ ಇಟ್ಟನ ಆ ಸ್ಥಳದಲ್ಲಿ ನೀವು ಸೇರು ಸ್ಪಷ್ಟವಾಗಿ. ಪಾಪವು ಆಳ್ವಿಕೆ ಮಾಡ್ತಕ್ಕಂಥ ಸ್ಥಳಕ್ಕೆ ನೀನು ಹೋಗ್ಬೇಡ, ಅಂತ ಸ್ಥಳದಲ್ಲಿ ನೀನು ಸೇರಬೇಡ. ಹಲ್ಲೆಲೂಯಾ. ಅದಕ್ಕೆ ಇದೇ ರೋಮಪದವರಿಗೆ 6ನೇ ಅಧ್ಯಾಯ 12ನೇ ವಚನ ಹೋದರು. ಹೀಗಿರುವುದರಿಂದ ಸಾಯತಕ್ಕ ನಿಮ್ಮ ದೇಹದ ಮೇಲೆ ಪಾಪವನ್ನು ಆಳಗೊಡಿಸಿ ನೀವು ದೇಹದ ದುರಾಶೆಗಳಿಗೆ ಒಳಪಡಬೇಡಿರಿ. ಇದಾಗ್ಬಾರ್ದಂತ ದುರಾಸೆಗಳಿಗೆ ನೀವು ಒಳಪಡಬೇಡ್ರಿ ಸ್ಪಷ್ಟವಾಗಿ. ಹಲ್ಲೆಲೂಯಾ. ಕಳೆದಿನ ವಾರ ಏನು ಸಾಯಿಸಿದೆವು? ಶರೀರದ ದುರಭ್ಯಾಸವನ್ನು ಏನ್ ಮಾಡಿದೆವು? ಸಾಯಿಸಿದೆವು ನಾವು. ಆದ್ರೆ ಇವತ್ತು ನೀವೇನ್ ಮಾಡಬೇಕು? ದೇಹದ ದುರಾಸೆಗಳಿಗೆ ಒಳಪಡಬೇಡಿರಿ. ನಿಮ್ಮ ದೇಹದಲ್ಲಿರ್ತಕ್ಕಂಥ ದುರಾಸೆಗಳಿಗೆ ನೀವು ಏನ್ ಮಾಡಬೇಕು? ಒಳಪಡ್ತಕ್ಕಂಥ ಅವಶ್ಯಕತೆನೇವಿಲ್ಲ. ಇದಕ್ಕ ನೀವು ಸಂಪೂರ್ಣವಾಗಿ ನಿಮ್ಮಿಂದ ತೆಗೆದು ನೀವು ದೂರ ಮಾಡ್ರಿ. ಯಾಕೆ ಹೇಳ್ತಂದ್ರೆ ಹೀಗಿರುವುದರಿಂದ ಸಾಯ್ತಕ್ಕ ನಿಮ್ಮ ದೇಹದ ಮೇಲೆ ಪಾಪವನ್ನು ಆಳಗೊಡಿಸಿ ಎಂಬುದಾಗಿ ನೋಡ್ತೇವೆ. ದೇಹ ಇರ್ತದ ಸತ್ತೋಯ್ತದ ರೀ? ಇರ್ತದ, ಹಂಗೆ ಇರ್ತದ, ಸತ್ತೋಯ್ತದ? ಸತೀಶ್, ದೇಹ ಹಂಗೆ ಇರ್ತದ, ಸತ್ತೋಯ್ತದ? ಸತ್ತೋಯ್ತದಲ್ಲ. ಈ ದೇಹ ಇದು ಸತ್ತೋಗ್ತಕ್ಕಂಥ ದೇಹದ ಪ್ರೇರೆ. ಈ ದೇಹ ಇದು ಸತ್ತೋದಾಗ ಕ್ರಿಸ್ತನ ಬರುವಾಗ ಅಮರತ್ವವನ್ನು ಧರಿಸಿಕೊಳ್ತಕ್ಕಂಥ ದೇಹವಾಗಿದೆ. ಅದಕ್ಕೆ ಈ ಪುನರುದ್ಧಾನ ವಿಷಯದಾಗಿ ನೀವು ಕರೆಕ್ಟ್ ಆಗಿ ಒಂದ್ ವೇಳೆ ಯಾರ್ಯಾರು ಈ ವಾಕ್ಯವನ್ನು ನೀವು ಕೇಳ್ತಕ್ಕಂಥರಾಗಿದ್ದೆ ನೋಡ್ರಿ, ಈ ವಾಕ್ಯಗಳನ್ನು ಪುನರುದ್ಧಾನ ವಿಷಯದ ಕೇಳಿರ್ತಕ್ಕಂಥ ನೀವು ಎಂದು ಬಿದ್ದು ಹೋಗ್ಲಕ್ಕೆ ಅವಕಾಶ ಚಾನ್ಸಸ್ ನಿಮ್ಗ ಇಲ್ಲ. ಎಂದು ಬಿದ್ದು ಹೋಗ್ಲಕ್ಕೆ ಚಾನ್ಸಸ್ ನಿಮ್ಗಿಲ್ಲ ಬೇರೆ. ಪುನರುದ್ಧಾನ ಯಾರಿಗೆ ಆಗ್ಲತ್ತೆ ಎಂಬುದಾಗಿ ನಾವು ನೋಡುವಾಗ ಬಹಳಷ್ಟು ಮರ್ಮಗಳ ವಿಷಯವಾಗಿ ನಾನು ನಿಮ್ಮನ್ನು ತಿಳಿಸಿದ, ಇನ್ನೂ ಕೂಡ ಬಹಳಷ್ಟು ಮರ್ಮಗಳು ನಿಮ್ಮನ್ನ ತಿಳಿಸ್ತಕ್ಕಂಥ, ಬಹಳಷ್ಟು ವಿಷಯಗಳನ್ನು ನಿಮಗೆ ನಾನು ತಿಳಿಸ್ತಕ್ಕಂಥ, ಇನ್ನೂ ತಿಳಿಸ್ತಕ್ಕಂಥನಾಗಿದ್ದೆ ನಾನು.
ಇನ್ನು ಮುಂದೆ ಕೂಡ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಿಮ್ಮನ್ನ ತಿಳಿಸ್ತಾ ಪ್ರೇರೆ. ಆದರೆ ಸಾಯತಕ್ಕ ನಿಮ್ಮ ದೇಹದ ಮೇಲೆ ಪಾಪವನ್ನು ಆಳಗೊಳಿಸಿ ನೀವು ದೇಹದ ದುರಾಶೆಗಳಿಗೆ ಒಳಪಡಬೇಡ್ರಿ. ಹಲ್ಲೆಲೂಯಾ. ಶರೀರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ದುರಾಸೆಗಳ ನೀವೇನ್ ಮಾಡ್ಬೇಕು? ಇದು ಸಾಯಿಸಬೇಕು. ಇದಕ್ಕೆ ನೀವು ಅವಕಾಶ ಕೊಡ್ಬೇಡ್ರಿ. ಈ ದುರಾಸೆಗೆ ಒಂದ್ ವೇಳೆ ನೀವು ಅವಕಾಶ ಕೊಟ್ರಿ ಅಂದ್ರ ಬಹಳ ಭಯಂಕರವಾಗಿರ್ತಕ್ಕಂಥ ಈ ಸ್ಥಿತಿಯಲ್ಲಿ ಬಿದ್ದೋಯ್ತಿರು ಪ್ರಿಯರೇ. ಮನ ಬಗ್ಗೆ ಸಹೋದರಿ ಹೇಳತ್ತಾಳ, ಫೇಸ್ ವಾಶ್ ಮಾಡ್ಕೊಳಕ 5,000 ಅಂತ ಪ್ರಿಯರೇ. ಕ್ಲೀನ್ ಮಾಡ್ಕೊಳಕ್ 5,000. ನನಗೆ ಹ್ಯಾಂಗ ಅನ್ಸಿದೆ ಅಂದ್ರೆ, ಯಪ್ಪ ಎಲ್ತನ ಓಡ್ತಿ ದುನಿಯಾ, ಮಾರಿ ತಳ್ಕೊಳಕ್ ಇವ್ರಿ 5,000 ಕೊಳ್ಳತಾರ. ಯಾವಾಗಾರ ಚರ್ಚಿನಾಗ ಏನ್ರ ಒಂದು ಪ್ರೋಗ್ರಾಮ್ಕ ಒಂದ್ 500 ರೂಪಾಯಿ ಸಪೋರ್ಟ್ ಬೇಡ ಅಂದ್ರ ಗರೀಬರವ ಯಾರು ಕೊಡ್ತಾವಂತೀರಿ? ಈ 5,000 ರೂಪಾಯಿ ಎಲ್ಲಿ ಹಾಕ್ಲತ್ತಿರುವ? ಇದು ಎಲ್ಲಿ ಹಾಕ್ಲತ್ತೀರ 5,000 ರೂಪಾಯಿ? ಇದು ಎಷ್ಟು ದಿನ, ಎಷ್ಟು ವರ್ಷ ಅದು ನಿಮ್ಮ ಫೇಸ್ ಹಂಗಿರ್ತದ? ಎಷ್ಟು ವರ್ಷ ಇರ್ತದ? ಎಷ್ಟು ವರ್ಷ ನಿಮ್ಮ ಫೇಸ್ ಆ ರೀತಿ ಇರ್ಲಕ್ಕ ಅವಕಾಶ ಇದೆ? ಎಷ್ಟು ವರ್ಷ? ಒಂದು ವೇಳೆ ಸೇವೆ ಕಾರ್ಯಕ್ರಮಗಳಿಗೆ ಒಂದು 500 ಕೂಡ ಕೊಟ್ರಿ ಅಂದ್ರ ಜೀವಬಾಧ್ಯರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಬರೆಯಲ್ಪಟ್ಟಿರ್ತದೆ ಪ್ರಿಯರೇ. ಈ ಸೇವೆಗಾಗಿ, ಈ ವಿಷಯ ಕುರಿತು ಇವರು 500, 5,000 ಅಥವಾ ಇಷ್ಟಿಷ್ಟು ಅಮೌಂಟ್ ಈ ಸೇವೆ ಡೆವಲಪ್ಗಾಗಿ ದೇವರ ನನ್ನ ಕೆಲಸಕ್ಕಾಗಿ ಇವರು ಹಣವನ್ನು ಕೊಟ್ಟಿದ್ದಾರೆ ಎಂಬುದಾಗಿ ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಯಲ್ಪಟ್ಟಿರ್ತದೆ ಪ್ರಿಯರೇ. ಈ ದುರಾಸೆಕ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳಲ್ಲಿ ಒಂದು ವೇಳೆ ನೀವು ದುಡ್ಡನ್ನು ಹೀಗೆ ಬಳಸ್ತೀರಂದ್ರ ಅಲ್ಲಿ ಬರೆಯಲ್ಪಡಲ್ಲ ಪ್ರಿಯರೇ. ಅಲ್ಲಿ ಇನ್ನೊಂದು ಪುಸ್ತಕ ಅದ ನಿಮಗೆ ಒಳಗೆ ಹಾಕ್ಲಾಕ ಇನ್ನೊಂದು ಪುಸ್ತಕ ಅದ, ಅದರಲ್ಲಿ ಬರೆಯಲ್ಪಟ್ಟಿರ್ತದೆ ಪ್ರಿಯರೇ. ನಿಮ್ಮ ಮಾಡ್ತಕ್ಕಂಥ ಒಂದ್ ವೇಳೆ ನಿಮ್ಮ ಆಲೋಚನೆ ಒಂದ್ ವೇಳೆ ಈ ರೀತಿಗೆ ಬಂದ್ರ ನಿಮ್ಮ ಆಲೋಚನೆಗಳನ್ನು ನೀವು ಸರಿ ಮಾಡ್ಕೋರಿ. ನಿಮ್ಮ ಆಲೋಚನೆಗಳು ನೀವು ಸರಿ ಮಾಡ್ಕೋರಿ. ನೀವು ಸರಿ ಮಾಡ್ಕೊಂಡು ನಡೆಯುವುದರೆ ಎಷ್ಟೋ ಒಂದು ಉತ್ತಮರಾಗಿ ನೀವು ಜೀವನ ಮಾಡ್ಲಿಕ್ಕೆ ಅವಕಾಶ ಇದೆ. ಅದಕ್ಕೆ ನಿಮ್ಮ ಈ ಶರೀರದ ಮೇಲೆ ನಿಮಗ ಈ ದುರಾಶೆ ಎಷ್ಟು ಭಯಂಕರವಾಗಿ ಈ ನಡ್ತಕ್ಕಂಥದನ್ನು, ಈ ಪಾಪ ಎಷ್ಟು ಆಳ್ವಿಕೆ ಮಾಡತದೋ ಆ ಆಳ್ವಿಕೆ ತುಳಿರಿ. ಯೇಸು ಸ್ವಾಮಿ ಮುಖಾಂತರ ನಿಮ್ಗ ಅವಕಾಶ ಸಿಕ್ಕದ, ಕ್ರಿಸ್ತನ ಮುಖಾಂತರ ಆ ಶಕ್ತಿ ನಿಮ್ಗ ಸಿಕ್ಕದ. ಅದು ನೀವು ಅನುಭವಿಸ್ರಿ, ಇನ್ನೊಬ್ಬರಿಗೆ ಅನುಭವಿಸೋದಕ್ಕೆ ಅವಕಾಶ ಕೊಡ್ರಿ. ಈ ಕಾರ್ಯಗಳಲ್ಲಿ ಮಾಡ್ರಿ, ನೀವು ಈ ಕಾರ್ಯಗಳಲ್ಲಿ ಮುಂದಕ್ಕೆ ಹೋಗ್ರಿ ನೀವು. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ಸಿಂಹ ಭಯಂಕರವಾಗಿರ್ತಕ್ಕಂಥ ರೋಗದಲ್ಲಿ ಬಿದ್ದೋಗ್ಯದ. ಅದು ಸಾಯ್ತಕ್ಕಂಥ ಟೈಮ್ ಅದ, ಅದ್ರದ್ದು ಮುಪ್ಪಿನ ವಯಸ್ಸಾಗ್ಯದ, ಸಾಯ್ತಕ್ಕಂಥ ಅದ್ರ ಸಮಯ ಅದ. ಅದು ಹೆಂಗ್ ಸಾಯ್ತಂತ ಸಾಯ್ಲತ್ತಾರ, ತನ್ನ ಗೋರಿ ತಾನೇ ಕೆದರ್ತಂತ, ತನ್ನ ಗೋರಿ ತಾನೇ ಕಾಲಿನಿಂದ ಕೆದರಿ ಅದು ಸಾಯ ಸಮಯದಲ್ಲಿ ಉಲ್ಟಾ ಪಲ್ಟಿ ಹೊಡಿತಂತ. ಅದು ಎಲ್ಲೈತೆ ಅದು ಗೋರಿ ತೆರೆದಿರ್ತದೋ ಅದ್ರಾಗ ಹೋಗಿ ಮೊದಲನೇದು ಹಿಂಗೆ ಹಣಿಕಾಕಿ ನೋಡ್ತಂತ, ಎಕ್ದಮ್ ಸಡನ್ ತಲೆ ಕೆಳಗೆ ಮಾಡಿ ಉಲ್ಟಾ ಬೀಳ್ತಂತ. ಉಲ್ಟಾ ಬಿದ್ದು ಸತ್ತೋಯ್ತಂತ ಪ್ರೇರ ಸಿಂಹ. ಆದ್ರೆ ಅದಕ್ಕೆ ಇನ್ನೂ ಸಾವು ಬಂದಿರ್ತಕ್ಕಂಥ ಟೈಮ್ ಅದ. ಆದ್ರೆ ಇನ್ನೂ ಅದು ಆ ಗೋರಿ ಒಳಗ ಬಿಡಂತ ಇನ್ನ ಟೈಮ್ ಅದ, ಅದಕ್ಕ ಗಾರಿ ಕೆದರಕ್ ಬಿ ಟೈಮ್ ಅದ, ಅದಕ್ಕೆ ಇಲ್ಲಂತಿಲ್ಲ. ಆದ್ರೆ ಆ ನರಿ ಹೋಗಿ ಸಿಂಹಕ್ಕ ಏನ್ ಹೇಳ್ತಂತ, ಅಡವಿ ರಾಜ ನೀ ಇಲ್ದೇನೆ ಅರಣ್ಯವೆಲ್ಲ ಸಾಮ್ ಕುಂತ ಹೋಗ್ಯದ, ಎಲ್ಲಿಂದ ಅಲ್ಲಿ ಅದ. ಒಂದು ಎಲಿ ಕೂಡ ಯಾವುದು ಮಾತಾಡೋದಿಲ್ಲ, ಒಂದು ಪಕ್ಷಿ ಒಂದು ಪ್ರಾಣಿ ಕೂಡ ಯಾವುದು ಇದು ಮಾಡತ್ತಿಲ್ಲ, ಎಲ್ಲ ಸುಮ್ಸಮವ, ನೀ ಇಲ್ದೇನೆ ನಮಗ್ ಟೈಮ್ ಪಾಸೇ ಆಗ್ಲತ್ತಿಲ್ಲ ಅಂತೇಳಿ ಈ ನರಿ ಬಂದು ಒಂದ್ಸತಿ ಬಾಲ ಅಗಯಾಡ್ಸಿ ಹೇಳುತ್ತಂತ. ಒಂದ್ಸರ್ತಿ ಮುಂದ್ ಬಂದು ಅದ ಅಡವಿ ರಾಜ ಸಿಂಹ ಮುಂದ ಮೊಳಕಾಲೂರು ಪೂರ ಹಿಂಗ್ ಕೆಳಗೆ ಮಾರಿ ಹಾಕಿ ರಾಜ ಎಂಬುದಾಗಿ ಆಕ್ಟಿಂಗ್ ಮಾಡಿ ಕಣ್ಣೀರ್ ಹಾಕ್ತಂತ ಅದ್ರ ಮುಂದ ಸಿಂಹಕ್ಕ. ನೀ ಇಲ್ದೇನೆ ಈ ಅರಣ್ಯವೆಲ್ಲ ಸುಮ್ಸಾಮದ, ನಮಗ್ ಟೋಟಲಿ ಇದ್ರಲ್ಲಿ ಮಜಾನೇ ಹೊಂಟಿಲ್ಲ, ನೀ ಒಂದ್ಸರ್ತಿ ಹೊರಗೆ ಬಂದು ಜರ ಗಚ್ಚಿಕ್ ಹೋಗ ಅಂತ ಹೇಳಿ ಏನ್ ಮಾಡ್ತಂತ ಆ ಸಿಂಹಕ್ ಬಂದು ಏನ್ ಮಾಡ್ತಂತ ಎಬ್ಬಸ್ತಂತ ಪ್ರೇರ. ಅಂದ್ರೆ ಉಬ್ಬಸ್ಸು ಅದಕ್ಕೆ ಸ್ಪಷ್ಟವಾಗಿ. ಸಿಂಹ ಉಬ್ಬ ಹೋಗ್ಯದೀಗ ಆಲ್ರೆಡಿ. ಹೌದಾ, ನಾ ಇಲ್ದೇನೆ ಈ ಕಾರ್ಯ ಆಗ್ಲತ್ತಿಲ್ಲ, ನಾ ಇಲ್ದೇನೆ ಅರಣ್ಯವಿಲ್ಲ, ಸುಮ್ಸಮದನ, ಹೀಗೆ ಇದು ಕಾರ್ಯ ಆಗ್ಲತ್ತದ ಅಂತೇಳಿ ಆ ಕೂಡಕ್ ಬರ್ಲಂತ ಸಿಂಹ ಏಕ್ದಮ್ ಖಡಿಯದ್ ನಿಂತಂತ ಪ್ರೇರೆ. ಖಡಿಯದ್ ನಿಂತಂತಂದ್ರೆ ಮುಂದೆ ಹೆಜ್ಜಿಕ್ಲಕ್ ಆಗ್ಲತ್ತಿಲ್ಲ. ಸಿಂಹ ಖಡಿಯದ್ ನಿಂತ ತಕ್ಷಣ ಈ ನರಿ ಏನ್ ಮಾಡ್ಯದ, ಮತ್ತೆ ತಿರುಗಿ ಓಡಾಗ್ಯದ ಪ್ರೇರೆ ಅಲ್ಲಿ. ಯಾಕಂದ್ರೆ ಅದು ರೆಡಿ ಆಯ್ತಂದ್ರೆ ಪहिले ಮೊದಲನೇ ಹಿಡಿಯೋದು ನರಿಗೆ ಅದು. ಅಲ್ಲಿ ಅದು ರೆಡಿಯಾಗಿ ಬಂತಂದ್ರ ಮೊದಲನೇದು ಸಿಕ್ ಬೀಳ್ತಕ್ಕಂಥ ನಾನೇ ಎಂಬುದಾಗಿ
ಆ ನರಿ ಏನ್ ಮಾಡದ ಮತ್ತೆ ಓಡೈತಂತ ಪ್ರಿಯರೇ. ಮತ್ತಿಂದ ಕೂಡ ಥೋಡೆ ಸಮಯ ತೆಗೆದುಕೊಂಡು ಬಳಕೆ ಮತ್ತ ಸಿಂಹ ಮತ್ತೆ ಇದ್ದಿನ ಜಾಗಲ್ಲಿ ಕೂಡ್ ಬಿದ್ದದ ಅದು. ಯಾಕಂದ್ರೆ ಅದಕ್ಕೆ ಆಗ್ಲತ್ತಿಲ್ಲ, ಮತ್ತ ಅಲ್ಲೇ ಕೂಡ್ ಬಿದ್ದದ. ರಾಜಾನಿ ಇನ್ನ ಇಲ್ಲೇ ಇದ್ದೆ ಅಂತ ಕೇಳ್ತಂತ ಬಂದದು. ರಾಜಾನಿ ಇನ್ನ ಇಲ್ಲೇ ಇದ್ದೆ, ನನಗ್ ಬೆನ್ನತ್ತಿದ ಅನ್ಕೊಂಡು ಒಡಗಿದನ, ನೀ ಇನ್ನ ಇಲ್ಲೇ ಇದ್ದೆ ಅಂತ ಹೇಳಿ ಆ ಸಿಂಹಕ್ ಮತ್ತು ಹೇಳಿ, ಬಾ ರಾಜ ನೀ ಹೊರಗ್ ಬಾ, ನೀ ಹೊರಗ್ ಬಾ ರಾಜ ಅಂತ ಹೇಳಿ ಅದ್ರ ಬಂದು ಅದ್ರ ಮೈ ಮೇಲೆಲ್ಲ ನರಿ ಏನ್ ಮಾಡ್ತಂತ ಅದ್ರ ಕೈಲಿಂದ ಆಡ್ಸ್ಲಕ್ ಶುರು ಮಾಡ್ತಂತ, ಅಲ್ಲಿ ಇಲ್ಲಿ ದಬಸ್ತಂತ, ಅದಕ್ಕೆಲ್ಲ ಒಂದ್ ಮಸಾಜ್ ಮಾಡಿನಪ್ಲೆ ಮಾಡ್ತಂತ. ಒಂದರ ಶಬ್ದ ಹಾಕ ರಾಜ, ಒಂದು ಶಬ್ದ ಹಾಕ್ನಿ ಅಂದಾಗ ಅದು ಥೋಡೆ ಸ್ವಲ್ಪ ದೂರ ಹೋಗಿ ನರಿ ಓಡೋಗಿ ಹೇಳ್ದಂತ, ಎದ್ದು ಥೋಡೆ ಶಬ್ದ ಹಾಕಂದಾಗ ಸಿಂಹ ಮತ್ತು ಜೋರಾಗಿ ಶಬ್ದ ಹಾಕ್ತದ, ಗುಡ್ರ ಅಂತೇಳಿ ಜೋರಾಗಿ ಶಬ್ದ ಹಾಕಿದ ತಕ್ಷಣ ಪಕ್ಷಿ ಪ್ರಾಣಿಗಳೆಲ್ಲ ಚುಂಚು ಚುಂಚು ಮಾಡ್ಕೊತ ಎಲ್ಲ ಹೇಳ್ತಾವಂತ, ಆ ಕಡೆ ಈ ಕಡೆ ಎಲ್ಲ ಓಡ್ಲಕ್ ಪ್ರಯಾಸ ಪಡ್ತಾವಂತ. ನೋಡ್ದೆ ರಾಜ, ನೀವೊಂದು ಶಬ್ದ ಹಾಕಿದ ತಕ್ಷಣ ಈ ಅಡವಿಯಲ್ಲಿ ಅರಣ್ಯದಲ್ಲಿ ಎಷ್ಟು ಶಬ್ದಗಳು ಕೇಳೋದಕ್ಕೆ ನಮ್ಗೆ ಅವಕಾಶ ಕಾಣುತ್ತದ. ನೋಡ್ ರಾಜ, ನೀ ಹೀಗಿರ್ಬೋದು ಸರಿಯಲ್ಲ, ಇವಾಗ ನೀವು ಓಡ್ಲೇಬೇಕಂತ ಹೇಳಿ ಸಿಂಹಕ್ಕ ಹೇಳಿ ಮತ್ತದು ಒಂದ್ ಸಿಂಹ ಒಂದೆರಡು ಹೆಜ್ಜೆ ಮುಂದೆ ಕಳಕೆ ಮತ್ತ ನರಿ ಓಡೈತಂತ ಪ್ರೇರ. ಅದು ಅದ್ರಂಜಿಕೆ ಅದಕ್ಕದ ಮತ್ತ ಓಡತಂತ. ಕೊನೆದಾಗಿ ಮತ್ತೆ ಹಿಂತಿರುಗಿ ಬಂದು ಆ ಸಿಂಹ ಕೇಳ್ದಂತ, ರಾಜ ನೀ ನಂಗೆ ಬೆನ್ನ ಹತ್ತಿಲ್ಲ ಅಂದ್ರೆ ನನಗ ಮಜಾನೇ ಹೊಂಟಿಲ್ಲ ಅಂತದ. ರಾಜ ನೀ ನಂಗೆ ಬೆನ್ನ ಹತ್ತಿಲ್ಲ ಅಂದ್ರ ನನಗ್ ಮಜಾನೇ ಹೊಂಟಿಲ್ಲ. ನನ್ನಪ್ಲೆ ಇನ್ನು ಅನೇಕ ಜನರ ರಾಜ, ಅವರೆಲ್ಲ ಒಂದು ಒಂದು ಮುಖವನ್ನು ಬಾಡಿಸಿಕೊಂಡು ಯಾವುದು ಟೈಮ್ ಪಾಸ್ ಇಲ್ಲದೆ ಹೊರಳತ್ತಾರ. ಹಿಂಗಾರ ರಾಜ, ನೀವು ನಂಗೆ ಬೆನ್ನ ಹತ್ತಂದಾಗ ಸಿಂಹ ಎದ್ದು ಓಡ್ಲಾಕ್ ನೋಡಿ ಕೆಳಗ್ ಬಿದ್ದು ಅಲ್ಲೇ ಸತ್ತೋಯ್ತಂತ ಪ್ರಿಯರ. ಎದ್ದು ಓಡ್ಲಾಕ್ ಪ್ರಯಾಸ ಪಡ್ತದ, ಒಂದ್ ಸ್ವಲ್ಪ ಹೆಜ್ಜೆ ಇಕ್ತದ, ಹೆಜ್ಜೆ ಇಕ್ಕ ತಕ್ಷಣ ಆ ಸಿಂಹ ಅದೇ ಸ್ಥಳದಲ್ಲಿ ಸತ್ತೋಯ್ತದ. ಈ ನರಿ ಅದು ಸುಮ್ಮನೆ ಹಾರಲ್ಲ ಅಂತ ಪ್ರೇರೆ, ಉಲ್ಟಾ ಹಾರ್ಲಾಕ್ ಶುರು ಮಾಡ್ತದಂತದು. ಉಲ್ಟಾ ಹಾರ್ಲಾಕ್ ಶುರು ಮಾಡ್ತದೆ. ಯಾಕೆ ಆ ನರಿ ಉಲ್ಟಾ ಹಾರಿದಂದ್ರ, ಇವತ್ತು ನಿಮ್ಮ ಜೀವಿತದಲ್ಲಿ ಕೂಡ ನೀವು ಸಿಂಹವಾಗಿ ಜೀವನ ಮಾಡತ್ತೀರಿ, ನಿಮ್ಮ ಪರಿಸ್ಥಿತಿಗಳೆಲ್ಲ ಉನ್ನತ ಸ್ಥಾನಮಾನಕ್ಕವ, ನೀವು ಉನ್ನತ ಒಂದು ಪದವಿಗಳಲ್ಲಿದ್ದೀರಿ, ಉನ್ನತ ಕಾರ್ಯಗಳನ್ನು ಮಾಡ್ತಕ್ಕಂಥವ್ರಾಗಿದ್ದೀರಿ. ಆದ್ರೆ ನಿಮ್ಮ ಜೊತೆ ಬಂದು ನಿಮಗೆ ಉಬ್ಬಿಸಿ, ನಿಮಗ್ ಪಂಪ್ ಹೊಡೆದು ನಿಮಗ್ ಬಹಳ ಸ್ಥಾನಮಾನಕ್ಕೆ ಒಯ್ಬೇಕೆಂಬ ಉದ್ದೇಶ ಇಟ್ಕೊಂಡು ನಿಮಗ್ ಬಹಳಷ್ಟು ಕಾರ್ಯಗಳು ನಿಮ್ ಮುಂದೆ ಹೇಳ್ತಾರ. ಆದ್ರೆ ನಿಮಗ್ ಸಮಯ ಬಂದಾಗ ನಿಮ್ಮಿಂದ ಅವರು ಅಗಲಿ ದೂರ ಹೋಯ್ತಾರ, ನೀವು ಬಿಟ್ಟು ದೂರ ಹೋಯ್ತಾರ. ನೀವು ಹಾಳಾದಾಗ ಒಂದು ವ್ಯಕ್ತಿ ಕೂಡ ನಿಮ್ಮ ಹತ್ತಿರಕ್ಕೆ ಬಂದು ಯಾಕೆ ನೀನು ಹಾಳಾಗಿದೆ ಎಂದು ಕೇಳಲ್ಲ ಪ್ರಿಯರೇ, ಯಾಕೆ ನೀನು ನಾಶವಾಗಿದೆ ಎಂಬುದಾಗಿ ಕೇಳಲ್ಲ ಪ್ರಿಯರೇ. ಈ ನರಿಯಂತ ಗುಣದವರು ನಿಮ್ಮ ಸ್ನೇಹಿತರಾಗ್ಲಿ, ನಿಮ್ಮ ಕುಟುಂಬಸ್ಥರಾಗ್ಲಿ, ಅಥವಾ ನಿಮ್ಮವರೇ ಆಗ್ಲಿ, ಅಥವಾ ನಿಮ್ಮ ಅಕ್ಕಪಕ್ಕ ಇರ್ತಕ್ಕಂಥ ಜನಗಳಾಗ್ಲಿ, ನಿಮಗ್ ಬಹಳಷ್ಟು ಜನ ಇರ್ತಾರ. ಆದ್ರೆ ನೀವು ಆಪತ್ಕಾಲದಲ್ಲಿದ್ದಾಗ ನಿಮಗ್ ಸಹಾಯಸ್ತ ನೀಡ್ತಕ್ಕಂಥ ವ್ಯಕ್ತಿಗಳು ಒಬ್ಬರು ಇರಲ್ಲ ಪ್ರಿಯರೇ. ನರಿಗುಣ ಬಹಳಷ್ಟು ಒಂದು ಅಲ್ಲಿ ನೋಡಿದಾಗ ನರಿಗುಣ ಎಷ್ಟು ಭಯಂಕರ ಆಗ್ಯದ, ಅಷ್ಟು ಭಯಂಕರವಾಗಿರ್ತಕ್ಕಂಥ ನರಿಗುಣ ಆಗ್ಯದ ಪ್ರೇರೆ. ಆ ಸಿಂಹ ಅಲ್ಲಿ ಅದಕ್ಕೆ ನಡಿಲಕ್ಕಾಯ್ತಿಲ್ಲ, ಅದಕ್ಕೆ ಕೇಳಕ್ ಕೂಡಕ್ ಬರಲಂತ ಈ ಸ್ಥಿತಿಯಲ್ಲಿ ಇನ್ನ ಸ್ವಲ್ಪ ದಿನ ಅದು ಬದುಕ್ತಿದ್ದೆ ಅನ್ನೋ ಒಂದು ಗುಹೆ ನೋಡ್ಕೊಂಡು ಅದ್ರೊಳಗ ಆರಾಮಾಗಿ ಅದು ಕುಂತದ. ಆದ್ರೆ ಅದಕ್ಕೆ ಹೋಗಿ ಉಬ್ಬಿಸಿ ಹಿಂಗ ಮಾತು ಹೇಳಿ ಸಿಂಹಕ್ಕ ಕೊನೆದಾಗಿ ಸಿಂಹದ ಮರಣವನ್ನು ನೋಡಿ ನರಿ ಚಿಡಿತದ ಪ್ರೇರಣೆ, ಅದು ನಕ್ಕೋತ ಇಷ್ಟು ಭಯಂಕರವಾಗಿ ಚೀರ್ತದ, ಅಷ್ಟು ಭಯಂಕರವಾಗಿ ಚೀರ್ತದ. ನೀ ಹಾಳಾದಾಗ ನಿನ್ನ ಸ್ನೇಹಿತರು ನಿನ್ನ ಮುಖ ನೋಡಿ ನಿನಗೆ ಹಾಸ್ಯ ಮಾಡ್ತಕ್ಕಂಥ ನಿನ್ನ ಸ್ನೇಹಿತರೇ. ನೀನ್ ನಾಶವಾದಾಗ ನಿನ್ನ ಮ್ಯಾಲ ಒಂದು ಕಲಲ ನಗ್ತಕ್ಕಂಥ ವ್ಯಕ್ತಿಗಳು ನಿನ್ನವರೇ. ನೀನು ಯಾವಾಗೈತೆ ನೀ ಹೀನ ಸ್ಥಿತಿಗೆ ಬಂದ್ರು ಕೂಡ ಭಯ ಪಡಬೇಡ. ದೇವರು ಸಾಹಸ ಬೆಳೆಸು, ದೇವ್ರ ಸಾಹಸದಲ್ಲಿ ಬೆಳಿ ಬಲ ಹೊಂದು ದೇವರಿನೊಟ್ಟಿಗೆ ನಡೆಸ್ತಾನೆ ಪ್ರೇರೆ. ಪಾಪವನ್ನು ಆಳ್ವಿಕೆ ಮಾಡ್ಲಕ್ಕೆ ನೀವು ಅವಕಾಶ ಕೊಡಬೇಡ. ಎಂತ ಸ್ಥಿತಿನಲ್ಲಿ, ಎಂತ ಪರಿಸ್ಥಿತಿನಲ್ಲಿ ದೇವರ ಮಗನು ದೇವರ ಮಗನಾಗಿ ನೀವು ಜೀವನ ಮಾಡೋದು ಮುಂದ ಬೇರೆ ವಿಷಯಗಳಲ್ಲಿ ಬಿದ್ದು ಹೋಗ್ಲಕ್ಕೆ ಅವಕಾಶ ತಿಳಿಸ್ಕೊಡ್ಬೇಡಿ. ಇನ್ನೊಬ್ಬರು ಹೇಳಿಕೆ ಮಾತನ್ನು ಕೇಳಿ ನಿಮ್ಮ ಜೀವಿತ, ನಿಮ್ಮ ಕುಟುಂಬ ನೀವೇ ನಾಶ ಮಾಡ್ಕೋಬೇಡ್ರಿ. ಇನ್ನೊಬ್ರು ಹೇಳಿದ ಮಾತು ಕೇಳದ ಹಾಗೆ ದೇವರೇನು ಹೇಳ್ತಾನೋ ಅದನ್ನು ಕೇಳಿ ನೀವು ಕಟ್ಟಿಕೊಂಡು ನಿಮ್ಮ ಕುಟುಂಬವನ್ನು ಕಟ್ಟಿಕೊಡ್ರಿ. ಇದು ಶ್ರೇಷ್ಠವಾಗಿರ್ತಕ್ಕಂಥದ್ದು. ಇದರಲ್ಲಿ ಬಹಳಷ್ಟು ಒಂದು ಶ್ರೇಷ್ಠತೆ ಇರ್ತಕ್ಕಂಥ ಒಂದು ಕಾರ್ಯಗಳು ಅವ ಪ್ರೇರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕಾಗಿ ಇದೇ ರೋಮಪದರಿಗೆ 6ನೇ ಅಧ್ಯಾಯ 13-14 ವಚನ ಓದ್ರಿ. ಇದು ಮಾತ್ರವಲ್ಲದೆ ಇದು ಮಾತ್ರವಲ್ಲದೆ ನೀವು
ನೀವು ನಿಮ್ಮ ಅಂಗಗಳನ್ನು ನಿಮ್ಮ ಅಂಗಗಳನ್ನು ಪಾಪಕ್ಕೆ ಪಾಪಕ್ಕೆ ಒಪ್ಪಿಸುವವರಾಗಿದ್ದು ದುಷ್ಟತ್ವವನ್ನು ನಡೆಸುವ ಸಾಧನಗಳಾಗಿ ಮಾಡಬೇಡಿರಿ. ಆದರೆ ಸತ್ತವರ ಒಳಗಿಂದ ಜೀವಿತರಾಗಿರಲಾಗಿ ನಿಮ್ಮನ್ನು ದೇವರಿಗೆ ಒಪ್ಪಿಸಿಕೊಟ್ಟು ನಿಮ್ಮ ಅಂಗಗಳನ್ನು ನೀತಿ ಕೃತ್ಯಗಳನ್ನು ನಡೆಸುವ ಸಾಧನಗಳನ್ನಾಗಿ ಆತನಿಗೆ ಸಮರ್ಪಿಸಿರಿ. ಯಾಕಂದರೆ ಪಾಪವು ನಿಮ್ಮ ಮೇಲೆ ಅಧಿಕಾರ ನಡೆಸದು. ನೀವು ಧರ್ಮಶಾಸ್ತ್ರಕ್ಕೆ ಅಧೀನರಲ್ಲ, ಕೃಪೆಗೆ ಅಧೀನರಾಗಿದ್ದೀರಷ್ಟೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎದಕ್ಕೆ ಅಧೀನರಾಗಿದ್ದೀರಿ ನೀವು? ಕೃಪೆಗೆ ಅಧೀನರಾಗಿದ್ದೀರಿ ಅಥವಾ ಧರ್ಮಶಾಸ್ತ್ರಕ್ಕೆ ಅಧೀನರಾಗಿದ್ದೀರಿ? ಎದಕ್ಕೆ ಅಧೀನರಾಗಿದ್ದೀರಿ? ನೀವು ಕೃಪೆಗೆ ಅಧೀನರಾಗಿದ್ದೀರಿ ಪ್ರಿಯರೇ. ನಿಮ್ಮ ದೇಹದ ದುರಾಸೆಗಳು ನಿಮ್ಮೊಳಗೆ ಅವ ಅಂದ್ರ ಅದರಿಂದ ದೂರಾಗಿ ನೀವು ಬಿಟ್ಟು ಬಂದು ನೀವು ಅದು ದೇವರಿಗೆ ಒಪ್ಪಿಸ್ಕೊಡ್ರಿ. ದೇವರಿಗೆ ಒಪ್ಪಿಸಿಕೊಡುವಾಗ ದೇವರು ನಿಮ್ಮನ್ನು ನೂತನ ಪುರುಷನಾಗಿ ನೂತನ ಒಂದು ಸ್ತ್ರೀಯರಾಗಿ ನಿಮ್ಮನ್ನು ದೇವರು ಮಾರ್ಪಡಿಸಿ ನಡೆಸ್ತಕ್ಕಂಥನಾಗಿರ್ತಾನೆ ಪ್ರಿಯರೇ. ಅದಕ್ಕೆ ಹೇಳ್ತಾನೆ ಸ್ಪಷ್ಟವಾಗಿ, ಸಾಧನಗಳಾಗಿರಬೇಡರಿ. ಈ ಪಾಪವನ್ನು ಹಿಡ್ಕೊಂಡು ಹಿಂಬಾಲಿಸುತ್ತಾ ಇದರ ಹಿಂದೆ ನೀವು ಓಡಬೇಡ್ರಿ. ಅದನ್ನು ಬಿಟ್ಟು ಕೊಟ್ಟು ಬಂದು ಅದು ದೇವರಿಗೆ ಒಪ್ಪಿಸಿಕೊಟ್ಟು ನೀವು ನಡೀರಿ ಎಂಬುದಾಗಿ ಈ ವಾಕ್ಯದ ಒಂದು ಸಾರಾಂಶವನ್ನು ನಮ್ಮನ್ನು ತಿಳಿಸ್ತಕ್ಕಂಥದ್ದು, ಎಚ್ಚರಿಸ್ತಕ್ಕಂಥದ್ದಾಗಿದೆ ನನ್ನ ಸಹೋದರಿ ಸಹೋದರ. ನಿಮ್ಮನ್ನು ದೇವರಿಗೆ ಒಪ್ಪಿಸಿಕೊಟ್ಟು ನಿಮ್ಮ ಅಂಗಗಳನ್ನು ನೀತಿ ಕೃತ್ಯಗಳನ್ನು ನಡೆಸುವ ಸಾಧನಗಳನ್ನಾಗಿ ಆತನಿಗೆ ಸಮರ್ಪಣೆ ಮಾಡಿ ಅಂತ ಹೇಳ್ತಾನೆ. ಸಮರ್ಪಿಸ್ರಿ ಆತನಿಗೆ. ನೀತಿ ಪ್ರೀತಿ ಕೃತ್ಯಗಳನ್ನು ಮಾಡುತ್ತಾ ಸತ್ಯತೆ ಮಾರ್ಗಗಳನ್ನು ಮಾಡುತ್ತಾ ಸತ್ಯ ಮಾರ್ಗದಲ್ಲಿ ನೀವು ನಡೆಯುವವರಾಗಿದ್ದು ನಿಮ್ಮನ್ನು ಹೀಗೆ ಒಪ್ಪಿಸಿಕೊಡು ದೇವರಿಗೆ. ನೀವು ಹೀಗೆ ನಡೆರಿ. ನೀವು ಹೀಗೆ ನಡೆಯುವುದಾದರೆ ನೀವು ಧರ್ಮಶಾಸ್ತ್ರಕ್ಕೆ ಅಧೀನರಲ್ಲ, ನೀವು ಕೃಪೆಗೆ ಅಧೀನರಾಗಿದ್ದೀರಿ ಪ್ರಿಯರೇ. ನಿಮಗೆ ಪುನರುತ್ಥಾನದ ಸತ್ತವರ ಒಳಗಿಂದ ನೀವು ಜೀವಿತರಾಗಿರಲಾಗಿ ಎಂಬುದಾಗಿ ಹೇಳ್ತೇವೆ ಪ್ರಿಯರೇ. ಸತ್ತವರಾಗಿದ್ದ ನಿಮಗೆ ಪುನರುತ್ಥಾನದ ನೀವು ಜೀವಿತರ ಸಂಖ್ಯೆದಲ್ಲಿದ್ದೀರಿ ಹೊರತು ಸತ್ತವರ ಸಂಖ್ಯೆದಲ್ಲಿ ನೀವಿಲ್ಲ. ಯಾರು ಪಾಪದಿಂದ ಬಿಡುಗಡೆ ಹೊಂದಿದ ಇದ್ದರೋ, ಯಾರು ನೀತಿ ಸತ್ಯತೆ ಕಾರ್ಯಗಳನ್ನು ಮಾಡ್ತಕ್ಕಂಥರಾಗಿದ್ದರು, ಇವರೆಲ್ಲ ಕೃಪೆಗೆ ಅಧೀನರಾಗಿದ್ದಾರೆ ಪ್ರಿಯರೇ. ಕೃಪೆಗೆ ಅಧೀನರಾಗಿದ್ದಾರೆ. ಇವತ್ತು ನಾವು ಬದುಕಿದ್ದೇವೆ ಅಂದ್ರೆ ಕೂಡ ಇದು ಕೃಪೆ ಕಾಲದ ಪ್ರಿಯರೇ. ಇವತ್ತು ನಾವು ಉಳಿದಿರುವುದು ಕೂಡ ಇದು ಕೃಪೆ ಕಾಲನೇ ಅದ ಪ್ರಿಯರೇ. ಈ ಕೃಪೆ ಕಾಲ ದೇವರು ಯಾಕೆ ಇಟ್ಟನಂದ್ರೆ ಆತನ ಬರುವ ಸಮಯ ಬಹಳ ಕಡಿಮೆ ಅದ. ಆತನು ಬರುವಾಗ ಹುಟ್ಟಿರ್ತಕ್ಕಂಥ ಮಗು ಕೂಡ ದೇವರನ್ನು ಕಂಡುಕೊಳ್ತಾನೆ ಪ್ರಿಯರೇ. ಅಂತ ಒಂದು ಸ್ಥಿತಿ ಬರ್ತವೆ ಪ್ರಿಯರೇ. ಆ ದಿನ ಬರುವುದಕ್ಕಿಂತ ಮುಂಚಿತವಾಗಿ ಆ ದಿನ ಬರಬೇಕಾದ್ರೆ ಪ್ರತಿಯೊಂದು ವ್ಯಕ್ತಿ ನಿಜವಾದ ದೇವರೆಂಬುದಾಗಿ ಕ್ರಿಸ್ತನನ್ನು ಎಲ್ಲಿವರೆಗೆ ಆರಾಧನೆ ಮಾಡಲು ಅಲ್ಲಿವರೆಗೆ ಕ್ರಿಸ್ತನ ಈ ಭೂಲೋಕಕ್ಕೆ ಬರಲ್ಲ. ಯಾವಾಗ ಕ್ರಿಸ್ತನ ಒಂದು ವಂಶ ಕಡೆ ಆರಾಧನೆ ಮಾಡ್ತದ, ಇನ್ನೊಂಥರ ಕ್ರಿಸ್ತನಿಗೆ ವಿರುದ್ಧವಾಗಿ ಕಾರ್ಯ ಹೆಚ್ಚಿಗೆಯನ್ನು ಮಾಡ್ತಕ್ಕಂಥರಾಗಿರ್ತಾರೋ ಅವಾಗೇ ಯೇಸು ಸ್ವಾಮಿ ಈ ಲೋಕಕ್ಕ ಬರ್ತಾನೆ ಪ್ರಿಯರೇ. ಆಲ್ರೆಡಿ ಈ ಲೋಕದಲ್ಲಿ ರಾಜ್ಯಗಳ ಮೇಲೆ ರಾಜ್ಯಗಳು ಹೇಳ್ತಾವ ಪ್ರಿಯರೇ. ಅಧಿಕಾರಿಗಳ ಮೇಲೆ ಅಧಿಕಾರಿಗಳು ಹೇಳ್ತಕ್ಕಂಥರಾಗಿದ್ದಾರೆ ಪ್ರಿಯರೇ. ಒಂದೇ ಕುಟುಂಬದಲ್ಲಿ ಎರಡು ಪಕ್ಷಗಳು ನಿಂತೋಗ ಪ್ರಿಯರೇ. ಗೊತ್ತಿಂದ ಕರೆಕ್ಟ್ ರಾಂಗ್ ಅದರಿ. ಒಂದೇ ಕುಟುಂಬ, ಅಣ್ಣ ಮಾಡಿನ ತಮ್ಮಗ್ ಪಸಂದ್ ಬರಲ್ಲ, ತಮ್ಮ ಮಾಡಿನ ಅಣ್ಣಕ್ ಪಸಂದ್ ಬರಲ್ಲ, ತಂಗಿ ಮಾಡಿದ ಅಕ್ಕಕ್ಕೆ ಪಸಂದ್ ಬರಲ್ಲ, ಅಕ್ಕ ಮಾಡಿನ ತಂಗಿಗೆ. ಈ ಒಂದೇ ಮನೆಯಲ್ಲಿ ಎರಡು ತರವಾಗಿರ್ತಕ್ಕಂಥ ಏನಾಗ್ಲತ್ತದ ವಂಶಗಳು ಬೆಳ್ಕೊಂತಾವ ಪ್ರಿಯರೇ. ವಂಶಗಳು ಒಂದೇ ಕುಟುಂಬದಲ್ಲಿ ಎರಡು ವಂಶಗಳು ಬೆಳ್ಕೊಂಬರ ಕಾರಣ ಒಂದು ಗಂಗಿಗೆ ನಡೆದ ಒಂದು ರಕ್ಷಿಗೆ ನಡೆದ ನಂಬಲ್ಲ ಉದ್ದೇಶ ಪ್ರಿಯರೇ. ಅಂದ್ರೆ ಒಂದು ಸತ್ಯ ಮಾರ್ಗದಲ್ಲದ ಒಂದು ಆಸತ್ಯ ಮಾರ್ಗದಲ್ಲಿ ಓಡತ್ತವ ಪ್ರಿಯರೇ. ಈ ಆಸತ್ಯ ಮಾರ್ಗದಲ್ಲಿದ್ದ ವ್ಯಕ್ತಿ ಸತ್ಯ ಮಾರ್ಗದಲ್ಲಿದ್ದಂಥ ವ್ಯಕ್ತಿ ಕೆಳಗೆ ಹಾಕುವುದಕ್ಕೆ ನೋಡ್ತಾನೆ ಇರುತ್ತು. ಅವು ಓಡ್ಲತ್ತನದ ಅವನ ಹಿಂದೆ ನಾವು ಓಡರಿ ಎಂಬ ಉದ್ದೇಶ ಮನೋಭಾವನೆ ಅವನೊಳಗ ಇರಲ್ಲ ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀವು ಎದಕ್ಕೆ ಅಧೀನರಾಗಿದ್ದೀರಿ? ನೀವು ಕೃಪೆಗೆ ಅಧೀನರಾಗಿದ್ದರು ಪ್ರಿಯರೇ. ಇಬ್ರಿಯರಿಗೆ 2ನೇ ಅಧ್ಯಾಯ 14-15 ವಚನ ಹೋದ್ರಿ. ಇದಲ್ಲದೆ ಮಕ್ಕಳು ರಕ್ತ
ಧಾರಿಗಳಾಗಿರುವುದರಿಂದ ಮಾಂಸಧಾರಿಗಳಾಗಿ ಇರುವುದರಿಂದ ಆತನು ಅವರಂತೆ ಆದನು ನನ್ನ ಮರಣದಿಂದಲೇ ತನ್ನ ಮರಣದಿಂದಲೇ ಮರಣಾಧಿಕಾರಿಯನ್ನು ಅಂದರೆ ಸೈತಾನನನ್ನು ಅಡಗಿಸಿ ಬಿಡುವುದಕ್ಕೂ ಮರಣ ಭಯದ ದೆಸೆಯಿಂದ ತಮ್ಮ ಜೀವಮಾನದಲ್ಲೆಲ್ಲ ದಾಸತ್ವದೊಳಗೆ ಇದ್ದವರನ್ನು ಬಿಡಿಸುವುದಕ್ಕೂ ಅವರಂತೆ ರಕ್ತ ಮಾಂಸಧಾರಿ ಆದನು. ಯಾರು ಈತನು? ಹಲ್ಲೆಲೂಯಾ. ಯಾರು ಈತನು? ಯೇಸು ಸ್ವಾಮಿ ಪ್ರಿಯರೇ, ಈ ವ್ಯಕ್ತಿ ಬೇರೆ ಅಲ್ಲ, ಈತನು ಯೇಸು ಸ್ವಾಮಿ. ಒಂದು ಸಣ್ಣ ಉಪಮಾನ ಹೇಳ್ತೇನೆ ನಿಮಗೇನಂದ್ರೆ, ಮಗನ್ ತಲೆ ಹೊಡೆದಾಗ ಅನ್ಕೋರಿ, ತಂದೆ ಬಿ ತಲೆ ಹೊಡ್ಕೋತಾನ ಏನ್ರಿ? ಮಗನಿಗೆ ಒಂದ್ ಜಗಿಲಿ ರಕ್ತ ಉಂಟದಂದ್ರ ತಂದೆ ಬಿ ಆ ಜಗಿಲಿಂದು ರಕ್ತ ಹೊರಗೆ ತರ್ತಾನ. ತಾಯಿ ಒಂದ್ ಜಗಿಲಿ ಪೆಟ್ಟಂದ್ರ ಅದೇ ಜಗಿಲಿ ಮಗಳಿಗೆ ಪೆಟ್ಟಾಗ್ಯದಂದ್ರ ತಾಯಿ ಕೂಡ ಆ ಜಗಿಲಿ ಪೆಟ್ಟು ಮಾಡ್ಕೋತಾಳ, ಗಾಯ ಮಾಡ್ಕೋತಾಳ ಏನ್ರಿ? ಯಾರ ಮಾಡ್ಕೊಂಡಿರಿ? ಒಂದ್ ಬಾಟಲ್ ರಕ್ತನೇ ಕೊಡ್ಲಕ್ಕಾಗಲ್ಲ ನಮಗ್. ಒಂದೇ ಒಂದ್ ಬಾಟಲ್ ರಕ್ತ ಮಗನಿಗಾಗಲಿ ಮಗಳಿಗಾಗಲಿ ಕೊಡ್ಲಕ್ಕಾಗಲ್ಲ, ತಾಯಿ ತಂದೆ ಕೊಡ್ಲಕ್ಕಾಗಲ್ಲ. ಒಂದ್ ವೇಳೆ ತಾಯಿ ತಂದೆಗೆ ಬಿ ಮಗ ಒಂದ್ ಬಾಟಲ್ ರಕ್ತ ಕೊಡತ್ತನಂದ್ರ ಹೆಂಡತಿ ಅಂತಾಳ, ನೀ ಕಮ್ಜೋರದ ನಾ ಹೆಂಗ್ ಮಾಡ್ಲಿ? ನೀ ಕಮ್ಜೋರ್ ಆಗಿ ನಿನಗೆ ದವಾಖಾನೆ ರೊಕ್ಕ ಯಾರು ಹಾಕ್ಬೇಕು? ಯಾರು? ಹೆಂಡತಿ ಅಂತಾಳ. ಅಂದ್ರೆ ಈ ವಿಷಯ ಯಾಕೆ ಹೇಳ್ತೇನೆ ನಿಮ್ಗಂದ್ರೆ, ನಾನು ಇದಲ್ಲದೆ ಮಕ್ಕಳು ರಕ್ತ ಮಾಂಸಧಾರಿಗಳಾಗಿರುವುದರಿಂದ ಆತನು ಅವರಂತೆ ಆದನು. ಯಾರು? ಯೇಸು ಸ್ವಾಮಿ. ಆಕಾಶದಿಂದ ಬರ್ಬೇಕಾಗಿತ್ತು ಯೇಸು ಸ್ವಾಮಿ, ಡೈರೆಕ್ಟ್ಲಿ ಬರ್ಬೇಕಾಗಿತ್ತು ಭೂಲೋಕಕ್ಕ. ಆಕಾಶದಿಂದ ಒಂದು ಏನಂತಾರ, ದೊಡ್ಡ ಟ್ರಾಲಿ ಆಗ್ಲಿ ಅಥವಾ ಒಂದು ಬಂಗಾರದ ಒಂದು ಕುದುರೆಗಳ ಅಥವಾ ಬಂಗಾರದ ಬಂಡಿಯಲ್ಲಿ ಕೂಡ ಕುಂತ ಯೇಸು ಸ್ವಾಮಿ ಲೋಕಕ್ಕೆ ಬರ್ಬೇಕಾಗಿತ್ತು, ಲೋಕನ ಆಳ್ಬೇಕಾಗಿತ್ತು. ಆದ್ರೆ ಒಂದು ಕನ್ಯೆಯಾದ ಸ್ತ್ರೀ ಒಳಗ, ಒಂದು ಹೆಣ್ಣಿನ ಒಳಗ ಯಾಕೆ ಹುಟ್ಟಿಕೊಂಡು ಲೋಕಕ್ಕೆ ಬಂದನ? ಮಕ್ಕಳು ರಕ್ತ ಮಾಂಸಧಾರಿಗಳರ, ಮಕ್ಕಳ ಒಳಗ ರಕ್ತದ ಮಾಂಸದ ಶರೀರ ಸಂಪೂರ್ಣತೆ ಅದ. ಆದ್ರೆ ಅದೇ ಒಂದು ಶರೀರವನ್ನು ಧರಿಸಿಕೊಂಡು ಬಂದಾಗ ಜನ ನಾನು ನಂಬ್ತಾರೆಂಬ ಉದ್ದೇಶ ಇಟ್ಕೊಂಡು ಯೇಸು ಸ್ವಾಮಿ ಅವರಂತೆ ಆಗ್ಯಾನ ಪ್ರಿಯರೇ. ಯೇಸು ಸ್ವಾಮಿ ಆತನು ಬರುವುದಕ್ಕಿಂತ ಮುಂಚಿತವಾಗಿ ಲೋಕದ ಎಲ್ಲಾ ಜನರಿಗೆ ಏನ್ ಮಾಡ್ಯಾನ? ತನ್ನ ಒಂದು ಮಕ್ಕಳೆಂಬುದಾಗಿ ತಿಳ್ಕೊಂಡನು ಪ್ರಿಯ. ಆತನು ಎಲ್ಲಾ ಜನರಿಗೆ, ಒಬ್ಬರಿಗಂತಿಲ್ಲ ಇಬ್ಬರಿಗಂತಿಲ್ಲ, ಈ ಲೋಕದಲ್ಲಿ ಎಷ್ಟು ಜನರನೋ ಅವರೆಲ್ಲರಿಗೆ ತನ್ನ ಒಂದು ಮಕ್ಕಳೇ ಎಂಬುದಾಗಿ ತಿಳಿದುಕೊಂಡು ಈ ಲೋಕಕ್ಕೆ ಆತನು ಬಂದನು ಪ್ರಿಯರೇ. ನಿಮಗಾಗೆ ಇವತ್ತು ಸಂದೇಶವನ್ನು ಕೇಳ್ತಕ್ಕಂಥ ನೀವು, ನಿಮಗಾಗಿ ಮಾಂಸ ಧಾರೆಯಾಗಿ ಲೋಕಕ್ಕೆ ಬಂದಾನ, ರಕ್ತಧಾರಿಯಾಗಿ ಲೋಕಕ್ಕೆ ಬಂದಾನ. ನಿಮ್ ಶರೀರದಲ್ಲಿ ರಕ್ತದ ಮಾಂಸದ ಕೀಲು ಎಲುಬುಗಳ ಎಲ್ಲವ. ನೀವು ಹೇಗಿದ್ದೀರೋ ನಿಮ್ಮ ಹಾಗೆ ಈ ಲೋಕಕ್ಕ ಯೇಸು ಸ್ವಾಮಿ ಬಂದಾನ್ ಪ್ರಿಯರೇ. ನಿಮ್ಮ ಹಾಗೆ ಬಂದಾನ. ಯಾಕ? ನಿಮ್ಮನ್ನು ಬಿಡುಗಡೆ ಮಾಡೋದಕ್ಕಾಗಿ, ನಿಮ್ಮನ್ನು ರಕ್ಷಿಸುವುದಕ್ಕಾಗಿ. ಈ ಪಾಪ ನಿಮ್ಮಲ್ಲಿ ಆಳ್ವಿಕೆ ಮಾಡುತ್ತದಲ್ಲ, ಈ ಪಾಪ ನಾಶ ಮಾಡುವುದಕ್ಕಾಗಿ ಯೇಸು ಸ್ವಾಮಿ ತನ್ನ ಒಂದು ಶರೀರ, ಅಂದ್ರೆ ಮಾನವರ ಒಂದು ಶರೀರವನ್ನು ಧರಿಸಿಕೊಂಡು ಈ ಲೋಕಕ್ಕೆ ಬಂದಾನ. ಯಾಕ? ತನ್ನ ಮರಣದಿಂದಲೇ ಮರಣಾಧಿಕಾರಿಯನ್ನು ಅಂದರೆ ಸೈತಾನನು ಅಡಗಿಸಿ ಬಿಡುವುದಕ್ಕೆ ಬಂದಾನ ಪ್ರಿಯರೇ. ಸೈತಾನನ ಕಾರ್ಯಗಳನ್ನು ಅಡಗಿಸಿ ಬಿಡುವುದಕ್ಕಾಗಿ ಸ್ವಾಮಿ ಲೋಕಕ್ಕೆ ಬಂದಾನ. ನಾಶ ಮಾಡುವುದಕ್ಕೆ ಲೋಕ ಬಂದ ಹೊರತು ಅದು ಮೇಲಕ್ಕೆ ಎತ್ತುವುದಕ್ಕಾಗಿ ಯೇಸು ಬಂದಿಲ್ಲ ಪ್ರಿಯರೇ. ಸೈತಾನನ ಗುಣಗಳನ್ನು ನಾಶ ಮಾಡೋದಕ್ಕೆ ಬಂದ ಹೊರತು ಆ ಸೈತಾನನ ಗುಣಗಳನ್ನು ಇನ್ನೂ ಪ್ರಚುರ ಮಾಡೋದಕ್ಕೆ ಆತನು ಬಂದಿಲ್ಲ. ಇವತ್ತು ಯೇಸು ಸ್ವಾಮಿ ಆ ಸೈತಾನನ ಗುಣಗಳನ್ನು ನಾಶ ಮಾಡೋದಕ್ಕೆ ಬಂದಿನ ಕಾರಣ, ಆತನ ಮಕ್ಕಳಾಗಿದ್ದ ನೀವು ನಂಬಿ ದೀಕ್ಷಿಸನ ತನ್ನ ದೇಹ ರಕ್ತದಲ್ಲಿ ಪಾಲ್ಭಾಗಿರ್ತಕ್ಕಂಥ ನೀವು ಆ ಸೈತಾನನ ಗುಣಗಳನ್ನು ನಾಶ ಮಾಡ್ಬೇಕು ಹೊರತು ಅದನ್ನ ಭುಜ ಮೇಲೆ ತಲೆ ಮೇಲೆ ಇಟ್ಕೊಂಡು ಓಡ್ಲಕ್ಕೆ ನಿಮ್ಗೆ ಅವಕಾಶ ಚಾನ್ಸಸ್ ಇಲ್ಲೇ ಇಲ್ಲ ಪ್ರಿಯರೇ. ಮರಣ ಭಯದ ದೆಸೆಯಿಂದ ತಮ್ಮ ಜೀವಮಾನದಲ್ಲೆಲ್ಲ ದಾಸತ್ವದೊಳಗಿದ್ದವರನ್ನು ಬಿಡಿಸುವುದಕ್ಕೆ ಬಂದನು ಪ್ರಿಯರೇ. ಜೀವಮಾನವೆಲ್ಲ ದಾಸತ್ವಕ್ಕೆ ನೀವು ಒಳಗಾಗಿದ್ದೀರಲ್ಲ, ಈ ಒಳಗಾಗಿರ್ತಕ್ಕಂಥ ನಿಮ್ಮನ್ನು ಬಿಡಿಸುವುದಕ್ಕಾಗ ಯೇಸು ಸ್ವಾಮಿ ರಕ್ತ ಮಾಂಸಧೈರ್ಯಕ್ಕೆ ಬಂದನ ಹೊರತು ಆತನ ಮತ್ತೇನು ಉದ್ದೇಶಕ್ಕಿಲ್ಲ, ಮತ್ತೇನು ಆಸೆ ಆಕಾಂಕ್ಷೆ ನಿಮ್ಮಂದಿಟ್ಟಿಲ್ಲ. ಯಾವ ಸಂಕಲ್ಪ ಬೇರೆ ಬೇರೆ ಸಂಕಲ್ಪ ಇಟ್ಟಿಲ್ಲ. ನಾವಿನ್ನೂ ಆಸೆ ಇರ್ತೇವೆ. ಏನು ಆಸೆ ಇರ್ತೇವೆ? ನನ್ನ ಮಗ 10,000 ಕಮ್ಮದ್ರು 9,000 ನಂಗೆ ಕೊಡ್ತಾನೆ ಎಂಬ ಒಂದು ಆಸೆ ಇರ್ತೇವೆ.
ಮಗಳಿಗೆ ಬರೆಸಿ ಓದಿಸಿದ ನೌಕರಿ ಮಾಡತಾಳ, ನಾವು ಕಮಸ್ ಕಮ್ ಖರ್ಚು ಮಾಡಿದ್ರೆ ಅಕ್ಕರ ನಮಗೆ ಕೊಟ್ಟು ಹೋಯ್ತಾಳೆ ಎಂಬ ಒಂದು ಆಸೆ ನಾವು ಹಿಂಗಿಟ್ಟಿದೆವು. ಆದ್ರೆ ಯೇಸು ಸ್ವಾಮಿ ಆಸೆ ಹಿಂಗಿಟ್ಟಿಲ್ಲ ಪ್ರಿಯರೇ. ಯೇಸು ಸ್ವಾಮಿ ಏನ್ ಆಸೆ ಇಟ್ಟನ್ ಗೊತ್ತದನ? ಸೈತನನ ಗುಣಗಳನ್ನು ನಿಮ್ಮೊಳಗೆ ನಾಶ ಮಾಡ್ಬೇಕೆಂಬ ಆಸೆ ಇಟ್ಟನು. ನೀವು ಇದನ್ನು ಅನುಭವಿಸಬಾರ್ದು, ಈ ದಾಸತ್ವದೊಳಗೆ ನೀವು ಇರಬಾರ್ದು, ಈ ಬಂಧನಕ್ಕೆ ನೀವು ಒಳಗಾಗ್ಬಾರ್ದೆಂಬ ಒಂದು ಉದ್ದೇಶ ಇಟ್ಟುಕೊಂಡು ಆ ಬಂಧನಗಳಿಂದ ಬಿಡಿಸುವುದಕ್ಕಾಗಿ ಯೇಸುವೆ ಬಂದನು ಪ್ರಿಯರೇ. ಇದೇ ಪುನರುದ್ಧಾನ. ಪುನರುದ್ಧಾನದಲ್ಲಿ ನಿಮ್ಮನ್ನು ನಡೆಸುವುದಕ್ಕಾಗತನ ಬಂದನು ಪ್ರಿಯರೇ. ನೀವು ಇದಕ್ಕಾಗಿ ತೋಕಪಡ್ಬೇಕು, ಇದಕ್ಕಾಗಿ ನೀವು ಹೋರಾಡ್ಬೇಕು. ಇಂಥ ಕಾರ್ಯಗಳು ಕ್ರಿಯೆಗಳನ್ನು ನೀವು ಏನ್ ಮಾಡ್ಬೇಕು? ದೇವರ ಸನ್ನಿಧಿನ ಅನುಭವಿಸ್ಕೊಂಡು ಓಡ್ತಕ್ಕಂಥರಾಗಿರ್ಬೇಕು ಪ್ರಿಯರೇ. ಲೋಕಕ್ಕೆ ಸಂಬಂಧಪಟ್ಟಂತ ಕ್ರಿಯೆಗಳು ನೀವು ನಾಶ ಮಾಡುವುದನ್ನು ನೀವು ಬದುಕ್ತೀರ ಪ್ರಿಯರೇ. ಯೇಸು ಸ್ವಾಮಿ ನಾಶ ಮಾಡೋದಕ್ಕೆ ಬಂದನ ಸೈತನ ಅಧಿಕಾರಕ್ಕ, ಅದಕ್ಕೆ ಹಿಂಬಾಲಿಸಲಕ್ಕೆ ಬಂದಿಲ್ಲ ಪ್ರಿಯರೇ. ಹಲ್ಲೆಲೂಯಾ. ಬೈಬಲಲ್ಲಿ ಎಷ್ಟು ಜನರಿಗೆ ಸೈತಾನ್ಯದಿಂದ ದೇವರು ಬಿಡುಗಡೆ ಮಾಡಲಿ ಹೇಳ್ರಿ? 2000 ಮೇಲ್ಪಟ್ಟಿರ್ತಕ್ಕಂಥ ದೇವುಗಳನ್ನು ಒಂದು ಮನುಷ್ಯನಿಗೆ ಕಟ್ಟಿ ಹಾಕಿದಾಗ ಅವನಿಗೆ ಕೈ ಕಾಲಿಗೆ ಸಂಕಡಿ ಹಾಕಿ ಕಟ್ಟಿರುವಾಗ ಅವ ಕೂಗ್ತಾನೆ ಇರ್ತೀನು. ಅಡವಿ ಪ್ರಾಂತಗಳಲ್ಲಿ ಅಲ್ಲಿ ಕೂಗ್ತಕ್ಕಂಥನಾಗಿರ್ತೇನು. ಯೇಸು ಸ್ವಾಮಿಯ ಪ್ರಾಂತಕ್ಕೆ ಹೋದಾಗ ಕಾಲ ಮೀರುವುದಕ್ಕಾಗಿ ಮುಂಚೆ ನನ್ನ ನಾಶ ಮಾಡೋದಕ್ಕೆ ಬಂದೆಯಾ ಎಂಬುದಾಗಿ ಗಟ್ಟಿಯಾಗಿ ಕೂಗ್ಲತ್ತ ಪ್ರೇರಣೆ. ಅದು ಇನ್ನಿನ ಸಮಯ ಬಂದು ನೀವು ಹೋಗಲೇಬೇಕು ಅಂದ ಎಕ್ಕಡೆ ಹೋಗ್ಲಿನ, ಯಾವ ಪ್ರದೇಶಕ್ಕೆ ಹೋಗ್ಲಿ, ದೇವರ ನಾಶ ಮಾಡಬೇಡ. ಎಲ್ಲಿಗೆ ಹೋಯ್ತಿ? ನನಗೆ ಹಂದಿ ಒಳಗೆ ಕಳಿಸ ಎಂಬುದಾಗಿ ಆ ಮನುಷ್ಯನ 2000 ಮೇಲ್ಪಟ್ಟಿರ್ತಕ್ಕಂಥ ದೆವ್ವಗಳಿಂದ ಬಿಡಿಸಿಲ್ಲ ಸ್ವಾಮಿ. ಹಲ್ಲೆಲೂಯಾ. ಅದು ನಾಶನೇ ಮಾಡ್ದನ ಅಥವಾ ಉಳಿಸ್ದನ? ಏನ್ ಮಾಡ್ಯಾನ? ನಾಶನೇ ಮಾಡ್ಯಾನ ಪ್ರೇರೆ. ಯೇಸು ಸ್ವಾಮಿ ಮಾಡಿರ್ತಕ್ಕಂಥ ಕಾರ್ಯ ಸೈತನ ಬಲಿಗಳಿಂದ ಅನೇಕ ಜನರನ್ನು ಬಿಡಿಸ್ಯಾನ. ಯಾಕ? ದೇವರ ಮಕ್ಕಳು ಆಗುವುದಕ್ಕಾಗಿ ಬಿಡಿಸ್ಯಾನ ಪ್ರಯತ್ನ. ಅದರ ಅನುಸಾರವಾಗಿ ನಡಿಬಾರ್ದೆಂಬ ಉದ್ದೇಶ ಇಟ್ಕೊಂಡು ದೇವರು ನಿಮ್ಮನ್ನು ಈ ರೀತಿಯಾಗಿ ಬಿಡಿಸ್ಯಾನ. ಇವತ್ತು ಕೂಡ ನಿಮ್ಮನ್ನು ಬಿಡಿಸ್ತಕ್ಕಂಥನಾಗಿದ್ದಾನೆ. ಈ ಕಟ್ಟಲ್ಪಟ್ಟಿರ್ತಕ್ಕಂಥ ಬಂಧನದ ಒಳಗೆ ನೀವು ಇರಬಾರ್ದು. ಈ ಮರಣದಿಂದ ನೀವು ಪಾರಾಗಬೇಕು. ನೀವು ನಿತ್ಯ ಜೀವಕ್ಕಾಗಿ ಸೇರ್ಬೇಕು. ನಿತ್ಯ ಜೀವಕ್ಕಾಗಿ ನೀವು ಹೋರಾಡಬೇಕು. ಪುನರುದ್ಧಾನ ನಿಮಗಾಗಬೇಕು. ಇದರಲ್ಲಿ ಪ್ರತ್ಯೇಕ ಭಾಗಿಗಳಾಗಿ ನೀವು ಇರಬೇಕೆಂಬ ಉದ್ದೇಶ ಇಟ್ಕೊಂಡು ಯೇಸು ಸ್ವಾಮಿ ಇಷ್ಟೆಲ್ಲ ಕಾರ್ಯಗಳು ಸತ್ಯವೇದದಲ್ಲಿ ಮಾಡ್ಕೊತ ಬಂದನು ಪ್ರೇರಣೆ. ನನ್ನ ಸೋದರಿ ಸೋದರ, ಗೊತ್ತಾ ವ್ಯಕ್ತಿ ನೀನೇ ಆಗಿದ್ದೆ. ಪಾಪವು ಮರಣವು ಮನುಷ್ಯನಿಗೆ ಪಾಪದೊಳಗೆ ಹಾಕಿ ಬಹಳಷ್ಟು ಒಂದು ಸಂಕಟಕ್ಕೆ ಒಳಗೆ ಮಾಡ್ಯಾರ ಪ್ರೇರೆ. ಇವತ್ತು ಆ ವ್ಯಕ್ತಿ ನೀನೇ ಆಗಿದ್ದೆ ಎಂಬುದ ಒಂದು ವೇಳೆ ತಿಳ್ಕೊಂಡಿದ್ರ ನೀನು ಮಾರ್ಪಡುವುದು ಶ್ರೇಷ್ಠತೆ ಅದ ಪ್ರೇರೆ. ಸೈತನನ ಗುಣಗಳನ್ನು ನೀನು ಅಣಗಿಸ್ಬಿಡು. ಶರೀರದ ಮೇಲೆ ನಿಮ್ಮನ್ನು ಆಳ್ವಿಕೆ ಮಾಡ್ತಕ್ಕಂಥ ಗುಣಗಳನ್ನು ನೀವು ನಾಶ ಮಾಡ್ರಿ. ಸೈತನನ್ನು ಅಡಗಿಸಿಡುವುದಕ್ಕಾಗಿ, ಅದಕ್ಕೆ ತುಳಿಯೋದಕ್ಕಾಗಿ ಯೇಸು ಬಂದನು ಹೊರತು ಅದಕ್ಕೆ ನಿಮ್ಮ ಭುಜ ಮೇಲೆ ಇಟ್ಟು ನಡೆಸೋದಕ್ಕಾಗಿ ಬಂದಿಲ್ಲ ಪ್ರೇರೆ. ಇವತ್ತು ಆ ವ್ಯಕ್ತಿಗಳು ನೀವೇ ಆಗಿದ್ದೀರಿ ಅಂದ್ರ ನನ್ನ ಸೋದರ ಒಂದ್ಸರ್ತಿ ಆಲೋಚನೆ ಮಾಡಿ ನೀವು ಪಶ್ಚಾತ್ತಾಪಪಟ್ಟು ಪ್ರಾರ್ಥನೆ ಮಾಡಿದ್ರೆ ಎಷ್ಟೊಂದು ಉತ್ತಮ, ಎಷ್ಟೊಂದು ಅದ್ಭುತ ಪ್ರೇರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಏನ್ ಕೇಳಿದೆವು ಗೊತ್ತು ನಾವು? ಒಬ್ಬ ಮನುಷ್ಯನಿಂದ ಏನಾಗ್ಯದಂತ? ಪಾಪ ಲೋಕದಲ್ಲಿ ಎಲ್ಲ ಅದು ಹಡ್ಕೊಂಡು ಬಂದವು ಪ್ರೇರೆ, ಒಬ್ಬ ಮನುಷ್ಯನಿಂದ. ಮತ್ತೆ ತಿರುಗಿ ನೋಡ್ತೇವೆ ಸ್ಪಷ್ಟವಾಗಿ, ಸಾಯ್ತಕ್ಕ ನಿಮ್ಮ ದೇಹದ ಮೇಲೇನದ ಪಾಪ ಅದ, ಅದು ಅಳಗೂಡಿಸೋದು ಪ್ರೇರೆ. ಅದಕ್ಕೆ ನೀವು ಅದು ಮುರಿಬೇಕೆ ಗೊತ್ತಿ ಸ್ಪಷ್ಟವಾಗಿ. ಅದಕ್ಕೆ ನೀವು ನಾಶ ಮಾಡಬೇಕೆ ಗೊತ್ತಿ ಸ್ಪಷ್ಟವಾಗಿ. ಈ ಇಚ್ಛೆಗೆ ಒಳಗಾಗಿರ್ತಕ್ಕಂಥ ಪ್ರತಿಯೊಬ್ಬರು ಇದನ್ನು ನಾಶ ಮಾಡೋದ್ರೆ ಎಷ್ಟುತ್ತಮ. ಅದಕ್ಕೆ ರಕ್ತ ಮಾಂಸಧಾರಿಯಾಗಿ ಲೋಕಕ್ಕಾತನು ಯೇಸು ಸ್ವಾಮಿ ಬಂದನ್ ಪ್ರೇರೆ. ಸೈತನ ಗುಣಗಳನ್ನು ಅಡಗಿಸೋದಕ್ಕೆ ಬಂದನ. ಇವತ್ತು ನೀನು ಒಬ್ಬೊಬ್ಬನು ನಿನ್ನ ಒಳಗಿರ್ತಕ್ಕಂಥ ಸೈತನ ಗುಣಗಳನ್ನ ಅಡಗಿಸ್ಬೇಕು. ನಿಮ್ಮ ಅಕ್ಕಪಕ್ಕ ಇರ್ತಕ್ಕಂಥ ಕುಟುಂಬದಲ್ಲಿ ಯವನಸ್ಥರು ಒಳಗಿರ್ತಕ್ಕಂಥ ಗುಣಗಳನ್ನು ಕೂಡ ನಿನ್ನ ಮಾಡಬೇಕು, ಅಡಗಿಸ್ಬೇಕು ಪ್ರೇರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ಸ್ವಲ್ಪಟ್ಟಿಗಿರ್ತಕ್ಕಂಥ ವಾಕ್ಯ ದೇವರು ನಿಮ್ಮೆಲ್ಲರೂ ಜೀವಿತ ಕೆರಳುವಾಗ ಆಶೀರ್ವಾದಕರವಾಗಿ, ಲಾಭಕರವಾಗಿ, ಫಲಕರವಾಗಿ ಮಾರ್ಪಡಿಸಲಿ. ಕಣ್ಮುಚ್ಚಂದು ಪ್ರಾರ್ಥನೆ ಮಾಡಿ ನಾವು ಮುಕ್ತಾಯಪಡಿಸೋಣ ಪ್ರೇರೆ. ಪ್ರಾರ್ಥನೆ. ಸ್ತೋತ್ರ ಸ್ತೋತ್ರ ಕರ್ತನೆ, ನಿನಗೆ ಮಹಿಮೆ ಆಗಲಿ, ನಿನಗೊಬ್ಬನಿಗೆ ಘನತೆ ಆಗಲಿ. ವಾಕ್ಯದನುಸಾರವಾಗಿ ಅದ್ಭುತವಾಗಿ ನಮ್ಮೆಲ್ಲರಿಗೂ ಇದನ್ನ ಮಾತಾಡಿದಕ್ಕಾಗಲಿ ನಿನಗೆ ಸ್ತೋತ್ರ. ಅಯ್ಯ, ಮಾಂಸಧಾರಿಗಳಾಗಿ ನೀ ಲೋಕಕ್ಕೆ ಬಂದಿದ್ದ ಕರ್ತನೆ, ರಕ್ತ ಮಾಂಸ ದ್ವಾರ. ಯಾಕೆ ಅಂದ್ರೆ ಸೈತನನ ಗುಣಗಳನ್ನು ಅಡಗಿಸುವುದಕ್ಕಾಗಪ್ಪ ಕರ್ತನೆ. ಇವತ್ತು ಎಷ್ಟು ಮಕ್ಕಳ ಒಳಗ ಈ ಸೈತನನ ಗುಣಗಳವನು ದೇವ್ರೆ ನಿನ್ಗೆ ಗೊತ್ತುಂಟು ದೇವ್ರೆ. ಅವೆಲ್ಲವುಗಳನ್ನು ಇವತ್ತು ನಜರೇತ್ ಯೇಸು ಕ್ರಿಸ್ತನಲ್ಲಿ ಮುರಿಯಲ್ಪಡ್ಬೇಕಯ್ಯ. ಅವೆಲ್ಲ ಸುಟ್ಟೋಗ್ಬೇಕು ನಜರೇತ್ ಯೇಸು ಕ್ರಿಸ್ತನಲ್ಲಿ. ಒಬ್ಬ ಮನುಷ್ಯನಿಂದಲೇ ಪಾಪವು ಎಂಬುದಾಗಿ ಸಾಯ್ತಕ್ಕ ನಿನ್ನ ದೇಹದ ಮೇಲೆ ಸೈತನನ ಒಂದು ಆಳ್ವಿಕೆ.
ಇವತ್ತು ನನ್ನ ಸೋದರಿ ಸೋದರ ಅವು ಮುರಿಲಿ ಸ್ಪಷ್ಟವಾಗಿ. ನೀವು ಹೀಗೆ ಆಗಿರ್ಬಾಡ್ರಿ. ನೀವು ಕೃಪೆಗೆ ಅಧೀನರಾಗಿದ್ದೀರಷ್ಟೇ, ಕೃಪೆಗೆ ಅಧೀನರಾಗಿದ್ದೀರಿ. ಇದು ಕೃಪೆ ಕಾಲ ನನ್ನ ಸೋದರಿ ಸೋದರ, ನಿನಗಾಗಿ ಕೊಟ್ಟಿರ್ತಕ್ಕಂಥ ಈ ಕೃಪೆ ಕಾಲ. ಇವತ್ತು ನಿನ್ನ ಆತ್ಮ ಪ್ರಾಣ ಶರೀರವೆಲ್ಲ ದೇವರಿಗೆ ಒಪ್ಪಿಸಿಕೊಟ್ಟವು. ನಾನು ಸೈತನ ಗುಣಗಳನ್ನು ಅಡಗಿಸ್ತಾ ದೇವರಿಗೆ ಗೊತ್ತೆಂಬುದಾಗಿ ಒಂದು ತೀರ್ಮಾನ ತೆಗೆದುಕೊಂಡು ಪ್ರಾರ್ಥನೆ ಮಾಡ್ತೇನೆ. ಯವನಸ್ಥನೇ ಯವನಸ್ಥಳೆ, ಇವತ್ತು ಈ ಪ್ರಾರ್ಥನೆಯ ಒಳಗಿರ್ಲಿ. ಈ ಗುಣಗಳನ್ನು ಅಡಗಿಸಿ ಸ್ಪಷ್ಟವಾಗಿ. ದೊಡ್ಡವರಾಗಿದ್ದು ಹಿರಿಯರಾಗಿದ್ದರೆ ಇಂಥ ಗುಣಗುಣಿ ಮೊಳಗವನ ಅಡಗಿಸ್ರಿ. ಅವಾಗ ವಯಸ್ಸು 30, 40, 50 ಅದನ್ನ ನೀವು ಅಡಗಿಸ್ರಿ. ನಿಮ್ಮ ಒಳಗಿರ್ಲಕ್ಕೆ ಆಗ್ತಿಲ್ಲ. ನೀವು ಅಡಗಿಸ್ರಿ. ಈ ಗುಣಗಳನ್ನು ನಾಶ ಮಾಡಿ ಸ್ಪಷ್ಟವಾಗಿ. ನೀವು ಧರ್ಮಶಾಸ್ತ್ರಕ್ಕೆ ಅಧೀನರಾಗಿಲ್ಲ, ನೀವು ಕೃಪೆಗೆ ಅಧೀನರಾಗಿದ್ದೀರಿ. ಇವತ್ತು ಈ ಕೃಪೆ ಕಾಲ ದೇವರು ನಿನ್ನನ್ನು ಹೇಳವಾಗ ಆಶೀರ್ವಾದ ಮಾಡಲಿ. ಇವತ್ತು ನೀ ಸಂಪೂರ್ಣವಾಗಿ ಮಾರ್ಪಟ್ಟಿ ನಿನ್ನನ್ನು ರಕ್ಷಿಸ್ಕೊಳ್ತಾ ಅಂತ ಪ್ರತಿಯೊಬ್ಬರು ಪ್ರಾರ್ಥನೆ ಮಾಡ್ರಿ. ನಿಮ್ ಪಕ್ಕದವ್ರು ಕೇಳಿದ್ರು ಕೂಡ ಪರವಾಗಿಲ್ಲ, ಅವ್ರಿಗೆ ನಾಚಿಕೆ ಬರ್ಬೇಕು. ನೀವು ಮಾಡಿರ್ತಕ್ಕಂಥ ಪ್ರಾರ್ಥನೆ ಕೇಳಿ ಪ್ರಾರ್ಥಿಸ್ರಿ, ಪಶ್ಚಾತ್ತಾಪ ಪಡ್ರಿ. ಯಾವುದರ ಸೈತನ ಗುಣ ನೀನು ಒಳಗದನ ಅದು ಅಳಿಸ್ಬಿಡು. ಅದು ಕಳಗು ಸಿಗತ್ತು, ಅದಕ್ಕೆ ತುಳಿ. ನೀ ತುಳಿಯೋದ್ರಿಂದ ಅದು ನಿನ್ನ ತಲೆ ಮೇಲೆ ಬರ್ಲಕ್ಕೆ ಅವಕಾಶ ಇಲ್ಲ. ಅದು ತಂದೆ ದೇವ ನೀವೇ ನಾ ಸರ್ವಸ್ವ, ನೀ ಮಾತ್ರ ಸಾಕು ನನಗೆ. ತಂದೆ ದೇವ ನೀವೇ ನಾ ಸರ್ವಸ್ವ, ನೀ ಮಾತ್ರ ಸಾಕು ನನಗೆ. ನನ್ನ ಪ್ರಿಯನೇ ಆರಾಧಿಸುವೆ, ನನ್ನ ಜೀವವೇ ನನ್ನ ಸ್ನೇಹವೇ ನಿನ್ನ ಆರಾಧಿಸುವೆ. ನನ್ನ ಪ್ರಿಯ ಸ್ನೇಹ ನಿನ್ನ ಆರಾಧಿಸುವೆ. ನನ್ನ ಜೀವವೇ ನನ್ನ ಸ್ನೇಹವೇ ನಿನ್ನ ಆರಾಧಿಸುವೆ. ತಂದೆ ದೇವಾ ನನ್ನ ಆನಂದ ನಿಮ್ಮಡಲೇ ನನಗೆ ಸುಖವು. ತಂದೆ ದೇವಾ ಆನಂದ ಮಾಡಲೇ ನನಗೆ ಸುಖವು. ತಂದೆ ದೇವಾ ನೀವೇ ನಾ ಸರ್ವಸ್ವ, ನೀ ಮಾತ್ರ ಸಾಕು ನನಗೆ. ತಂದೆ ದೇವಾ ನೀವೇ ನಾ ಸರ್ವಸ್ವ, ನೀ ಮಾತ್ರ ಸಾಕು ನನಗೆ. ನೀ ಮಾತ್ರ ಸಾಕು ನನಗೆ. ಹೌದಯ್ಯ, ನೀನೇ ಮಾತ್ರ ನನಗೆ ಸಾಕು ದೇವ್ರೆ, ನೀನೇ ಮಾತ್ರ ನನಗೆ ಸಾಕು ದೇವ್ರೆ. ನೀನಿಲ್ಲದೆ ನನ್ನ ಬದುಕಿಲ್ಲ, ನೀನಿಲ್ಲದೆ ನನ್ನ ಜೀವನ ಇಲ್ಲ, ನೀನಿಲ್ಲದೆ ನನ್ನ ಕುಟುಂಬ ಇಲ್ಲ, ನೀನಿಲ್ಲದೆ ಹೆಂಡತಿ ನನ್ನ ಮಕ್ಕಳಿಲ್ಲ, ನೀನಿಲ್ಲದೆ ನನ್ನ ಸಭಿಕರಿಲ್ಲ, ನೀನಿಲ್ಲದೆ ಅಯ್ಯ ನಿನ್ನ ನಂಬಿಕೆ ವಿಶ್ವಾಸ ಇಟ್ಟು ದಿಕ್ಸನ ಹೊಂದಿರತಕ್ಕಂಥ ಮಕ್ಕಳಿಲ್ಲದೆ. ನೀನ್ ಇರುವಾಗ ಸರ್ವವು ಎಲ್ಲಾದ ದೇವ್ರೆ, ನೀನು ನಮಗ್ ಬೇಕಾಯ ದೇವ್ರೆ. ನೀನು ಇಲ್ಲದ ಜೀವನ ನಮಗ್ ಬೇಕಾಗಿಲ್ಲ ದೇವ್ರೆ, ನೀನು ಇಲ್ಲದ ಜೀವನ ನಮಗ್ ಬೇಕಾಗಿಲ್ಲ. ನೀನು ಇದ್ದಂತ ಜೀವಿತ ನಮಗ್ ಬೇಕು ದೇವ್ರೆ. ನಿನ್ನಲ್ಲಿದ್ದಂತ ಆಸಕ್ತಿ ನಮಗ್ ಬೇಕು, ನಿನ್ನಲ್ಲಿದ್ದಂತ ಗುಣ ಲಕ್ಷಣಗಳು ನಮಗ್ ಬೇಕು ದೇವ್ರೆ. ನಿನ್ನಲ್ಲಿರ್ತಕ್ಕಂಥ ಶಕ್ತಿ ಸಾಮರ್ಥ್ಯ ನಮಗ್ ಬೇಕು ದೇವ್ರೆ. ನಿನ್ನಲ್ಲಿ ಮರಣವನ್ನು ಜಯಿಸುವ ಅಧಿಕಾರ ಉಂಟು ದೇವ್ರೆ, ಅದು ನಮಗೂ ಕೂಡ ಬೇಕು ದೇವ್ರೆ. ಆ ಅಧಿಕಾರ ನಮಗೂ ಕೂಡ ಬೇಕು ದೇವ್ರೆ. ನಮ್ಮನ್ನು ಕೂಡ ನೀನು ಕೊಟ್ಟು ನಡೆಸಪ್ಪ ದೇವ್ರೆ. ಗೊತ್ತಿದೆ ಎಷ್ಟು ಜನ ಪ್ರಾರ್ಥನೆದವರ ಪಶ್ಚಾತ್ತಾಪಟ್ಟು ನನ್ನ ದೇವರೇ ನೀನು, ನನ್ನ ರಕ್ಷಕನು ನೀನು ಎಂಬುದಾಗಿ
ನನ್ನ ಒಂದು ಪ್ರಾಣ ಸ್ನೇಹಿತನು ನೀನೆಂಬುದಾಗಿ ಎಷ್ಟು ಜನ ಇವತ್ತು ನಿನ್ನನ್ನು ಸ್ವೀಕಾರ ಮಾಡಿ ನಿನ್ನಲ್ಲಿ ಆಸಕ್ತಿಯಿಂದ ಪ್ರಾರ್ಥನೆ ದ್ವಾರ ಇವತ್ತು ಫಲವನ್ನು ಹೊಂದತಕ್ಕಂಥರಾಗಿದ್ದರು. ಇದು ಸದಾ ಕಾಲಕ್ಕ ಇರುವ ಹಾಗೆ ನಿನ್ನ ಕೃಪೆ ತೋರಿಸಿದೇವ್ರೆ. ನಜರತ್ ಯೇಸು ಕ್ರಿಸ್ತನಲ್ಲಿ ಅಯ್ಯ ನಿನ್ನ ಮಹಿಮೆ ಆಗ್ಬೇಕಯ್ಯ, ನಿನ್ನ ಘನತೆ ಆಗ್ಬೇಕು. ನಿನ್ನ ಒಂದು ಕೃಪೆ ಕಾಲ ದೇವ್ರೆ, ಈ ಕೃಪೆ ಕಾಲ ನಮ್ಮನ್ನು ಕೊಟ್ಟಿದೆ ನಿನಗೆ ಸ್ತೋತ್ರ. ಇದು ನಾವೆಲ್ಲರೂ ಸ್ವಾಧೀನ ಮಾಡಿಕೊಂಡು ನಡೆಯುವಾಗ ನಮ್ಮನ್ನು ಕೃಪೆ ತೋರಿಸವ್ರಿ. ನಿಮ್ಮ ದಯ, ನಿಮ್ಮ ಒಂದು ಕರುಣೆ, ನಿಮ್ಮ ಕಟಾಕ್ಷ ಅನುಗ್ರಹ ನಮ್ಮೆಲ್ಲರೂ ಮಾಡ್ತೇವ್ರಿ. ಈ ವಾಕ್ಯ ಈ ಮಕ್ಕಳ ಒಳಗ ಬೇರ್ ಊರಿ ಇರುವ ಹಾಗೆ ಇದು ಒಂದು ಗಿಡವಾಗಿ ಬೆಳೆದು ಫಲ ಕೊಡುವಾಗ ನೀನು ಸಹಕರಿಸಯ್ಯ. ಇದು ವ್ಯರ್ಥ ಹೋಗಲಕ್ಕೆ ಅವಕಾಶ ಇಲ್ಲ ಕರ್ತಾನೆ. ಇವರಿಗೆ ಪದೇ ಪದೇ ಯಾವುದೇ ಒಂದು ಪಾಪದ ಬಿದ್ದು ಹೋಗುವಾಗ ಅಥವಾ ಆ ಮಾರ್ಗದಲ್ಲಿ ಹೋಗುವಾಗ ಅವರಿಗೆ ನೀನು ಎಚ್ಚರಿಕೆ ಕೊಡಪ್ಪ ಕರ್ತಾನೆ. ಮಕ್ಕಳಿದು ನೀವು ಮಾಡಿ ಸರಿ ಇಲ್ಲ, ಮಗನಿದು ನೀವು ಮಾಡೋದು ಸರಿ ಇಲ್ಲ, ಇದು ನೀವು ಮಾಡ್ತಕ್ಕಂಥ ಸರಿಯಾದಲ್ಲ, ನೀವು ಹಿಂದಕ್ಕೆ ಬರ್ರಿ ಎಂಬುದಾಗಿ ಕರ್ತಾನೆ. ಅವರನ್ನು ಇವತ್ತು ನೀವು ತೆಗೆದುಕೊಂಡು ಪಾಪ ದೇವ್ರೆ. ಇವತ್ತು ಈ ವಾಕ್ಯವನ್ನು ಕೇಳಿರ್ತಕ್ಕಂಥ ಪ್ರತಿಯೊಬ್ಬರಿಬ್ಬರಿಗೆ ನಿನ್ನ ಪರಿಶುದ್ಧ ಆತ್ಮ ಅವ್ರ ಒಳಗೆ ಇಟ್ಟು ನಡೆಸ್ತೇವೆ. ಅವ್ರ ಹೆಜ್ಜೆ ಒಳ್ಳೇದಕ್ಕಾಗಿ ಮುಂದೂಡಬೇಕಯ್ಯ, ಕೆಟ್ಟದಕ್ಕಾಗಿ ಅವ್ರ ಹೆಜ್ಜೆ ಹಿಂದಕ್ಕಾಗಿ ಬರ್ಬೇಕಾಗ್ತಾನೆ. ಅಂತ ಒಂದು ಅದ್ಭುತ ಆತ್ಮದವನ್ನು ತುಂಬಿಸಿ ಕಳಿಸ್ತೇವೆ ಅಯ್ಯ. ನಿನ್ಗೆ ಸ್ತೋತ್ರ ಸಲ್ಲಿಸಬೇಕಾಗ್ತಾನೆ. ಇವತ್ತಿನ ವಾಕ್ಯದ ಅನುಸಾರವಾಗಿ ನಮ್ಮೆಲ್ಲರಿಗೂ ಮಾತಾಡಿದೆ. ನಿನ್ಗೆ ಸ್ತೋತ್ರ. ಈ ವಾಕ್ಯ ನನ್ನ ಜೀವಿತದಲ್ಲಿ ಕೇಳಿರ್ತಕ್ಕಂಥ ನಿನ್ನ ಮಕ್ಕಳ ಜೀವಿತದಲ್ಲಿ ಇದು ಆಶೀರ್ವಾದಕರವಾಗಿ, ಲಾಭಕರವಾಗಿ, ಫಲಕರವಾಗಿ ಮಾರ್ಪಡಿಸ್ಬೇಕೆಂಬುದಾಗಿ ನಜರತ್ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಕೇಳಿ ಬೇಡಿ ನಾವು ಪಡೆದುಕೊಂಡಿದ್ದೇವೆ ನಮ್ಮೊಂದು ಪರಲೋಕದ ತಂದೆ. ಆಮೇನ್, ಆಮೇನ್, ಆಮೇನ್.